ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯರಾಜಾಯ ತೇ ನಮಃ. ಆಗತಾದಿತ್ರಿಕಾರಜ್ಞಂ ಆಗಮಾರ್ಥವಿಶಾರದಂ ತ್ಯಾಗಭೋಗ ಸಮಾಯುಕ್ತ ಭಾಗಣ್ಣಾರ್ಯ ಗುರುನ್ ಭಜೆ. ಮನೆಯಲ್ಲಿ ಬಹಳ ನೊಂದು ಎಷ್ಟು ಉಪದೇಶವನ್ನು ಮಾಡಿದರೂ ತಿದ್ದಿಕೊಳ್ಳದೇ ಇರುವ ತನ್ನ ಅಣ್ಣ ಮತ್ತು ಬಂಧುಗಳು ಸನ್ಮಾರ್ಗಕ್ಕೆ ತರಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದರೂ ಆಗದೇ ಇದ್ದಾಗ ಅದರ ಫಲವಾಗಿ ಅಣ್ಣನ ಮಗ ದುರ್ಯೋಧನನಿಂದ ಹೊಡೆತಕ್ಕೆ ಒಳಗಾಗಿ ತೀರ್ಥಯಾತ್ರೆಗೆ ಹೋಗುತ್ತಾರೆ ಯಮಾಂಶ ಸಂಭೂತರಾದ ವಿದುರರು. ತೀರ್ಥಯಾತ್ರೆಯಲ್ಲಿ ಉದ್ಧವರ ಸಮಾಗಮದಿಂದ ಮುಂದೆ ಮೈತ್ರೇಯರ ಸಮಾಗಮವಾಗತ್ತೆ ಹರಿದ್ವಾರದಲ್ಲಿ. ಮೈತ್ರೇಯರು ಭಗವಂತನಾದ ಶ್ರೀಕೃಷ್ಣನಿಂದ ಭಾಗವತವನ್ನು ಕೇಳಿ ಬಂದಿರುತ್ತಾರೆ. ಅದನ್ನು ಮುಂದೆ ವಿದುರನಿಗೆ ಹೇಳಬೇಕು ಅಂತಲೂ ಹೇಳಿರ್ತಾರೆ. ಹಾಗಾಗಿ ಅದನ್ನು ಕೇಳಿಯೇ ವಿದುರ ಹರಿದ್ವಾರಕ್ಕೆ ಬಂದಿರುತ್ತಾನೆ. ಆ ಸಂದರ್ಭದಲ್ಲಿ ನಾವು ಶ್ರವಣ ಮಾಡುವುದು ಯಾಕೆ ಎನ್ನುವುದನ್ನು ವಿದುರ ಬಹಳ ಚೆನ್ನಾಗಿ ಹೇಳ್ತಾನೆ. ನಾವು ಪ್ರವಚನಗಳನ್ನು ಕೇಳೋದು, ಅನೇಕ ಧಾರ್ಮಿಕ ಆಚರಣೆಗಳನ್ನು, ವಿಧಿ ನಿಷೇಧಗಳನ್ನು ಆಚರಣೆ ಮಾಡುವುದರ ಹಿನ್ನೆಲೆ ಗೊತ್ತಿಲ್ಲದೆ ಕೆಲವು ಮಾಡ್ತಾ ಇದ್ದೇವೆ. ಮಾಡುವುದರಿಂದ ಮನಸ್ಸಿಗೆ ಆನಂದವಾಗಿದೆ. ಎಷ್ಟೋ ಪಾಪ ಪ್ರಜ್ಞೆ, ಪಾಪದ ಆಚರಣೆ ನಮಗೆ ಕಮ್ಮಿ ಆಗಿದೆ. ಆದರೂ ಈ ಒಂದು ಧಾರ್ಮಿಕ ಆಚರಣೆಗಳ ಹಿನ್ನೆಲೆ ಶ್ರವಣ ಮಾಡೋದು, ತೀರ್ಥಯಾತ್ರೆಗೆ ಹೋಗೋದು, ದಾನ ಮಾಡೋದು, ಇವೆಲ್ಲದರ ಹಿನ್ನೆಲೆ ಏನು ಅನ್ನುವುದನ್ನು ವಿದುರರು ಕೇಳ್ತಾರೆ ಮೈತ್ರೇಯರ ಬಳಿಯಲ್ಲಿ. ಜಗತ್ತಿನಲ್ಲಿ ಅನೇಕರು ಸುಖಕ್ಕೋಸ್ಕರವಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ಸುಖಾಯ ಕರ್ಮಾಣಿ ಕರೋತಿ ಲೋಕಃ ನತೈ ಸುಖಂ ವಾನ್ಯದುಪಾರಮಂ ವಾ. ಮನುಷ್ಯ ಮಾಡುವ ಈ ಸುಖದ ಪ್ರಯತ್ನದಲ್ಲಿ ಇವನಿಗೆ ಬೇಗ ಸುಖ ಸಿಗೋದಿಲ್ಲ. ಸುಖದ ಪ್ರಯತ್ನವೂ ಕೂಡ ತುಂಬ ದುಃಖದಿಂದ ಕೂಡಿರುತ್ತೆ. ಇವನಿಗೆ ಸುಖ ಸಿಗೋದೇ ಇಲ್ವೋ ಹೇಗೆ? ದುಃಖವೇ ಇವನ ಹಣೆ ಬರವೋ ಹೇಗೆ? ಯಾಕೆ ಇವನಿಗೆ ಸುಖ ಸಿಗುತ್ತಾ ಇಲ್ಲ? ಯಾಕೆ ಇವನಿಗೆ ದುಃಖ ಬರ್ತಾ ಇದೆ? ಮೇಲಿಂದ ಮೇಲೆ ದುಃಖ ಬರ್ತಾ ಇದೆಯಲ್ಲ, ಯಾಕೆ? ವಿದುರ ಈ ಪ್ರಶ್ನೆಯನ್ನು ಮಾಡಿಕೊಂಡು ತಾವೇ ಒಂದು ಉತ್ತರವನ್ನು ಕೊಡ್ತಾರೆ. ಜನರಿಗೆ ದುಃಖಕ್ಕೆ ಕಾರಣ ಏನು ಅಂದರೆ, ನೀವು 10 ಜನರನ್ನು ದುಃಖಕ್ಕೆ ಕಾರಣ ಕೇಳ್ರಿ, 10 ಜನರು ಬೇರೆ ಬೇರೆ ಕಾರಣ ಹೇಳ್ತಾರೆ. ದುಡ್ಡಿಲ್ಲ, ಆರೋಗ್ಯ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಮನೆ ಸರಿ ಇಲ್ಲ, ನಾನಾ ಕಾರಣಗಳನ್ನು ಹೇಳ್ತಾರೆ. ಕೊನೆಗೆ ನಾವು ಅವ್ರನ್ನ ಕೇಳಿದಾಗ ದುಃಖ ಯಾವುದು ಅಂತ ಕೇಳಿದರೆ ತಮಗೆ ಯಾವುದು ಬಾಧೆಯಾಗತ್ತೆ ಅದನ್ನು ದುಃಖ ಅಂತಾರೆ. ನಿಜವಾದ ದುಃಖ ಯಾವುದು ಅಂತ ಜಗತ್ತಿಗೆ ಗೊತ್ತೇ ಇಲ್ಲ. ದುಡ್ಡಿಲ್ಲದೆ ಇದ್ದರೆ ದುಃಖ ಅಂತ. ದುಡ್ಡಿದ್ದವನನ್ನು ಕೇಳಿದರೆ ಅವನು ಇನ್ನೊಂದು ಹೇಳ್ತಾನೆ, ಅದಿದ್ದವನನ್ನು ಕೇಳಿದರೆ ಇನ್ನೊಂದು ಹೇಳ್ತಾನೆ. ನಿಜವಾದ ದುಃಖ ಯಾವುದು ಅನ್ನುವುದನ್ನು ನಾವು ವಿಚಾರ ಮಾಡಿದರೆ ದುಃಖ ಯಾವುದು, ಯಾಕೆ ದುಃಖ ಬರ್ತಾ ಇದೆ? ನಾವು ಏನೇನೋ ಪ್ರಯತ್ನ ಮಾಡಿ ಇದನ್ನು ಮಾಡಿದರೆ ದುಃಖ ಪರಿಹಾರ ಆಗತ್ತೆ, ಮನೆ ಕಟ್ಟಿದರೆ ಪರಿಹಾರ ಆಗತ್ತೆ, ಮದುವೆ ಮಾಡಿದರೆ ಆಗತ್ತೆ, ಮಕ್ಕಳಾದರೆ ಆಗತ್ತೆ, ದುಡ್ಡು ಬಂದರೆ ಆಗತ್ತೆ ದುಃಖದ ಪರಿಹಾರ ಅಂತ ನಾವು ನಾನಾ ಪ್ರಯತ್ನಗಳನ್ನು ದುಃಖದ ಪರಿಹಾರಕ್ಕೆ ಮಾಡ್ತಾ ಇದ್ದೇವೆ. ಆದರೆ ದುಃಖ ಯಾವುದರಿಂದ ಬರ್ತಾ ಇದೆ ಅನ್ನುವುದು ನಮಗೆ ಜ್ಞಾನ ಇಲ್ಲ. ಎಲ್ಲವನ್ನೂ ದುಃಖ ಅಂದುಕೊಳ್ತೇವೆ ನಾವು. ಭಾಗವತ ಉತ್ತರ ಕೊಡುತ್ತೆ,
ದುಃಖ ಯಾವುದರಿಂದ ಬರುತ್ತೆ ಎಂದರೆ, ಸಾಮಾನ್ಯವಾಗಿ ನಮಗೆ ಇದು ಇಮ್ಯಾಜಿನ್ ಇಲ್ಲ, ಆಸ್ತಿಕರಾದವರು ನಮಗೂ ಇದು ಇಮ್ಯಾಜಿನ್ ಇಲ್ಲ. ದುಃಖ ಯಾವುದರಿಂದ ಬರುತ್ತೆ ಎಂದರೆ ಪಾಪಾಚರಣೆಯಿಂದ ದುಃಖ ಬರುತ್ತೆ. ನಾವು ಈ ಜನ್ಮದಲ್ಲಿ ಮಾಡಿಲ್ವಲ್ಲ ಆಚಾರ್ಯ, ನಾವು ಈ ಜನ್ಮದಲ್ಲಿ ಮೊದಲಿಂದ ಒಳ್ಳೆಯ ಧರ್ಮಾಚರಣೆಯಲ್ಲೇ ಬಂದಿದ್ದೇವೆ, ನಮಗೆ ಹಿಂದಿನ ಜನ್ಮಗಳ ಜ್ಞಾನ ಇಲ್ಲ, ಬಹುಜನ್ಮಗಳಲ್ಲಿ ಮಾಡಿದ ಪಾಪದ ಫಲದಿಂದ ದುಃಖ ಬರ್ತಾ ಇದೆ. ಹೌದು, ಪಾಪವನ್ನಾದರೂ ಯಾಕೆ ಆಚರಣೆ ಮಾಡ್ತೀವಿ? ನಾವು ಪಾಪ ಮಾಡಬೇಕು ಅಂತ ಇರೋದಿಲ್ಲ. ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ಸುಯೋಜಿತ ಅಂತಾನೆ ಕೃಷ್ಣ, ನಮ್ಮ ಅರ್ಜುನ ಕೃಷ್ಣನ ಬಳಿಯಲ್ಲಿ. ತಾನು ಪಾಪ ಮಾಡಬಾರದು ಅಂತ ಗೊತ್ತಿರುತ್ತೆ, ಪಾಪ ಮಾಡ್ತಲೇ ಇರ್ತಾನೆ. ಯಾಕೆ ಈ ಪಾಪ ಮಾಡ್ತಾನೆ? ಅನಿಚ್ಛನ್ನಪಿ, ಇಚ್ಛೆ ಇಲ್ಲ ಅವನಿಗೆ, ಇದು ಮಾಡಬಾರದು ಅಂತ ಗೊತ್ತು, ಆದರೂ ಪಾಪ ಮಾಡ್ತಾನೆ. ಬಲಾತ್ಕಾರಕ್ಕೊಳಗಾಗಿ ಪಾಪವನ್ನು ಮಾಡ್ತಾನೆ. ಈ ಪಾಪಾಚರಣೆಗೆ ಕಾರಣವೇನು? ದುಃಖಕ್ಕೆ ಕಾರಣ ಪಾಪ ಆದರೆ ಪಾಪಾಚರಣೆ ಯಾಕೆ ಮಾಡ್ತೀವಿ ಅಂತಲೂ ಉತ್ತರ ಕೊಡುತ್ತೆ ಭಾಗವತ. ಏನು ಅಂದರೆ, ಜನಸ್ಯ ಕೃಷ್ಣಾತ್ ವಿಮುಖಸ್ಯ ದೈವಾತ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ. ಪಾಪಾಚರಣೆಗೆ ಕಾರಣ ದೇವರ ವಿಸ್ಮೃತಿ. ದೇವರನ್ನು ಮರೆತು ಅಧರ್ಮದಲ್ಲಿ ಮನಸ್ಸನ್ನಿಟ್ಟದ್ದರಿಂದ ಪಾಪ ಮಾಡ್ತಾ ಇದ್ದೇವೆ. ದೇವರನ್ನು ಮರೆತಿದ್ದರಿಂದ ನಮಗೆ ಅಧರ್ಮದಲ್ಲಿ ಬುದ್ಧಿ, ಅಧರ್ಮದ ಆಚರಣೆಯಿಂದ ಪಾಪ. ಗೊತ್ತಾಯ್ತಲ್ಲ ವಿದುರನಿಗೆ, ಜನರಿಗೆ ದುಃಖ ಯಾಕೆ ಬರುತ್ತೆ ಅಂತ ಗೊತ್ತಾಯಿತು. ಮತ್ತು ಜನರನ್ನು ನೀನು ಈ ಕೆಲಸದಿಂದ ನಿವೃತ್ತಿ ಮಾಡಿ ನಿನಗೆ ಗೊತ್ತಿದ್ದ ಕೆಲಸವನ್ನು ಮಾಡು. ವಿದುರ ಹೇಳ್ತಾನೆ, ಪ್ರಿಸ್ಕ್ರಿಪ್ಷನ್ ಇದೆ ಅಂದ ಮಾತ್ರಕ್ಕೆ ಎಲ್ಲ ಕಾಲಗಳಲ್ಲೂ ಅದೇ ಮೆಡಿಸಿನ್ ತೊಗೊಳ್ಳಿಕ್ಕಾಗಲ್ಲ. ಪ್ರಿಸ್ಕ್ರಿಪ್ಷನ್ ನಮ್ಮ ಹತ್ರ ಇರುತ್ತೆ. ಕೆಲವೊಮ್ಮೆ ತುಂಬ ಬುದ್ಧಿವಂತರಾಗಿ ಆ ಪ್ರಿಸ್ಕ್ರಿಪ್ಷನ್ ಮೇಲೆ ಬರ್ಕೋತೀವಿ, ಇದು ಕೆಮ್ಮು ನೆಗಡಿ ಆಂಟಿಬಯೋಟಿಕ್ಕಿಗೆ ಕೊಟ್ಟಿದ್ದರು, ಇದು ಮೈಕೈ ನೋವಿಗೆ ಕೊಟ್ಟಿದ್ದರು, ತೊಗೊಳ್ತೀವಿ. 4 ದಿವಸ ಹೋಗಲ್ಲ, ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಯಾಕೆಂದರೆ ಒಂದು ಸಾಲ ಇರುತ್ತೆ, ಮತ್ತೆ ಡಾಕ್ಟ್ರ್ ಸಾಲ ಅದು ಕೊಟ್ಟ ಮೇಲೆ 100-200 ಕೊಟ್ಟ ಮೇಲೆ ತಾನೇ ಅದೇ ಮಾತ್ರ ಕಡಿಮೆ ಆಗುತ್ತೆ. ಬ್ರ್ಯಾಂಡ್ ಬೇರೆ ಬರೀತಾರೆ ಅಷ್ಟೇ ಅವರು, ಮತ್ತೇನಿಲ್ಲ. ಬೇರೆ ಬ್ರ್ಯಾಂಡ್ ಬರೆದು ಅದೇ ಮೆಡಿಸನ್ನೇ ಕೊಡ್ತಾರೆ. ಅದಕ್ಕೆ ವಿದುರ ಅಂತಾನೆ, ಸ್ವಾಮಿ ನಮಗೆ ಗೊತ್ತಿದ್ದರೂ ಕೂಡ ನಾವು ಅದನ್ನು ಆಚರಣೆ ಮಾಡುವ ಹಾಗಿಲ್ಲ. ಯಾಕೆ ಅಂದರೆ ಅನುಗ್ರಹಾಯೇಹ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ದೇವರಿಂದ ವಿಮುಖರಾಗಿ ಅಧರ್ಮಕ್ಕೆ ಮುಖ ಮಾಡಿ ಪಾಪಾಚರಣೆ ಮಾಡಿ ಅದರಿಂದ ದುಃಖಿತರಾದ ಜನರನ್ನು ದೇವರ ಕಡೆಗೆ, ಧರ್ಮದ ಕಡೆಗೆ ಕೊಂಡೊಯ್ಯಲಿಕ್ಕೆ ನಿಮ್ಮಂಥವರ ಅವತಾರವಾಗಿದೆ. ಮೈತ್ರೇಯರೇ, ನಿಮ್ಮಂಥವರೇ ಆ ಕೆಲಸ ಮಾಡಬೇಕು. ಯಾಕೆಂದರೆ ನಿಮ್ಮನ್ನು ನೋಡಿದರೆ ಸಾಕು, ಕೆಂಡ ಕಾಣದೆ ಮುಟ್ಟಿದರು ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಪುಂಡರೀಕದಳಾಯತಾಕ್ಷನ ವಿಮಲ ಪದ ಪದ್ಮ ಬಂಡುಣಿಗಳೆಂದೆರಿ ಪದಾಸರ. ಹಿಂಡು ನೋಡಿದ ಮಾತ್ರದಲಿತನು ದಿಂಡು ಗೆಡಗಿದ ನರನ ಪಾವನ ಮಾಳ್ಪರು ಆ ಕ್ಷಣದಿ. ನಿಮ್ಮನ್ನು ನೋಡಿ ನಿಮ್ಮ ಬಗ್ಗೆ ಏನೇ ಜ್ಞಾನ ಇಲ್ಲದೆ ಇದ್ದರೂ ಕೂಡ ನಿಮ್ಮ ದರ್ಶನ ಮಾಡಿದರೆ ತೇಪುನಂತಿರುಗಾಲೇನ ದರ್ಶನ ದೇವ ಸಾಧವ. ನಿಮ್ಮ ದರ್ಶನ ಮಾಡಿದರೆ ಸಾಕು, ನಮ್ಮ ಪಾಪ ನಾಶವಾಗಿ ಅಧರ್ಮದಲ್ಲಿರುವ ಬುದ್ಧಿ ಧಾರ್ಮಿಕದ ಕಡೆಗೆ ತಿರುಗಿ ಧರ್ಮಾಚರಣೆಯನ್ನು ಮಾಡುವುದರಿಂದ ಪುಣ್ಯ ಸಂಪಾದನೆ ಮಾಡಿ ಆ ಪುಣ್ಯದಿಂದ ನಾವು ಸುಖಿಗಳಾಗುತ್ತೇವೆ. ಅದಕ್ಕೆ ನೀವು ಈ ಕೆಲಸ ಮಾಡಬೇಕು ಅಂತ ವಿದುರನಂಥವನಿಗೆ ಮೈತ್ರೇಯರು ಸಿಕ್ಕಿದ್ದರು. ಕೆಲವರಿಗೆಲ್ಲ ಉದ್ಧವನಿಗೆ ಕೃಷ್ಣ ಸಿಕ್ಕಿದ್ದ, ಅರ್ಜುನನಿಗೆ ಕೃಷ್ಣ ಸಿಕ್ಕಿದ್ದ. ಕಲಿಯುಗದಲ್ಲಿ ನಮಗೆ ಯಾರು ಸಿಗಬೇಕು? ನಾವು ಉದ್ಧವ, ಅರ್ಜುನ, ವಿದುರನಂಥವರಂತೂ ಅಲ್ಲ. ನಮ್ಮದು ಅವರಂಥ ಉತ್ತಮವಾದ ಕ್ಯಾರೆಕ್ಟರು ಅಲ್ಲ, ತುಂಬ ಅತ್ಯಂತ ನೀಚವಾದ ಕ್ಯಾರೆಕ್ಟರು. ತಾರತಮ್ಯದಲ್ಲೂ ಬಹಳ ಕೆಳಗೆ ಇರತಕ್ಕಂಥವರು, ಸಾಧನೆಯಲ್ಲೂ ತುಂಬ ಕೆಳಮಟ್ಟದಲ್ಲಿರುವ ನಾವು ನಮ್ಮನ್ನು ಉದ್ಧಾರ ಮಾಡಬೇಕು ಅಂತಲೇ ತಾವು ಭೂಮಿಯಲ್ಲಿ ಈ ಪ್ರಾಕೃತ ಜನ್ಮದಲ್ಲಿ ತಾಯಿಯ ಗರ್ಭದ ದುಃಖವಾಸಗಳನ್ನು ಮಾಡಲಿಕ್ಕಾಗಿ ಭಗವದಾಜ್ಞೆಯಿಂದ ಕೆಳಗೆ ಬರ್ತಾರೆ ಎನ್ನುವುದನ್ನು, ಭೂಮಿಗೆ ಬಂದು ಅವತಾರ ಮಾಡುತ್ತಾರೆ ಎನ್ನುವುದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 32ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣಾವತಾರದ ಪರಿಸಮಾಪ್ತಿಯ ಕಥೆಯನ್ನು ಹೇಳುವಾಗ
ಸಕಲ ದೇವತೆಗಳು ಪರಂಧಾಮಕ್ಕೆ ಹೋದ ಮೇಲೆ ಆಚಾರ್ಯರು ಹೇಳ್ತಾರೆ, ಇವರೆಲ್ಲ ಮತ್ತೆ ಮತ್ತೆ ಹುಟ್ಟಿ ಬರ್ತಾರೆ. ಇದೇ ಅರ್ಜುನ, ಇದೇ ಉದ್ಧವ, ಇದೇ ವಿದುರ, ಇವರೆಲ್ಲರೂ ಪುನಃ ಬರ್ತಾರೆ. ಯಾಕೆ? ಕಲಿಯುಗದಲ್ಲಿ ನಾನು ಅವತಾರ ಮಾಡೋದಿಲ್ಲ ಅಂತ ನೀವು ಹೆದರಬೇಕಾಗಿಲ್ಲ. ನಾನು ತ್ರಿಯುಗ ಹೂತಿ, 3 ಯುಗದಲ್ಲಿ ಮಾತ್ರ ಹುಟ್ಟೋನು, 4ನೇ ಯುಗದಲ್ಲಿ ಹುಟ್ಟೋದಿಲ್ಲ. ಆದರೆ ನಾ ಬಂದರೆ ಸಾಕ್ಷಾತ್ತಾಗಿ ಉಪದೇಶವನ್ನು ಸ್ವೀಕಾರ ಮಾಡುವ ನೋಡುವ ಯೋಗ್ಯತೆ ನಿಮಗಿಲ್ಲ. ನನ್ನನ್ನು ತೋರಿಸುವ ಜನರಿದ್ದರೆ ನೀವು ನೋಡಬಲ್ಲರಿ ಅಂತ ಭಗವಂತ ಅನೇಕ ಸಜ್ಜನರನ್ನು ಭೂಮಿಯಲ್ಲಿ ಅವತಾರ ಮಾಡಲಿಕ್ಕೆ ಬಿಟ್ಟಿದ್ದಾನೆ. ಅಂಥ ಅವತಾರ ಮಾಡಿದ ಮಹನೀಯರಲ್ಲಿ ಆನಂದ ತೀರ್ಥ ಭಗವತ್ಪಾದರು, ಪದ್ಮನಾಭ ತೀರ್ಥರು, ಜಯತೀರ್ಥರು, ಹೀಗೆ ರಘೋತ್ತಮರು, ಅನೇಕ ಮಹನೀಯರು ಭೂಮಿಯಲ್ಲಿ ಅವತಾರವನ್ನು ಮಾಡಿ ಜಗತ್ತಿಗೆ ಬಂದ ಅಜ್ಞಾನದ ಪರಿಹಾರವನ್ನು ಮಾಡಿ ಅವರನ್ನು ಉದ್ಧಾರ ಮಾಡಿದ್ದಾರೆ. ಅಂಥವರಲ್ಲಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಅವತಾರ ಮಾಡಿದ ಒಂದು ಮಹನೀಯ ಚೇತನ ಗೋಪಾಲದಾಸರು. ಅವರ ಮಾತೇ ಆಗಿದೆ, ತ್ಯಾಗ ಭೋಗ ಸಮಾಯುಕ್ತಂ. ತ್ಯಾಗ ನಾವು ಮಾಡ್ತೇವೆ, ಬಟ್ಟೆ ಹಳೇದಾದರೆ ಪಾತ್ರೆಯೊಳಗೆ ತ್ಯಾಗ ಮಾಡ್ತೇವೆ, ಪಾತ್ರೆ ತಗೊಂಡು ಭೋಗ ಮಾಡ್ತೇವೆ. ನಮ್ಮಲ್ಲೂ ತ್ಯಾಗ ಭೋಗ ಇದೆ. ಹಳೆ ಬಟ್ಟೆಯ ತ್ಯಾಗ, ಹೊಸ ಬಟ್ಟೆ ಹೊಸ ಪಾತ್ರೆಯ ಭೋಗ. ಗೋಪಾಲದಾಸರ ತ್ಯಾಗವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೀನಿವಾಸಾಚಾರ್ಯರಿಗೆ 40 ವರ್ಷಗಳ ಆಯುರ್ದಾನವನ್ನು ಮಾಡುತ್ತಾರೆ. ಸಾಮಾನ್ಯ ಅಲ್ಲ, 40 ವರ್ಷದ ಆಯುರ್ದಾನ ನಮಗೂ ಕೊಡಬೇಕು ಅಂತ ಅನಿಸುತ್ತೆ. ನಮ್ಮನೇಲಿ ಯಾರಿಗಾರು ಆರೋಗ್ಯ ಸರಿ ಇಲ್ಲದೆ ಇದ್ದರೆ ಕೊಡೋಣ ಅಂತ ಅನಿಸುತ್ತೆ. ಕೊಡಲಿಕ್ಕೆ ಬರಲ್ಲ, ತಗೊಳ್ಳಿಕ್ಕೆ ಅವ್ರಿಗೂ ಬರಲ್ಲ. ಕೊಡುವ ತೆಗೆದುಕೊಳ್ಳುವ ಮಂತ್ರ ಹೇಳೋರು ಯಾರೂ ಇಲ್ಲ. ಅವತ್ತು ಕೊಡು ಅಂತ ಹೇಳಿದ ವಿಜಯದಾಸರಿದ್ದರು, ಕೊಡಲಿಕ್ಕೆ ತಯಾರಾದ ಗೋಪಾಲದಾಸರಿದ್ದರು, ತೆಗೆದುಕೊಳ್ಳಿಕ್ಕೆ ಸಿದ್ಧರಾದ ಶ್ರೀನಿವಾಸಾಚಾರ್ಯರಿದ್ದರು. ಎಂಥ ಪಾತ್ರ! ಶ್ರೀನಿವಾಸಾಚಾರ್ಯರಂಥ ಪಾತ್ರ ಸಿಗತ್ತಾ? ನಮಗೂ ಅನೇಕ ಬಾರಿ ದುಡ್ಡು ದಾನ ಮಾಡಬೇಕು ಅಂತಿರುತ್ತೆ, ಯೋಗ್ಯ ಪಾತ್ರ ಸಿಗಲ್ಲ ನಮಗೆ. ದೇಶೇ ಕಾಲೇ ಚ ಪಾತ್ರೇ ಚ ಯದ್ದಾನಂ ಸಾತ್ವಿಕಂ ಸ್ಮೃತಂ ಅಂತ. ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಒಳ್ಳೆಯ ಪಾತ್ರ. ದಾನ ಕೊಡೋಕ್ಕೆ ದುಡ್ಡಿದ್ರೆ ಸಾಲದು, ಯೋಗ್ಯ ಪಾತ್ರರು ಸಿಗಬೇಕು. ನಮಗೆ ಕನ್ಯಾದಾನ ಮಾಡಬೇಕು ಅಂತಿರುತ್ತೆ, ದರಿದ್ರ ವರ ಸಿಕ್ಕಿರ್ತಾನೆ, ಏನು ಮಾಡೋದು? ಅವನಿಗೆ ಅಂದ್ಕೊಳ್ತೀವಿ ಶ್ರೀಧರ ರೂಪಿಣೇ ವರಾಯ ಅಂತ, ಅದು ವರಾಹಾಯ ಆಗಿರುತ್ತೆ. ಆದರೂ ಇನ್ನೇನು ಮಾಡೋದು? ಅವತ್ತಿಂದ ಗುರ್ರು ಅಂತ ಇರೋನು ಮಾವನ ಆಸ್ತಿ ಪೂರ್ತಿ ಬರೋ ತನಕ ಗುರುಗುರ್ರ ಅಂತಲೇ ಇರ್ತಾನೆ. ಅವನನ್ನೇ ಶ್ರೀಧರ ರೂಪಿಣೇ ವರಾಯ ಅಂದ್ಕೊಂಡು ಸುಮ್ಮನೆ ಇರ್ತೀವಿ ನಾವು. ಆದರೆ ಗೋಪಾಲದಾಸರ ಒಂದು ಭಾಗ್ಯ, ಚತುಷ್ಷಷ್ಟಿ ಕಲಾವಿದ್ಯರ ವಿದ್ಯೆಗಳಲ್ಲಿ ಅದ್ಭುತವಾದ ಪಾಂಡಿತ್ಯವನ್ನು, ತಲಸ್ಪರ್ಶಿಯ ಪಾಂಡಿತ್ಯವನ್ನು ಪಡೆದು ಜನ್ಮಾಂತರದಲ್ಲಿ ಮಾಡಿದ ಪಾಪದ ಫಲ ದೊಡ್ಡ ಪಾಪ ಅಂತ ನಮಗೆ ಅನಿಸೋದೇ ಇಲ್ಲ. ಶಲ್ಯರಾಜನಾಗಿದ್ದಾಗ ದುರ್ಯೋಧನನ ಮನೆಯ ಅನ್ನವನ್ನು ತಿಂದ ಪ್ರಭಾವದಿಂದ ಬಂದ ಹೊಟ್ಟೆ ನೋವು. ಊಟ ಎಲ್ಲಿ ಮಾಡ್ತೇವೆ, ಯಾರು ಅಡುಗೆ ಮಾಡಿದ್ದಾರೆ ನೋಡಬೇಕು. ಒಳಗಡೆ ಹೋಗಿ ಗ್ಯಾಸ್ ಮೇಲೆ ಮಾಡ್ತಾರಾ, ಅಗ್ಗಿಸಿಗೆ ಮೇಲೆ ಮಾಡ್ತಾರಾ, ಕ್ಯಾಟ್ರಿಂಗ್ ತರಿಸಿಟ್ಟಿದ್ದಾರಾ, ನೀವು ಮಡಿ ಮಾಡ್ತೀವಿ ಅಂದಮೇಲೆ ಇವೆಲ್ಲ ಪರೀಕ್ಷೆ ಮಾಡಬೇಕು. ಅವೆಲ್ಲ ನೋಡಬಾರ್ದು ಆಚಾರ್ಯ. ಸುಮ್ಮನೆ ಕಣ್ಣು ಮುಚ್ಕೊಂಡು ಪರಿಶೇಚನೆ ಮಾಡಿ ಊಟ ಮಾಡಿ ಬರಬೇಕು. ನೋ, ಶಲ್ಯರಾಜ ವಿಚಾರ ಮಾಡಲೇ ಇಲ್ಲ. ಊಟ ಮಾಡಿದ, ಊಟದ ಪ್ರಭಾವ ಮಾತು ಕೊಟ್ಟ, ಅವ್ರಿಗಾಗಿ ಪ್ರಾಣ ಬಿಡ್ತೀನಿ ಇಂದ. ಆ ಪ್ರಭಾವ ಇವತ್ತು ಹೊಟ್ಟೆ ನೋವಾಗಿ ಪರಿಣಮಿಸ್ತಿದ್ದು. ಸಂಪ್ರದಾಯದ ಕಥೆ ಇದು. ಆ ಹೊಟ್ಟೆ ನೋವನ್ನು ಪರಿಹಾರ ಮಾಡಲಿಕ್ಕೆ ಗೋಪಾಲದಾಸರು ಮಾಡಿದ ಟ್ರೀಟ್ಮೆಂಟು. ಆರೋಗ್ಯವಂತರು ಇತ್ತೀಚೆಗೆ ತಿನ್ನಲಿಕ್ಕೆ ಹೆದರುತ್ತಾ ಇರುವಂತಹದ್ದು ಭಕ್ರಿ. ತುಂಬ ಇಷ್ಟಪಡ್ತಾರೆ ಭಕ್ರಿ. ಎಣ್ಣೆಗಾಯಿ ಪಲ್ಯ ಭಕ್ರಿ ಅಂತಾರೆ. ಅದು ಎಣ್ಣೆಗಾಯಿ ಪಲ್ಯ ಭಕ್ರಿ ಅನ್ನೋದು ಬಾಯಲ್ಲಿ ರುಚಿ, ಕಣ್ಣಲ್ಲಿ ನೋಡಿದಾಗ ತಿಂದು ಅರಗಿಸ್ಕೊಳ್ಳಿಕ್ಕೆ ಬೀಸೋದು, ಕುಟ್ಟೋದು, ಓಡಾಡೋದು ಎಲ್ಲ ಇರಬೇಕು. ಸುಮ್ಮನೆ ಎಲ್ಲೋ ಕೂತ್ರೆ ಆಗಲ್ಲ. ಅಂಥದ್ದನ್ನು ಭಕ್ರಿಯನ್ನು ಮಂತ್ರಿಸಿ ಇವತ್ತಿಗೂ ಯಾರಿಗಾದರೂ ರೋಗ ಬಂದರೆ ಗೋಪಾಲದಾಸರ ಮಹಾಮಂತ್ರ ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು ಸಣ್ಣವನು ಇವ ಕೇವಲ ಅಂತ. ಎನ್ನ ಮಾತಲ್ಲ ಇದು, ಎನ್ನ ಹಿರಿಯರ ಮಾತು ಮನ್ನಿಸಬೇಕು ಕರುಣಿ. ಅನಂತಗುಣ ಪರಿಪೂರ್ಣ ಗೋಪಾಲ ವಿಠಲ ಇವರನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡಿದಾಗ ಪೂರ್ವಜರೆಲ್ಲರೂ ಇದೇ ರೀತಿ ನಿನ್ನನ್ನು ಧ್ಯಾನ ಮಾಡಿ ಅನುಗ್ರಹವನ್ನು ಪಡೆದುಕೊಂಡಿದ್ದಾರೆ. ಈತನಿಗೆ ಅನುಗ್ರಹ ಮಾಡುವಂದಾಗ ಗೋಪಾಲದಾಸರ ಅನುಗ್ರಹದಿಂದ ಚೈತನ್ಯವಂತರಾಗಿ
ಒಳ್ಳೆಯವರಿಂದ ದಾನ ತಗೊಂಡ್ರೆ ಏನಾಗತ್ತೆ ಗೊತ್ತಾ? ದಾನ ಎರಡು ಥರ, ಕೆಟ್ಟವರಿಂದ ಒಳ್ಳೆಯವರಿಂದ. ಕೆಟ್ಟವರಿಂದ ದಾನ ತಗೊಂಡ್ರೆ ಕೆಟ್ಟ ಮನೆಯ ಹೆಣ್ಣು ಕೆಟ್ಟದ್ದು, ಮನೆಯೂ ಕೆಟ್ಟದ್ದು. ಅಂಥವ್ರ ಮನೆಯಿಂದ ದಾನ ತಗೊಂಡ್ರೆ ಅವಳು ಏನು ಮಾಡ್ತಾಳೆ? ಬಂದು ಕೂಡಲೇ ನಮ್ಮ ಮನೇಲಿ ದೇವ್ರ ಪೆಟ್ಟಿಗೆ ಬೇಡ, ನಾವು ಕೂತ್ಕೊಂಬೋದಿಲ್ಲ. ಇವನಿಗೆ ಅಷ್ಟಕ್ಕೆ ಅರ್ಥ ಆಗಲ್ಲ. ಏನು ಕೂತ್ಕೊಳ್ಳಲ್ಲ ಅಂದ್ರೇನು? ಯಾವಾಗ ನಿಂತಿರ್ತೀಯ? ಅದ್ರ ಕೋಡವರಡೆ ಬೇರೆ. ನಾವು ಕೂಡಲ್ಲ, ದೇವ್ರ ಪೆಟ್ಟಿಗೆ ಬೇಡ, ಅನುಗ್ರಹವಿಟ್ಟೆಲ್ಲ ಕೊಟ್ಬಿಡೋಣ. ಎಲ್ಲ ದೇವರ ಪೆಟ್ಟಿಗೆ, ಸಾಲಿಗ್ರಾಮ ಎಲ್ಲ ದೇವಸ್ಥಾನಗಳಿಗೆ. ಯೋಗ್ಯಳಾಗಿದ್ದವಳು ಬಂದಿದ್ದರೆ, ಯೋಗ್ಯ ಮನೆಯಿಂದ ಯೋಗ್ಯ ಕನ್ಯೆ ಬಂದಿದ್ದರೆ, ನಾನು ಕಂಡವರ ಮನೆ ಬಾಗಿಲು ಕಾಯಲಾರೆ ತೀರ್ಥಕ್ಕಾಗಿ, ನೀವೇ ತೀರ್ಥ ಮಾಡಿರಿ, ದೇವರ ಪೂಜೆ ಮಾಡಿರಿ ಅಂತ ಗಂಡನ ಕೈಯಲ್ಲಿ ಪೆಟ್ಟಿಗೆಯನ್ನು ತೆಗೆಸಿ, ದೇವರ ಪೆಟ್ಟಿಗೆಯನ್ನು ಗಂಡನಿಗೂ ಪುಣ್ಯವನ್ನು ಸಂಪಾದನೆ ಮಾಡಿಕೊಡ್ತಾಳೆ. ಇವತ್ತು ಗೋಪಾಲದಾಸರ ಯೋಗ್ಯವಾದ ಆಯುಷ್ಯ ಸಾಮಾನ್ಯವಲ್ಲ. 40 ವರ್ಷಗಳ ಆಯುಷ್ಯ ಶ್ರೀನಿವಾಸಾಚಾರ್ಯರಿಗೆ ಬಂದದ್ದು ಜಗದುದ್ಧಾರಕವಾದ ಹರಿಕಥಾಮೃತ ಸಾರವಾಗಿ ಅನೇಕ ಪದಪದ್ಯ ಸುಳಾದಿಗಳಾಗಿ ಹೊರಗೆ ಬರತಕ್ಕಂಥದ್ದಾಗಿದೆ. ಯಾವುದರ ಪಾರಾಯಣ, ಯಾವುದರ ಪುನಶ್ಚರಣ, ಪಠಣ, ಇವುಗಳೇ ನಮಗೆ ಅನುಗ್ರಹವನ್ನು ಮಾಡುತ್ತೆ. ಇದು ನಮ್ಮ ಗೋಪಾಲದಾಸರ ಅನುಗ್ರಹ ಜಗನ್ನಾಥದಾಸರಿಗೆ ಬಂದಿದ್ದಾಗಿತ್ತು. ಅದಕ್ಕೆ ಅವರು ತ್ಯಾಗ ಭೋಗ ಸಮಾಯುಕ್ತಂ. ಮೊದಲು ತ್ಯಾಗ. ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ. ರಾಮ ತಾನು ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ತನ್ನ ಪಾದಸ್ಪರ್ಶದಿಂದ ಅಹಲ್ಯೆಯನ್ನು, ಕಲ್ಲಾಗಿದ್ದ ಅಹಲ್ಯೆಯನ್ನು ಉದ್ಧಾರ ಮಾಡಿ ಗೌತಮನಿಗೆ ಕೊಟ್ಟಂತೆ. ಇದ್ಯಾಕೆ ಹೀಗೆ ಮಾಡಿದ ರಾಮ ಅಂದರೆ, ಕನ್ಯಾದಾನ ಮಾಡದೇ ಇದ್ದವನಿಗೆ ಕನ್ಯಾ ಸಿಗಲ್ಲ ಅಂತ. ಅದಕ್ಕಾಗಿ ಮೊದಲು ನಾನು ದಾನ ಮಾಡ್ತೇನೆ, ಆಮೇಲೆ ಸೀತಾ ಸಿಗ್ತಾಳೆ ಅಂತ. ಹಾಗಾಗಿ ಗೋಪಾಲದಾಸರು ಕೊಟ್ಟ 40 ವರ್ಷಗಳ ಆಯುರ್ದಾನವನ್ನು ಸ್ವೀಕಾರ ಮಾಡಿದ ಜಗನ್ನಾಥದಾಸರು ಹರಿಕಥಾಮೃತಸಾರವನ್ನು ರಚನೆ ಮಾಡುತ್ತಾರೆ. ಅಂಥ ಗೋಪಾಲದಾಸರು ಭೋಗವನ್ನು ಪಟ್ಟಿದ್ದಾರೆ. ಏನು ಭೋಗ ರೀ ಅವರ ಭೋಗ? ಯಾರಾದರೂ ಹೀಗೆ ಹೇಳೋದಿಲ್ಲ, ಇವರ ಪೂಜೆಯ ನಮ್ಮ ವಿಜಯರಾಯರ ಪೂಜೆ, ಇವರ ಕೊಂಡಾಡುವುದೇ ವಿಜಯರಾಯರ ಸ್ತೋತ್ರ, ಇವರೇ ವಿಜಯರಾಯರ ಮುಖ್ಯ ಪ್ರತಿಮಾ. ಎಲ್ಲರ ಉಂಟ ಪ್ರತಿಬಿಂಬಕ್ಕೆ ಈ ರೀತಿಯ ಒಂದು ಶ್ರೇಷ್ಠವಾದ ರೀತಿಯ ಪೂಜೆ ಪುನಸ್ಕಾರಗಳು ನಡೆದದ್ದು ನಮ್ಮ ಗೋಪಾಲದಾಸರಿಗೆ. ಒಳ್ಳೆ ಕುದುರೆ ಮೇಲೆ ಕೂತ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ವಿಜಯದಾಸರು ಕೊಡ್ತಾ ಇದ್ರು. ಈಗ ಕಲಿಯುಗದ ಅಲ್ಪರಾದ ನಮ್ಮಂಥವರಿಗೆ ಒಳ್ಳೊಳ್ಳೆ ಬಟ್ಟೆ ಊಟ ಸಿಗುವಾಗ ವಿಜಯರಾಯರಿಗೆ ಕೇಳಬೇಕಾ? ಬೇಕಾದಂಥ ಬಟ್ಟೆ ಬರೆ ಅವ್ರು ಉಡ್ತಾ ಇರಲಿಲ್ಲ. ಕೆಲವರು ಹಣೆ ಬರ ಹಾಗೆ ರೀ, 360 ಸೀರೆ ಇರುತ್ತೆ ಮನೆಯಲ್ಲಿ. ಬಾಗಿಲು ತೆಗೆದು ಕೂಡಲೇ ಗಂಡನ ಕಾಲ ಮೇಲೆ ರಪ್ಪಂತ ಬೀಳ್ತಾವೆ. ಅದನ್ನು ಉಡೋರು ಬೀಳ್ತಾ ಇರಲಿಲ್ಲ ಗೊತ್ತಿಲ್ಲ, ಅದು ತೆಗೆದು ಕೂಡಲೇ ರಪ್ಪಂತ ಕಾಲು ಬೀಳ್ತವೆ. ಅವ್ರು ಮಾತ್ರ ಮನೆಯಲ್ಲಿ ಹೆಂಗಸರು ಮಾತ್ರ ಆ ಗುಣಿ ಚೀಲನೇ ಹಾಕ್ಕೊಂಡಿರ್ತಾರೆ. ಏನು ಮಾಡಲಿಕ್ಕಾಗಲ್ಲ. ಕಂಫರ್ಟ್ ಆಚಾರ್ಯ ಅಂತಾರೆ, ಏನು ಮಾಡಲಿಕ್ಕಾಗಲ್ಲ. ಕೆಲವರು ಹಣೆ ಬರ ಅಷ್ಟೇ, ಅದು ಇದ್ದು ಅನುಭವಿಸೋದಿಲ್ಲ. ಮಾವ ಕೊಟ್ಟ ಬೆಳ್ಳಿ ತಂಬಿಗೆ, ಬೆಳ್ಳಿ ಲೋಟ, ಬೆಳ್ಳಿ ಒಳ್ಳೆ ರೇಷ್ಮೆ ಮಗಟ. ಗೋಪಾಲದಾಸರ ಆರಾಧನೆ ರೇಷ್ಮೆ ಮಗಟ ತೊಗೊಂಬರೋಣ ತರಲ್ಲ, ಬಿಳಿ ಪಂಚಲೇ ಉಟ್ಕೋತಾರೆ. ತರಬೇಕು, ಆ ಮಗಟ ತರಬೇಕು, ಉಡಬೇಕು. ಮನೆಯಲ್ಲಿ ಬೆಳ್ಳಿ ತಟ್ಟೆ, ಅದು ನ್ಯಾಷನಲ್ ವೇಸ್ಟು. ಸುಮ್ಮನೆ ಲಾಕರಲ್ಲಿಡೋದು, ವರ್ಷಕ್ಕೆ 2,000 ರೂಪಾಯಿ ಪಡೆಯೋದು. ತಾನೂ ಭೋಗ ಇಲ್ಲ, ಡೈಲಿ ಪರಪ್ಪನ ಅಗ್ರಹಾರದ ತಟ್ಟೆಯಲ್ಲೇ ಊಟ. ಇದು ಕೆಲವರ ಹಣೆ ಬರ. ಏನು ಮಾಡಲಿಕ್ಕಾಗಲ್ಲ. ನಮ್ಮ ವಿಜಯದಾಸರು ಹಾಗಲ್ಲ. ಆದರೆ ಅವರು ಸ್ವರೂಪದಿಂದ ತ್ಯಾಗಿಗಳವರು. ಹಾಗಾಗಿ ನಮ್ಮ ವಿಜಯದಾಸರಿಗೆ ಬಂದ ಎಲ್ಲ ಭೋಗಗಳು ಪ್ರತಿಬಿಂಬರಾದ ಗೋಪಾಲದಾಸರಲ್ಲಿ ಪ್ರತಿಫಲಿಸ್ತಾ ಇತ್ತು. ಗೋಪಾಲದಾಸರು ಬಂದರೆ ವಿಜಯದಾಸರೇ ಬಂದರು ಅನ್ನಬೇಕು. ಅವರು ಕುದುರೆ ಏರಿ ಬರೋಣ, ಅವರ ಬಟ್ಟೆ, ತಲೆಗೆ ಸುತ್ತಿದ ಪೇಟ, ಆ ಅದ್ಭುತವಾದ ಶರೀರ ಸೌಂದರ್ಯ, ಅದನ್ನು ಕೇಳಿದ ಜನ ಅಂತಿದ್ರಂತೆ, ನೀವ್ಯಾಕೆ ಹೇಗೆ, ಅವ್ರ್ಯಾಕೆ ಹಾಗೆ. ವಿಜಯದಾಸರು ಹೇಳ್ತಿದ್ರಂತೆ, ನಾವು ಋಷಿಗಳು, ಅವರು ದೇವತೆಗಳು. ಋಷಿ ಪಂಚಮಿ ಏನು ಮಾಡ್ತಾರೆ ಹೇಳ್ರಿ? ಒಂದು ಸೇಬು ಹಣ್ಣನ್ನು 8 ತುಂಡು ಮಾಡ್ತಾರೆ. ಏನು ಕಡಿಮೆ ಇರಲ್ಲ ಇವ್ರಿಗೆ. ಒಂದು ಸೇಬು ಹಣ್ಣು 8 ತುಂಡು, ಒಂದು ಮೋಸಂಬಿ 8 ತುಂಡು. ಪುಣ್ಯಕ್ಕೆ ಒಂದು ಕಲ್ಲು 8 ತುಂಡು ಮಾಡಿಟ್ಟಿರಲ್ಲ, ಅದನ್ನು 8 ತಂದಿರ್ತಾರೆ. ಒಂದು ಕಲ್ಲನ್ನು 8 ತುಂಡು ಮಾಡಿ 8 ಋಷಿಗಳು ಅಂತ ಮಾಡಲ್ಲ. ಹಾಗಾಗಿ ಋಷಿ ಪಂಚಮಿ ಏನೂ ಇಲ್ಲ. ಋಷಿ ಪಂಚಮಿ ಆದಮೇಲೆ ಬರುತ್ತೆ ನೋಡ್ರಿ ಗಣೇಶನ ಹಬ್ಬ. ಗಣೇಶನ ಹಬ್ಬ ಆದಮೇಲೆ ಋಷಿ ಪಂಚಮಿ. ಗಣೇಶನ ಹಬ್ಬದ ವೈಭೋಗ ಮಿಕ್ಕಿದ್ದೆಲ್ಲ ಈ ಋಷಿಗಳಿಗೆ, ಗಣೇಶನ ಹಬ್ಬಕ್ಕೆ ತಂದಿದ್ದೆಲ್ಲ ಈ ಋಷಿಗಳಿಗೆ. ಹಾಗಾಗಿ ನಮ್ಮ ಭೋಗದಲ್ಲೂ
ಗೋಪಾಲದಾಸರಿಗೆ ಸಮಾನರಾದವರಿಲ್ಲ. ಇವತ್ತು ಗೋಪಾಲದಾಸರ ಆರಾಧನಾ ಮಹೋತ್ಸವ. ಅವರು ಮಾಡಿದ ಪರಮೋಪಕಾರ ಸಾಮಾನ್ಯವಾದದ್ದಲ್ಲ. ಅವರ ಗ್ರಂಥಗಳ ಸಮೂಹಕ್ಕೆ ನಾವು ಹೊಳಹೊಕ್ಕಾಗ ವೈರಾಗ್ಯದ ಸುಳಾದಿ ಕೇಳ್ರಿ, ದೇವತಾ ಸ್ತೋತ್ರ ಕೇಳ್ರಿ, ಲೋಕ ಶಿಕ್ಷಣವನ್ನು ಕೇಳ್ರಿ, ಭಕ್ತಿಯ ಬಗ್ಗೆ ಕೇಳ್ರಿ, ಜ್ಞಾನದ ಬಗ್ಗೆ ಕೇಳ್ರಿ. ಪ್ರತಿಯೊಂದರ ಬಗ್ಗೆಯೂ ನಮ್ಮ ಗೋಪಾಲದಾಸರು ಸರಳವಾದ ಶೈಲಿಯಲ್ಲಿ ಮನಸ್ಸಿಗೆ ಇಂಪಣವಾಗುವ ಕನ್ನಡದ ಲಲಿತವಾದ ನಾಣ್ಣುಡಿಯಲ್ಲಿ ನುಡಿಸಿಕೊಟ್ಟಿದ್ದಾರೆ. ಅವರ ಆರಾಧನಾ ಮಹೋತ್ಸವದಲ್ಲಿ ಒಂದಿಷ್ಟು ಆ ಪಾದಮೂಲಿ ಪರ್ಯಂತಂ ಗುರುಣಾಂ ಆಕೃತಿ, ಅವರ ಆಕೃತಿ, ಆ ಸಮ್ಯಕೃತಿ, ಗುರುಗಳ ಕೃತಿಯನ್ನು ಸ್ಮರಣೆ ಮಾಡುವುದೇ ಅವರ ಸ್ಮರಣೆ. ಒಂದು ಸ್ವಲ್ಪ ಹೊತ್ತು ಗೋಪಾಲದಾಸರ ಕೆಲವೊಂದು ವಿಷಯಗಳನ್ನು ಚಿಂತನೆ ಮಾಡುವ ಪ್ರಯತ್ನವನ್ನು ಮಾಡೋಣ. ಗೋಪಾಲದಾಸರು ದೇವರ ಬಳಿಯಲ್ಲಿ ಒಂದು ಮಾತನ್ನಂತಾರೆ. ಸ್ವಾಮಿ, ನಾಮಸ್ಮರಣೆಯ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರು. ಕೊನೆಗೆ ಜತೆಯಲ್ಲಿ, ಸುಳಾದಿಯ ಜತೆಯಲ್ಲಿ ಒಂದು ಮಾತಂತಾರೆ. ಅವರು ದೇವರ ಜೊತೆಗೆ ಮಾತಾಡೋದು ಬಹಳ ಸುಲಭ. ಬರೀ ಕೃತಿಯಲ್ಲಿ ಮಾತ್ರ ಹಾಗಿರಲ್ಲ. ಕೆಲವರು ಮಾತಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಹಿಂಗೆ ಮಾಡ್ತೀಯೋ, ನೋಡಿದ್ರೆ ದೊಡ್ಡ ಅಪರೋಕ್ಷ ಜ್ಞಾನಿಗಳು ಏನೋ ಭಾರಿ ದೇವರ ಜೊತೆಗೆ ಮಾತಾಡ್ತಾ ಇದ್ದಾರೆ ಅನ್ನೋ ರೀಲ್ಗಳೆಲ್ಲ ಬಿಡ್ತಿರ್ತಾರೆ. ನಮ್ಮ ಗೋಪಾಲದಾಸರು ಹಾಗಲ್ಲ. ಗೋಪಾಲದಾಸರು ಅಂತಾರೆ, ಈ ಗಿಡದಲ್ಲಿ ಬಿಟ್ಟ ಹಣ್ಣನ್ನು ನೀ ತಿನ್ನಬೇಕು ಸ್ವಾಮಿ. ಈ ದೇಹಾಖ್ಯ ವೃಕ್ಷದಲ್ಲಿ ಬಿಟ್ಟ ಪುಣ್ಯವೆನ್ನುವ ಹಣ್ಣಿನ ಫಲಾನುಭವ ನಿನಗಾಗಬೇಕು, ಬೇರೊಬ್ಬರಿಗಾಗಬಾರದು. ನಾವಿಷ್ಟೇ ಹೇಳಿದ್ವಲ್ಲ, ಗೋಪಾಲದಾಸರ ಬಾಯಲ್ಲಿ ಕೇಳ್ರಿ. ನಿನ್ನ ವೃಕ್ಷದ ಹಣ್ಣು ಅನ್ಯರು ಒಯ್ದರೆ, ನಿನ್ನ ವೃಕ್ಷದ ಹಣ್ಣು ಅನ್ಯರು ಒಯ್ದರೆ. ಯಾಕಿದು ನಿನ್ನ ವೃಕ್ಷ ಅಂದರೆ, ನೀ ಒಳಗೆ ಕೂತಿದ್ದೀಯ, ನೀನೇ ಇದಕ್ಕೆ ನೀರು ಹಾಕಿದ್ದೀಯ, ನೀನೇ ಉಣಿಸಿದ್ದೀಯ, ನೀನೇ ರುಚಿ ತೋರಿಸಿದ್ದೀಯ. ಸರ್ವೇಂದ್ರಿಯ ಪ್ರೇರಕನಾಗಿ ಒಳಗಿದ್ದು ಊಟ ಮಾಡಿಸಿ, ಸ್ನಾನ ಮಾಡಿಸಿ, ಸಂಧ್ಯಾವಂದನೆ ಮಾಡಿಸಿ, ಸುಳಾದಿ ಪದಪದ್ಯಗಳನ್ನು ಹಾಡಿಸಿ, ಮಂತ್ರಸ್ತೋತ್ರಗಳನ್ನು ಹಾಡಿಸಿದ ನೀನು ಬಂದ ಪುಣ್ಯವನ್ನು ರಾಕ್ಷಸರಿಗೆ ಕೊಟ್ಟಿ ಅಂದರೆ, ದೈತ್ಯರಿಗೆ ಕೊಟ್ಟಿ ಅಂದರೆ, ನಂದೇನು ಹೋಗಲಿ ಬಿಡು, ಶ್ರಮನಿಂದೆ ಫಲವೂ ನಿಂದಲ್ಲ ಬಿಡು. ಎಂಥ ಎಷ್ಟು ಜ್ಞಾನ ಇದೆ ನೋಡ್ರಲ್ಲಿ, ನೀ ಮಾಡಿಸಿದ್ದು ಅನ್ನುವ ಜ್ಞಾನ. ನಿನ್ನ ವೃಕ್ಷದ ಹಣ್ಣು ಅನ್ಯರು ಒಯ್ದರೆ ಪುಣ್ಯ ನಿನ್ನದು ಕಾಣೋ ಗೋಪಾಲ ವಿಠಲ. ನಿಂದೇ ಸ್ವಾಮಿ ಆ ಪುಣ್ಯ. ಚಿಂತನೆಯೂ ಬಂತು, ದೇವರು ಮಾಡಿಸಿದ ಅಂತ ಹೇಳುವುದೂ ಬಂತು, ನೀ ಮಾಡಿಸಿದ ಕೆಲಸ ಇಂಥದ್ದು ಅಂತಂದರು. ಸಾಮಾನ್ಯವಾಗಿ ಅವರಂತಾರೆ, ಒಂದು ಕಡೆ ಹೇಳ್ತಾರೆ ಬಹಳ ಚೆನ್ನಾಗಿ, ಭಗವಂತನ ನಾಮಸ್ಮರಣೆ ಏನಿದೆ, ಆ ನಾಮಸ್ಮರಣೆ ಅದಕ್ಕಾಗುವಷ್ಟು ಫಲ ಬೇರೆ ಯಾವುದಕ್ಕೂ ಆಗೋದಿಲ್ಲ. ಅದಕ್ಕೆ ಅವರಂತಾರೆ, ಸ್ವಾಮಿ, ನಿನ್ನ ನಾಮದಿಂದ ಹೋಗುವಷ್ಟು ಪಾಪಗಳನ್ನು ಎನ್ನಿಂದ ಮಾಡಲು ಅಳವಲ್ಲ. ಇದು ಸಂಸ್ಕೃತದ ಶ್ರೀಮದ್ ಆಚಾರ್ಯರ ಮಾತಿದು. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಅಂತಾರೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ಕರ್ತು ನ ಶಕ್ಯೇತ ಪಾತಕಂ ಪಾತಕೀ ನರಃ. ಭಗವನ್ನಾಮಕ್ಕೆ ಹೋಗುವಷ್ಟು ಪಾಪಗಳನ್ನು ಮಾಡಿದವರು ಯಾರೂ ಇಲ್ಲವಂತೆ. ಬೇಕಾದ್ರೆ ಕಷ್ಟಪಟ್ಟು ಪುಣ್ಯ ಮಾಡ್ಬೋದ್ರಿ, ಪಾಪ ಮಾಡಲಿಕ್ಕೆ ಆಗಲ್ಲ. ತುಂಬ ಕಷ್ಟ ಪಾಪ ಮಾಡೋದು ಕೂಡ. ಅದರೊಳಗೆ ಸ್ವಲ್ಪ ಏನಾದ್ರು ಸಾತ್ವಿಕ ಮನಸ್ಸು ಇತ್ತು, ಪಾಪ ಪುಣ್ಯ ಪ್ರಜ್ಞೆ ಇತ್ತು ಅಂದುಬಿಟ್ರೆ ಪಾಪ ಮಾಡಲಿಕ್ಕೂ ಆಗಲ್ಲ. ತುಂಬ ಕಷ್ಟ ಪಾಪ ಮಾಡೋದು. ಅದಕ್ಕೆ ಗೋಪಾಲದಾಸರಂತಾರೆ, ಸ್ವಾಮಿ, ನನ್ನ ಧರ್ಮ ನೋಡ್ರಿ, ಅವರ ಒಂದೊಂದು ಉದಾಹರಣೆ ಹೇಗಿರುತ್ತೆ, ಮನಸ್ಸಿಗೆ ಹಿಡಿಯುವಂತೆ ಮಾತಾಡಬೇಕ್ರಿ. ಅದಕ್ಕೆ ವಿಜಯದಾಸರಂತಾರೆ, 3 ತಾಸು ಮಾತಾಡಿದರು, ತುಂಬ ಚೆನ್ನಾಗಿ ಮಾತಾಡಿದ್ರು, ಗಡಗಡ ಬಡಬಡ, ಏನು ಪ್ರಾಸ, ಬಹಳ ಚೆನ್ನಾಗಿತ್ತು ಅವ್ರ ಮಾತಾದ್ರೆ. ಏನೂ ಅರ್ಥ ಆಗಲಿಲ್ಲ, ಏನೂ ಅರ್ಥ ಆಗಲಿಲ್ಲ. ಅದಕ್ಕೆ ವಿಜಯದಾಸರಂತಾರೆ, ಎಲ್ಲರ ಕೂತು ಸ್ವಲ್ಪ ಹೊತ್ತು ಮಾತಾಡಿದರೆ, ನಮಗಾಗಿ ಸಮಯವನ್ನು ಯಾರಾದರೂ ಮೀಸಲಾಗಿಟ್ಟರೆ, ಅವರಂತಾರೆ, ಜ್ಞಾನ ಹುಟ್ಟುವಂತೆ ಪ್ರವಚನವ ಮಾಡಿಸೋ. ಜ್ಞಾನ ಹುಟ್ಟಬೇಕು ಇನ್ನೊಬ್ಬರಿಗೆ. ಒಂದು 5 ನಿಮಿಷ ನಮ್ಮ ಜೊತೆಗೆ ಕಳೆದರೆ, ಗಂಧದ ಕೊರಡನ್ನು ಸಾಣೆಕಲ್ಲ ಮೇಲೆ ತೆಗೆದರೆ ಏನೂ ಬರದೇ ಇದ್ದರೆ ಇದು ಯಾವುದೋ ಜಾಲಿ ಮರ ಅಂದುಬಿಡ್ತಾರೆ. ಹಾಗೆ ವಿಜಯದಾಸ್ ನಮ್ಮ ದಾಸರಂತಾರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ಬಹಳ ಒಂದು ದೊಡ್ಡ ಮಾತನ್ನಂತಾರೆ, ನಮ್ಮ ಧರ್ಮ ಹೇಗಿದೆ, ನಾವು ದೊಡ್ಡ ಧರ್ಮ ಮಾಡ್ತೀವಿ, ಪುಣ್ಯ ಸಂಪಾದನೆ ಮಾಡ್ತಾ ಇದ್ದೀವಿ ಅಂತೀವಲ್ಲ,
ನಮಗನ್ಸತ್ತೆ. ಒಂದು ದಿವಸ ಒಂದು ಕಡೆ ಉಪನ್ಯಾಸ ಆದಮೇಲೆ ಒಬ್ಬ ಹೆಣ್ಮಗಳು ಬಂದ ಆಚಾರ್ಯ ಒಂದು ಕ್ವಶನ್ ಅಂದು, ಏನಮ್ಮ ಆಚಾರ್ಯ ಎಷ್ಟು ಕೆಟ್ಟ ಕಲಿಯುಗ, ಇಂಥ ಕಲಿಯುಗದಲ್ಲಿ ನಾನು ಅಂಗಡಿಯಿಂದ ಗೆಜ್ಜೆ ವಸ್ತ್ರ ಹೂಬತ್ತಿ ಯಾವುದೂ ತರಲ್ಲ, ಚಾತುರ್ಮಾಸ್ಯ ಮಾಡ್ತೀನಿ, ಏಕಾದಶಿ ಮಾಡ್ತೀನಿ, ವ್ರತನೇಮಗಳನ್ನು ಮಾಡ್ತೀನಿ, ಗುರುಮಂತ್ರ ತೊಗೊಂಡಿದ್ದೀನಿ, ಇದರಿಂದ ನನಗೆ ಅನ್ಸುತ್ತೆ ನಾನು ಯಾರೋ ದೇವತೆ ಇರಬೇಕಲ್ವ ಆಚಾರ್ಯ. ಸ್ವಲ್ಪ ಧರ್ಮ ಮಾಡಿಬಿಟ್ರು ಸಾಕು ನಮ್ಮ ತಲೆ ತಿರುಗಿ ಹೋಗಿಬಿಡುತ್ತೆ ನಮಗೆ. ಇದನ್ನು ರುಬ್ಬಿ ತಲೆಯಿಂದ ತೆಗಿತಾರೆ ನಮ್ಮ ಗೋಪಾಲದಾಸರು. ತನ್ನ ಸತಿಯನು ಅನ್ಯರಿಗೊಪ್ಪಿಸಿ, ಟಾಂಗ್ ನೋಡ್ರಿ ಹೆಂಗಿದೆ ಅವರದ್ದು. ತನ್ನ ಸತಿಯನು ಅನ್ಯರಿಗೊಪ್ಪಿಸಿ ಹೆಣ್ಣು ಶಿಶುವ ಪಡೆದು, ತನ್ನ ಸತಿಯನು ಅನ್ಯರಿಗೊಪ್ಪಿಸಿ ಹೆಣ್ಣು ಶಿಶುವ ಪಡೆದು ಕನ್ಯಾದಾನವ ಮಾಡಿ. ಸ್ಟೆಪ್ಸ್ ನೋಡ್ರಿ ಅವ್ರದ್ದು. ತನ್ನ ಸತಿ ಅನ್ಯರಿಗೆ ಕೊಟ್ಟು ಹೆಣ್ಣನ್ನು ಪಡೆದು ಅದನ್ನು ಕನ್ಯಾದಾನವ ಮಾಡಿ ಪುಣ್ಯವ ಗಳಿಸಿದಂತೆ ಎನ್ನ ಧರ್ಮವಯ್ಯ. ಏನು ಸರಳವಾಗಿ ಅರ್ಥ ಮಾಡ್ತಾರೆ ದಾಸರೇ. ನನ್ನ ಧರ್ಮ ಹೇಗಿದೆ ಅಂದರೆ, ನನ್ನ ಹೆಂಡತಿ ನಾನು ನಪುಂಸಕನಾಗಿ ನಾನು ಮಕ್ಕಳನ್ನು ಪಡೀಲಿಕ್ಕೆ ಯೋಗ್ಯತೆ ಇಲ್ಲದೆ ಇನ್ನೊಬ್ಬರಿಗೆ ಒಪ್ಪಿಸಿ ಅಲ್ಲೂ ಬಂದ ಕನ್ಯಾದಾನ, ಹೆಣ್ಣನ್ನು ಬೇರೊಬ್ಬಳಿಗೆ ಕೊಟ್ಟು ಅವಳಲ್ಲಿ ಒಂದು ಮಗು ಹುಟ್ಟಿ ಆ ಮಗುವನ್ನು ತಂದು ನಾನು ಕನ್ಯಾದಾನ ಮಾಡ್ತಾ ಇದ್ದೆ. ಪುಣ್ಯ ಬಂತು ಅಂತ ಅನ್ಕೊಂಡ್ರೆ ನಿಂದ ಅದು ಮಗನೇ, ನಿಂದ ಕನ್ಯಾ, ಯಾರಿಗೋ ಹುಟ್ಟಿದ ಕನ್ಯೆಯನ್ನು ನೀನು ಕನ್ಯಾದಾನ ಮಾಡ್ತಾ ಇದ್ದೀಯಾ. ನಿನ್ನ ದಾಸನಾಗಿ ತಿದ್ದಿಸ್ತಾರೆ, ಅದನ್ನು ಮುಂದೆ ಸರಳವಾಗಿ ಬಿಡಿಸ್ತಾರೆ. ನಿನ್ನ ದಾಸನಾಗಿ ನಿನ್ನ ಮುದ್ರೆಯ ಧರಿಸಿ ನಿನ್ನ ಹಾಡಿ ಪಾಡಿ ನಿನ್ನನ್ನು ಒಲಿಸದೆ, ನಿನ್ನನ್ನು ಒಲಿಸದೆ ನಿನ್ನನ್ನು ಹಾಡಿ ನಿನ್ನನ್ನು ಪಾಡಿ ಹೊನ್ನು ಉಳ್ಳವನಲ್ಲಿ ಚೆನ್ನಾಗಿ ಹೋಗಿನ್ನು. ದುಡ್ಡಿದ್ದವರ ಹತ್ರ ಹೋಗಿ ಅವರನ್ನು ಹೊಗಳಿ ಅವರ ಮುಂದೆ ಅದನ್ನು ಹೇಳಿ, ಸ್ವಾಮಿ ನಾನು ನಿನ್ನಂಥ ದಾತನ್ನ ಇನ್ನೆಲ್ಲಿ ಕಾಣೆನೋ, ನಿನ್ನಂಥ ದಾತನ್ನ ಇನ್ನೆಲ್ಲಿ ಕಾಣನೆಂದು ಉನ್ನತ ಪರಿಯಲ್ಲಿ ಬಣ್ಣಿಸಿಕೊಂಡಾಡಿ. ಸ್ವಾಮಿ ನಿನ್ನಂಥ ದಾತ ಯಾರೂ ಇಲ್ಲ, ನೀನೇ ದೊಡ್ಡ ಕರುಣಿ, ನೀನೇ ದಾತ ಅಂತ ಹೇಳಿ ನಿನ್ನಲ್ಲಿ ಕೇಳಿದ್ದೇನೆ ನಾನು. ಹೊನ್ನು ಗಳಿಸಿ ತಂದು ಅನ್ನದಾನವ ಮಾಡಿ ಘನ್ನತೆ ಪಡೆದೆನೋ. ನಿನ್ನನ್ನು ಹೊಗಳಿ ಯಾರೋ ಕೊಟ್ಟು ದುಡ್ಡು ತಂದು ನಾನು ಅನ್ನದಾನ ಮಾಡಿ ನಾ ಮಾಡಿದೆ ಅಂತ ಅನಿಸ್ಕೊಂಡೆ, ಏನು ಮೂರ್ಖ ನಾನು. ಹೀಗೆ ಅವರ ಒಂದೊಂದು ಮಾತು ಮನಮುಟ್ಟುವಂತೆ ಬಹಳ ಚೆನ್ನಾಗಿರುತ್ತೆ. ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾರೆ. ನಮಗೆ ಸುಖ ದುಃಖ ಇನ್ನೊಬ್ಬರಿಂದ ಆಯಿತು ಅಂತ ನಾವು ಅಂದುಕೊಳ್ತಾ ಇರ್ತೇವೆ. ಸುಮ್ಮನೆ ಟೈಮ್ ಇದ್ದಾಗೆಲ್ಲ ತಿಕ್ಕೋದ್ರ ಬದಲು ತಿಕ್ಕೋದನ್ನು ನಿಲ್ಲಿಸಿ ಅದು ಹೀಗೆ ತಿಕ್ಕೋಣ ಹೀಗೆ ತಿಕ್ಕೋಣ ಹೀಗೆ ತಿಕ್ಕೋಣ, ಬಗೆ ಬಗೆ ಬಂದಿದೆ ಇವಾಗ. ಆ ತಿಕ್ಕಾಟವನ್ನು ನಿಲ್ಲಿಸಿ ಸುಮ್ಮನೆ ದಾಸರಾಯರ ಪುಸ್ತಕ ಕೈಯಲ್ಲಿ ಹಿಡಿದ್ರೆ ರಿಫ್ರೆಶ್ ಆಗುತ್ತೆ ಮೈಂಡು, ಅದ್ಭುತವಾಗಿ ರಿಫ್ರೆಶ್ ಆಗುತ್ತೆ. ಅವರೊಂದು ಮಾತಂತಾರೆ, ಅನ್ಯರಿಂದಲಿ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದ ಆಯಿತೆಂಬ ಕ್ಲೇಶ ಮೇಲಯ್ಯ. ಇನ್ನೊಬ್ಬರಿಂದ ಸುಖವಾಯಿತು ಅನ್ನುವುದಕ್ಕಿಂತ ನಿನ್ನಿಂದಲೇ ದುಃಖವಾಯಿತು ಅಂದರೆ ನಿನ್ನ ಸ್ಮರಣೆಯೂ ಬಂತು, ದುಃಖ ಸುಖಗಳಿಗೆ ನೀ ನಿಯಾಮಕ ಅನ್ನುವ ಜ್ಞಾನವೂ ಬಂತು. ಏನು ನೋಡ್ರಿ ಅವ್ರದ್ದು ಟೆಕ್ನಾಲಜಿ, ಮಾತಾಡುವ ಶೈಲಿ, ಅದು ಕವಿಗಳಿಗೆ ಸಾಧ್ಯ. ಒಬ್ಬನನ್ನು ಕರ್ಕೊಂಡು ಬಂದು ಒಂದು ಗಿಡವನ್ನು ತೋರಿಸಿದರು, ಒಣಗೋದ ಗಿಡ. ಇದರ ಬಗ್ಗೆ ಏನು ಹೇಳ್ತಿ ಅಂತಂದು ಅವನು ಗಿಡ ನೋಡಿದ, ನಾಳೆ ಗೋಪಾಲದಾಸರವನ್ನೇ ಕಡಿದು ಒಲೆಗೆ ಹಾಕಿಬಿಡ್ಬೋದು. ಅವನು ಮರದ ವ್ಯಾಪಾರಿ, ಒಳ್ಳೆ ಕವಿಯನ್ನು ಕರ್ಕೊಂಡು ಬಂದು ತೋರಿಸಿದ್ರು ಈ ಒಣಗಿದ ಗಿಡವನ್ನು. ನಿಮಗೇನು ಅರ್ಥ ಆಗತ್ತೆ ಹೇಳ್ರಿ. ಅವನೇನು ಹೇಳಿದ ಗೊತ್ತಾ, ಬಂಧುಗಳು ಬಾಂಧವರು ಎಲ್ಲರನ್ನು ಕಳ್ಕೊಂಡ್ರೆ ಹೆಂಗಿರ್ತೀವಿ, ಈ ಒಣಗಿದ ಗಿಡ ಇದ್ದಂಗೆ ಇರ್ತೀವಿ. ಒಂದೇ ಗಿಡವನ್ನು ವರ್ಣಿಸುವ ರೀತಿ. ತುಂಬಿದ ಗಿಡವನ್ನು ತೋರಿಸಿದರು, ಹಣ್ಣು ಚಿಗುರು ಕಾಯಿ ಎಲ್ಲದರಿಂದ ತುಂಬಿದ್ದನ್ನು. ಎಲ್ಲ ಬಂಧುಗಳು ಬಾಂಧವರು ಎಲ್ಲರೂ ಇದ್ದರೆ ಹೇಗಿರುತ್ತೆ ಅಂದರೆ ಈ ಗಿಡ ಇದ್ದಂಗಿರುತ್ತೆ. ಅದು ಇನ್ನೊಬ್ಬರಿಗೆ ತೋರಿಸಿದ್ರು, ಈ ಹಣ್ಣೆಲ್ಲ ಮಾರಿಕೊಂಡ್ರೆ ಉಗಾದಿ ಹಬ್ಬದ ದಿವಸ ಮಾವಿನ ಎಲೆಗಳನ್ನೆಲ್ಲ ಕಿತ್ತು ಮಾರಿದರೆ ತುಂಬ ದುಡ್ಡು ಬರುತ್ತೆ ಎಂದು.
ಅವರವರ ನೋಟದ ಬಲ. ಗೋಪಾಲದಾಸರಂತಾರೆ, ಅನ್ಯರಿಂದಲಿ ಸುಖವಾಯಿತೆಂಬುದಕ್ಕಿಂತ ನಿನ್ನಿಂದಾಯಿತೆಂಬ ಕ್ಲೇಶ ಮೇಲಯ್ಯ. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ. ತುಂಬ ಮಾತಲ್ಲಿ ಭಾರ ಇದೆ ಗೋಪಾಲದಾಸರ ಮಾತು. ನಿನ್ನನರಿಯದೆ ಅನ್ಯರ ಬಲ್ಲೆನೆಂಬುದಕ್ಕಿಂತ. ನಿನ್ನನ್ನು ತಿಳಿಯಬೇಕು. ನಿನ್ನನ್ನು ತಿಳಿಯದೆ ಬೇರೊಬ್ಬರ ಬಗ್ಗೆ ಗೊತ್ತು ಅಂದರೆ ಬೇರೊಬ್ಬರು ಯಾರು, ಅವರ ಗುಣಗಳೇ ಯಾವುದು, ಎಲ್ಲವೂ ಭಗವಂತನದೇ. ಅದಕ್ಕಿಂತ ಕಣ್ಣಿಲ್ಲದ ಕುರುಡ ಮೇಲಯ್ಯ. ಕಣ್ಣಿಲ್ಲದೆ ಇದ್ದವನು ವಾಸಿಸ್ವಾಮಿ. ಪುಣ್ಯ ಪಾಪವರಿಯದೆ ಬದುಕುವ ಮನುಜನಿಗಿಂತ ನಾಯಿ ಕುನ್ನಿಲೇಸಯ್ಯ. ಕುಲಹೀನನಾದರೂ ಸುಖ ದುಃಖಗಳು ನಿನ್ನಿಂದ ಆಯ್ತೆಂಬ ಮತಿ ಚೆನ್ನಾಗಿ ತಿಳಿಸಯ್ಯ. ಗೋಪಾಲ ವಿಠಲ, ಸುಖವೇ ಆಗಲಿ ದುಃಖವೇ ಆಗಲಿ ನಿನ್ನಿಂದ ಆಯಿತು, ನೀನು ಪ್ರೇರಕ ಎನ್ನುವ ಜ್ಞಾನ ನಮಗೆ ಅಲ್ಲಿಯ ತನಕ ಕೊಡು ಸ್ವಾಮಿ ಎಂಬುದಾಗಿ ಗೋಪಾಲದಾಸರು ಹೀಗೆ ಈ ಮಾತನ್ನು ಕೇಳ್ತಾ ದೇವರಲ್ಲಿ ಮತ್ತು ಕೇಳ್ತಾ ಇದ್ದಾರೆ. ಸ್ವಾಮಿ, ಎಲ್ಲಿಯ ತನಕ ನಮಗೆ ಮನಸ್ಸು ಕಂಟ್ರೋಲ್ ಬರಲ್ಲ ರೀ. ಎಲ್ಲರ ಘಮ್ಮಂತ ಬೋಂಡ ಕರೀತಾ ಇದ್ದ ವಾಸನೆ ಬಂದರೆ ಆಹಾ ಅಂತ ಅನಿಸುತ್ತೆ. ಸುಂದರವಾದ ಪದಾರ್ಥ ನೋಡಿದ್ರೆ ಮನಸ್ಸು ಆ ಕಡೆಗೆ ಹೋಗುತ್ತೆ. ಷಡುರಸದನ್ನಕ್ಕೆ ನಲಿದಾಡುವ ಜಿಕ್ವೆ ಕಡುರುಚಿಗೊಂಡರೆ ಆ ರುಚಿ ನಿನ್ನದಯ್ಯ ಅನ್ನುವುದು ಬರಲ್ಲ. ಅದು ಬೇಕು, ಭೋಗ ಮಾಡಿಬಿಡಬೇಕು ಅಂತ. ಆದರೆ ಅದು ಭೋಗ ಮಾಡಿದರೆ ಪಾಪ ಬರುತ್ತೆ. ಪಾಪ ಬರದೇ ಇರಲಿಕ್ಕೆ ಏನು ಮಾಡಬೇಕು? ಒಳ್ಳೆ ಉಪಾಯ ಹೇಳ್ಕೊಡ್ತಾರೆ ಗೋಪಾಲದಾಸರು. ನಿಮ್ಮ ಮನಸ್ಸಂತೂ ನೀವು ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಮನಸ್ಸಿ ಕಂಟ್ರೋಲ್ಗೋಸ್ಕರವಾಗಿಯೇ ಜಗತ್ತಿನಲ್ಲಿ ಎಲ್ಲ ಪ್ರಯತ್ನಗಳು. ನಮಗೆ ಗೊತ್ತಿಲ್ಲ, ನಾವು ಮಾಡುವ ಎಲ್ಲ ಪ್ರಯತ್ನ. ದಾನಂ ಸ್ವಧರ್ಮ ನಿಯಮೋ ಯಮಶ್ಚ ಶ್ರುತಾನಿ ಕರ್ಮಾಣಿ ಚ ಸದ್ರತಾನಿ. ದಾನ ಯಾಕೆ ಮಾಡ್ತೇವೆ? ಅನೇಕರು ಎಂದುಕೊಂಡಿದ್ದಾರೆ ತೆಗೆದುಕೊಳ್ಳೋರಿಗೆ ಗತಿ ಇಲ್ಲ, ಪಾಪ ತುಂಬ ದಯನೀಯವಾಗಿದ್ದಾರೆ, ಅದಕ್ಕೆ ದಾನ ಕೊಡ್ತಾ ಇದ್ದೀವಿ. ಅಲ್ಲ, ದಾನ ಕೊಡುವುದರ ಉದ್ದೇಶ ಅಭಿಮಾನ ತ್ಯಾಗ. ಅಷ್ಟು ದುಡ್ಡಿನ ಮೇಲೆ ನನ್ನದಲ್ಲ, ಇದು ಫ್ರಮ್ ಹರಿ ಟು ಹರಿ. ತ್ವಯೈವ ದತ್ತಂ ಪದಮೈಂದ್ರ ಮುರ್ಜಿತಂ ಹೃತಂ ತ್ವಯೈವ ಅದ್ಯ ತದೇವ ಶೋಭನಂ. ಪ್ರಹ್ಲಾದರಾಜರು ಬಲಿಯ ಮನೆಗೆ ಬಂದಾಗ, ಬಲಿಯನ್ನು ಕಟ್ಟಿದಾಗ ದೇವರಿಗಂದರು, ಸ್ವಾಮಿ ನೀ ಕೊಟ್ಟಿದ್ದಿ, ನೀ ತಗೊಂಡು ನಾವು ಕೊಟ್ಟಿವಿ ಅಂತೇನು? ಎಲ್ಲರೂ ಹಾಗೆ ದೊಡ್ಡದಾಗಿ ಒಂದು 85 ನಂಬರ್ ಫಾಂಟು ಹಿಡ್ದಪ್ಪ ಅಕ್ಷರ, ಯಾರ್ದು? ತಮ್ಮ ಹೆಸರು. ಮೇಲ್ಗಡೆ ಸಣ್ಣ ಹೆಸರಲ್ಲಿ ಅಜ್ಞಾನ ತಿಮಿರಚ್ಛೇದಂ, ಅದು 2ನೋ 3ನೋ ಫಾಂಟು, ತುಂಬ ಸಣ್ಣ ಫಾಂಟು. ಕೆಳಗಡೆ ಗೋವಿಂದರಾವ್, ಗುಂಡೂರಾವ್, ಬಾಲಾಜಿರಾವ್ ಅಂತಾರೋ ಇಂಥರಾವ್ ನಮ್ಮ ದೊಡ್ಡ ಹೆಸರು. ನಮಗೆ ಹೆಸರು ಬರಬೇಕು. ನಾವು ದಾನ ಮಾಡೋದು ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ದಾನ ಸ್ವಧರ್ಮಾಚರಣೆ. ಏಕಾದಶಿ ಉಪವಾಸ, ಚಾತುರ್ಮಾಸ್ಯಾದಿ ವ್ರತಗಳು, ಮಡಿಮೈಲಿಗೆಗಳು ಯಾಕೆ ಮಾಡ್ತೇವೆ ಕೇಳ್ರಿ? ಮಾಡೋರೆಲ್ಲ ಮಾಡೋದೇನು ಕೆಲಸ ಗೊತ್ತಾ? ಮಡಿ ಮೈಲಿಗೆ, ಆಚಾರ ವಿಚಾರ, ಈರುಳ್ಳಿ ತಿನ್ನುವುದು ಬಿಡೋದು, ಇವೆಲ್ಲ ಮಾಡಿದ ಮೇಲೆ ನಮಗೆ ಬರೋದು ಏನಪ್ಪ ಅಂದರೆ, ನಮ್ಮ ಬಂಧುಗಳು ಮಾಡ್ತಿಲ್ಲ, ಅವರು ಎದುರುಗಡೆ ಮನೆಯವರು ಮಾಡ್ತಿಲ್ಲ, ಅವರು ಪುರಾಣಕ್ಕೆ ಬರಲ್ಲ, ಹಾಳಾಗಿ ಹೋಗಲಿ, ತೊಗೊಂಡೇನು ಮಾಡ್ತೀರಿ ನೀವು? ನಿಮಗಂತೂ ದೇವರು ಸತ್ಪ್ರೇರಣೆ ಕೊಟ್ಟಿದ್ದಾನ. ನೀವು ಏಕಾದಶಿ ಮಾಡ್ತೀರಾ, ಏಕಾದಶಿ ಮಾಡಿದಷ್ಟು ಹೊತ್ತು ಎದುರುಗಡೆ ಮನೆ ಮಾಧ್ವರ ಇದಾರಾಚಾರೇ ನಮ್ಮ ಮನೆ ಎದುರುಗಡೆ ದರಿದ್ರದವರು, ನಿಂಗೆ ಹಾಕಬೇಕಪ್ಪ. ಸ್ವಲ್ಪ ಆಚಾರ ವಿಚಾರ ಬಂದುಬಿಡ್ತು ಅಂದರೆ ಇನ್ನೊಬ್ಬರನ್ನು ಬೈಯೋದ್ರಲ್ಲಿ ನಮ್ಮ ಕಾಲ ಕಳಿತೀವಿ. ಇವೆಲ್ಲ ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಭಾಗವತ 11ನೇ ಸ್ಕಂದ ಹೇಳುತ್ತೆ, ಇವೆಲ್ಲದರ ಉದ್ದೇಶ ಸರ್ವೇ ಮನೋನಿಗ್ರಹ ಲಕ್ಷಣ ಅಂತಹ. ಇದೆಲ್ಲದರ ಉದ್ದೇಶ ದಾನ ಕೊಟ್ಟದ್ದನ್ನು ಮತ್ತೊಮ್ಮೆ ಜ್ಞಾಪಿಸಿಕೊಳ್ಳಬಾರದು, ಕೈಗೆ ಗೊತ್ತಾಗಬಾರದು ಅಂತಾರಲ್ಲ, ಜ್ಞಾಪಿಸಿಕೊಂಡರೂ ದಾನದ ಫಲ ಮನೋನಿಗ್ರಹ ಲಕ್ಷಣ ಅಂತಹ. ಅದಕ್ಕೆ ಗೋಪಾಲದಾಸರಂತಾರೆ, ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಅಲ್ಲಿ ಹೋಗುತ್ತೆ, ಇಲ್ಲಿ ಹೋಗುತ್ತೆ, ಹೋದ ಮನಸ್ಸು ಬರೋದೇ ಇಲ್ಲ ವಾಪಸ್ಸು. ಸ್ವಪ್ನ ಬಿದ್ದರೂ ಮನ ವಿಷಯದೊಳಗಿರಿಸಿ, ವಿಷಯವ ಮನದೊಳಗೆ ನೆಲೆಗೊಳಿಸಿ, ಬಲು ನೂತನವು ಸುಸಮೀಚೀನವು ಇದು ಉಪಾದೇಯ. ಅದು ಇಲ್ಲದೇ ಇದ್ರೆ ಆಗೋದೇ ಇಲ್ಲ. ಏನೋ ಡಬ್ಬ ಟಿ ವಿ ಇಟ್ಕೊಂಡಿದ್ವಿ ರೀ, ಇವಾಗ ಆಗಲ್ಲ, 52 ಇಂಚಿನ ಬೇಕು. ನೋಡೋದು ಏನು ತಿರ್ಗಿ ಅದರೊಳಗೆ ಅದೇ ಹೊಲಸೆ. ಬೇರೆ ಸೌಟು ಬಂದರೆ ದೇವರ ನೈವೇದ್ಯಕ್ಕೆ ಮಾಡಿದ್ರೆ ಸರಿ, ಸೌಟು ಹೊಸದಾಗಿ ಈರುಳ್ಳಿ ಒಗ್ಗರಣೆ ಮಾಡಿದ್ರೇನು ಬಂತು? ಸೌಟು ಹೊಸದೇ, ಒಗ್ಗರಣೆ ಬೆಳ್ಳುಳ್ಳಿದೆ, ತೊಗೊಂಡೇನು ಬಂತು ಅದರಿಂದ ಪ್ರಯೋಜನ?
ಅದಕ್ಕೆ ಗೋಪಾಲದಾಸ ಒಂದು ಒಳ್ಳೆ ಮಾತು ಹೇಳ್ಕೊಡ್ತಾರೆ. ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ನಮ್ಮ ವಿಜಯದಾಸರು ಹೇಳ್ತಾರೆ, ಮುರಿದೋಡಿ ಬರುವ ರಣರಂಗ ನಿಲ್ಲಿಸಬಹುದು, ಮುರಿದೋಡಿ ಬರುವ ರಣರಂಗ ನಿಲ್ಲಿಸಬಹುದು, ಈ ದುರುಳ ಮನ ನಿಲ್ಲಿಸುವುದು ಬಹುಕಷ್ಟ ಬಹುಕಷ್ಟ ಬಹುಕಷ್ಟವಯ್ಯ. ಗೋಪಾಲ ವಿಜಯದಾಸ ಒಂದು ಕಡೆ ಅಂತಾರೆ, ಕಂಡ ಸ್ತ್ರೀಯರನ್ನು ನೋಡಿ ಕಣ್ಣುಗಳು ಸವೆದವಯ್ಯ. ಕಣ್ಣಿಗೆ ಕನ್ನಡಕ ಬಂತು, ಯಾಕೆ? ಓದಿ ಓದಿ ಅಲ್ಲ, ಮೊಬೈಲ್ ನೋಡಿ ನೋಡಿ. ಕಂಡ ಸ್ತ್ರೀಯರ ನೋಡಿ ಕಣ್ಣುಗಳು ಸವೆದವಯ್ಯ, ಕೊಂಡೆಯನು ಕೇಳಿ ಕಿವಿಗಳು ಸವೆದವಯ್ಯ, ಮಿಂಡೆಯರ ತೊಕ್ಕೈಸಿ ತೊಗು ಇಂದ್ರಿಯ ಸವೆದವಯ್ಯ. ಧರೆ ಸವೆಯಿತು, ಮೇರುಗಿರಿ ಸವೆಯಿತು, ಮಂದರ ಮೊದಲಾದ ಮಹಾಗಿರಿಗಳು ಸವೆದವಯ್ಯ. ಓಡಾಡಿ ಓಡಾಡಿ ಮನೆ ನೆಲ ಸೌದೋಯ್ತು. ಸೂರ್ಯನ ವರರಥ ಸವೆಯಿತು, ಎಲ್ಲವೂ ಸವೆಯಿತು. ನಿನ್ನ ಕೊಂಡಾಡೆನೆಂದೊಡೆ ಈ ದುರುಳ ಮನ ಸವೆಯದೋ, ಶುಂಡಾಲ ಸೊಂಡಿಲವ ತೂಗಿದಂತೆ ಗಂಡುಗಲಿಯ ಆಗುತ್ತಿದೆ ವಿಜಯ ವಿಠಲರೇಯ. ಎಂಥ ಮಾತ್ರಿ, ಅನುಭವದ ಮಾತಿದು. ಮನೋನಿಗ್ರಹ ಬೇಕು ಅಂದವರಿಗೆ ವಿಜಯದಾಸ ಹೇಳಿಕೊಟ್ಟ ಮಾತು. ಆನೆ ಸೊಂಡಿಲು ತೂಗುವುದನ್ನು ಹೇಗೆ ನಿಲ್ಲಿಸುವುದಿಲ್ಲವೋ, ನನ್ನ ಮನಸ್ಸು ಈ ವಿಷಯದಿಂದ ಆ ವಿಷಯಕ್ಕೆ ನೀನೇ ಮಾಡ್ತೀಯ. ಮನ ವಿಷಯದೊಳಗಿರಿಸಿ 2000 ರೂಪಾಯಿ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತಾ, ಅಮೆಝಾನಲ್ಲಿ ಸಿಗುತ್ತಾ? ಯಾವಾಗ ತೊಗೊಂಡ್ರಿ? ರಿಪಬ್ಲಿಕ್ ಡೇ ಆಗೋಯ್ತು, ತಿರ್ಗಾ ಯಾವಾಗ ಬರ್ತಾರೆ? ಯಾಕೆ ಬೇಕಿದು? ಮನ ವಿಷಯದೊಳಗಿರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಬಲು ನೂತನವು ಸುಸಮೀಚೀನವು, ಇದು ಉಪಾದೇಯ, ಇದಿಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತ ಅನಿಸಿ ಕನಸು ಬಿದ್ದರೂ ಐಫೋನೇ ಬಿಡಬೇಕು ಕನಸಲ್ಲಿ, ಅದು ಬಿಟ್ಟು ಬೇರೆ ಇಲ್ಲವೇ ಇಲ್ಲ. ಹೀಗೆಲ್ಲ ಕಡೆಗೆ ನನ್ನ ಮನಸ್ಸು ಹೋಗ್ತಾ ಇದೆ ಸ್ವಾಮಿ, ನನ್ನ ಮನಸ್ಸನ್ನು ದಯವಿಟ್ಟು ಅನುಗ್ರಹ ಮಾಡು ಅಂತ ಕೇಳಲಿಕ್ಕೆ ಗೋಪಾಲದಾಸರ ಮಾತನ್ನು ಕೇಳಿದೆ. ಎಂಥ ಮಾತು ಹೇಳ್ಕೊಡ್ತಾರೆ ನೋಡಿ. ಇದು ಬೇಕ್ರಿ, ನಾವು ದೊಡ್ಡವರ ಹತ್ರ ಹೋದರೆ, ನಾವು ಬ್ಯಾಂಕಿಗೆ ಹೋದರೆ ನಾವು ದುಡ್ಡು ಕಟ್ಟಿ ಬರ್ತೀವಿ, ಅವ್ರು ಕೊಡಲ್ಲ. ಅವರು ನಮ್ಮ ಗೋಪಾಲದಾಸರು ವಿಜಯದಾಸರು ಬ್ಯಾಂಕಿಗೆ ಹೋಗ್ರಿ, ಅವರೇ ಕೊಟ್ಟು ಕಳಿಸ್ತಾರೆ. ಇದು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್. ಅದಕ್ಕೆ ಅವರಂತಾರೆ, ಸ್ವಾಮಿ ಎಲ್ಲಿ ತನಕ ಮನಸ್ಸು ಎರಗುತ್ತಿಪ್ಪುದು ಎನಗೆ, ಎಲ್ಲಿ ತನಕ ಮನಸ್ಸು ಎರಗುತ್ತಿಪ್ಪುದು ಎನಗೆ, ಅಲ್ಲಲ್ಲಿ ವಿಷಯನಾಗೋ ಗೋಪಾಲ ವಿಠಲ. ಎಲ್ಲೆಲ್ಲಿ ನನ್ನ ಮನಸ್ಸು ಹೋಗುತ್ತೆ? ಹೆಣ್ಣಲ್ಲಿ ಹೋಗುತ್ತಾ, ಹೊನ್ನಲ್ಲಿ ಹೋಗುತ್ತಾ, ಮಣ್ಣಲ್ಲಿ ಹೋಗುತ್ತಾ? ಎಲ್ಲೆಲ್ಲಿ ನನ್ನ ಮನಸ್ಸು ಹೋಗುತ್ತೆ? ಕೆಲವರು ಮನೆಯಲ್ಲಿ ಟಿ ವಿ ಹಿಂದ್ಗಡೆ ದೇವ್ರ ಫೋಟೋ ಹಾಕಲ್ಲ. ನಾ ಕೇಳಿದೆ, ಆಚಾರ್ಯ ನಾವು ಟಿ ವಿಯಿಂದ ಫೋಟೋ ಹಾಕಿಲ್ಲ. ಹೇಳ್ತಾರೆ, ಬೇರೆ ಸುಮ್ಮನೆ ಇರಲ್ರಿ. ಮನೆ ಕರ್ಕೊಂಡೋಗಿ ಎಲ್ಲ ತೋರಿಸಿ ಫ್ರಿಜ್ ಬಾಗಿಲು ತೆಗಿತಾರೆ, ಅಲ್ಲಿ ನೋಡಬಾರ್ದೆಲ್ಲ ಇರ್ತಾವಲ್ಲ. ಅದನ್ನು ಯಾಕೆ ತೆಗಿತು? ಆಚಾರ್ಯ ನಮ್ಮದು 3 ಡೋರ್ಸ್ ಡಬಲ್ ಡೋರ್ ತೊಗೊಂಡು ಎಲ್ಲ ನೋಡಿರ್ತೀವಿ, ಅದನ್ನು ತೆಗೆದೇನು ತೋರಿಸೋದು, ಅದನ್ನು ತೋರಿಸೋಂಥದ್ದು. ಅದಕ್ಕೆ ನಮ್ಮ ಮನಸ್ಸು ಎಲ್ಲೆಲ್ಲಿಯ ತನಕ ಹೋಗುತ್ತೆ, ಅಲ್ಲಲ್ಲೇ ನೀನೇ ವಿಷಯನಾಗಿ ಬಿಟ್ರೆ ನಮಗೆ ಬೇರೆ ಮಾಡೋದೇ ಇಲ್ವಲ್ಲ. ಮಗು ಸ್ಕೂಲ್ಗೆ ಹೋಗಲ್ಲ ಅಂದರೆ ಗದ್ದೆ ಕರ್ಕೊಂಡು ಹೋಗಿ ಉಳುಮೆ ಮಾಡಿಸ್ತೀನಿ ಅಂದರೆ ಮರ್ಯಾದೆಗೆ ಸ್ಕೂಲ್ಗೆ ಹೋಗುತ್ತೆ. ಗೋಪಾಲದಾಸ್ ಅಂತಾರೆ, ಇದು ಯಾರ ಮಾತು ಗೊತ್ತಾ? ಇದು ಬ್ರಹ್ಮದೇವರ ಮಾತು. ನ ಭಾರತೀ ಮೆಂಗ ಪುರುಷೋಪ ಲಕ್ಷತೆ ನಮೇ ಋಷಿ ಕಾಣಿ ಪತಂತ್ಯ ಸತ್ವಥೇ. ಬ್ರಹ್ಮದೇವರು ನಾರದರ ಮುಂದಂತಾರೆ, ನಾನು ನನ್ನ ಇಂದ್ರಿಯಗಳು ಕೆಟ್ಟ ಮಾರ್ಗದಲ್ಲಿ ಹೋಗೋದೇ ಇಲ್ಲ. ಸ್ವಾಮಿ, ಇದು ಹೇಗೆ ಸಾಧ್ಯ? ಸ್ತ್ರೀ ಸ್ಪರ್ಶವಾದರೆ, ದರ್ಶನವಾದರೆ, ದುಡ್ಡನ್ನು ನೋಡಿದರೆ, ಪದಾರ್ಥಗಳನ್ನು ನೋಡಿದರೆ ಮನಸ್ಸು ಸೆಳೆಯುವ ಕಾಲದಲ್ಲಿ ಪೋಸ್ಟರ್ ನೋಡಿದರೆ ಮನಸ್ಸು ಕೆಡುತ್ತೆ. ಅಂಥದ್ದು ನಿಮ್ಮ ಮನಸ್ಸು ಕೆಡಲ್ಲ. ಯಾಕೆ? ಇಲ್ಲ, ನನ್ನ ಮನಸ್ಸು ಕೆಡಲ್ಲ ಅಂದರು ಬ್ರಹ್ಮದೇವರು. ಯಾಕೆ ಅಂದರೆ, ಎಲ್ಲೆಲ್ಲಿ ಎನ್ನ ಮನವೆರಗುವುದು ಅಲ್ಲಲ್ಲಿ ನೀ ವಿಷಯನಾಗೋ. ನಾನು ಏನೇನು ನೋಡ್ತೀನಿ ಅಲ್ಲೆಲ್ಲ ನನಗೆ ದೇವರೇ ಕಾಣಿಸ್ತಾನೆ. ಬೇರೆ ಕಂಡ್ರಲ್ವಾ? ಬೇರೆ ಕಂಡರೆ ನಮಗದು ಬೇರೆ ಆಗತ್ತೆ. ಭಗವಂತನೇ ಕಂಡ್ರೆ ಬೇರೆ ಕಡೆಗೆ ಮನಸ್ಸು ಹೋಗಲೇ ಇಲ್ಲ. ಬೇರೆ ಕಡೆಗೆ ಹೋದ ಮನಸ್ಸು ಪಾಪ ಸಂಪಾದನೆ ಮಾಡೋದೇ ಇಲ್ಲ. ಮನಸ್ಸು ಪಾಪ ಸಂಪಾದನೆ ಮಾಡಬಾರದು ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಎಲ್ಲಿ ತನಕ ಎನ್ನ ಮನವೆರಗುವುದು ಅಲ್ಲಲ್ಲಿ ನೀ ವಿಷಯ. ನೋಡ್ರಿ, ನಮ್ಗೆ ಗೊತ್ತಿಲ್ಲ. ನೋಡ್ರಿ, ಇದು ಗೊತ್ತಿದೆಯಾ ನಮಗೆ? ಆಯ್ತಪ್ಪ, ಇಷ್ಟು ದಿವಸ ಮನಸ್ಸನ್ನು ಬಿಟ್ಟಿದ್ವಿ,
ಈಗ 50 ವರ್ಷ ಆದಮೇಲೆ 60 ವರ್ಷ ಶಾಂತಿ ಆದಮೇಲೆ ಆದರೂ ಸ್ವಲ್ಪ ಮನೋನಿಗ್ರಹ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಆದರೂ ಆಗ್ತಾ ಇಲ್ವೇ? ಗೋಪಾಲದಾಸನ ಕೇಳಿದ್ರೆ ಹೇಳ್ತಾರೆ, ದೇವರನ್ನು ಕೇಳ್ಕೋ, ದೇವರು ನಿನಗೆ ಅನುಗ್ರಹ ಮಾಡ್ತಾನೆ. ನಿನ್ನ ಮನಸ್ಸು ಯಾವ್ಯಾವ ವಿಷಯದ ಕಡೆಗೆ ಎಲ್ಲೆಲ್ಲಿಗೆ ಹೋಗುತ್ತೆ ಅಲ್ಲಿ ದೇವರೇ ಬಂದು ಕೂತ ಅಂತಂದರೆ ನಿನ್ನ ಮನಸ್ಸು ದುರ್ವ್ಯಾಪಾರವನ್ನು ಮಾಡುವುದನ್ನು ನಿಲ್ಲಿಸಿಬಿಡುತ್ತೆ. ಆದ್ದರಿಂದ ಹೀಗೆ ಗೋಪಾಲದಾಸರು ಅದ್ಭುತವಾದ ಅನೇಕ ವಿಷಯಗಳು ಹೇಳಿದ್ದಾರೆ. ತುಂಬ ತಂದಿದ್ದೀನಿ, ಊಟ ಮಾಡೋರು ನಿಮಗೂ ಹಸಿವೆ ಇದೆ, ಬಡಿಸೋದಕ್ಕೆ ನನ್ನ ಕೈಲಿ ಆಗಲ್ಲ. ಯಾಕೆಂದ್ರೆ ಅಪಾರ ಅವರ ಒಂದೊಂದು ಮಾತುಗಳು ಕೂಡ ಅನುಭವದ ನುಡಿಯಿಂದ ಶಾಸ್ತ್ರದ ಒಂದು ಪದಾರ್ಥಗಳನ್ನು ಹಾಕಿ ಮಾಡಿದ ಅಡಿಗೆ ಗೋಪಾಲದಾಸರು. ದೇವರನ್ನು ನೋಡ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಬಗೆ ಬಗೆಯ ದೇವರನ್ನು ನೋಡ್ತೇವೆ, ನಾನಾ ಭಂಗಿಯಲ್ಲಿ ಪರಮಾತ್ಮ ಇರ್ತಾನೆ, ನೋಡಿ ಬಂದುಬಿಡ್ತೀವಿ. ಗೋಪುರದಲ್ಲೂ ದೇವರ ಅನೇಕ ಫೋಟೋಗಳು ಹಾಕಿರ್ತಾರೆ, ಸುಮ್ಮನೆ ಬರ್ತೀವಿ. ಇದು ಕೇಶವನ, ಇದು ನಾರಾಯಣನ, ತಿರುಪತಿಲಿರುವ ದೇವರು ಶ್ರೀನಿವಾಸ ಅಂತೀವಿ, ಅದು ಶ್ರೀನಿವಾಸನ ಅಲ್ಲ, ಅದು ಬೇರೆ ಮೂರ್ತಿ. ಶಂಖ ಚಕ್ರ ಗದಾಪದ್ಮಗಳು ವ್ಯತ್ಯಾಸವಾದರೆ ಅದು ಮೂರ್ತಿಯ ಲಕ್ಷಣ ಬೇರೆ ಆಗತ್ತೆ, ಅದು ನಮಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಗಿಡದ ಉದಾಹರಣೆ ಕೊಟ್ಟನಲ್ಲ ಗೋಪಾಲದಾಸರು, ಹಾಗೆ ದೇವರನ್ನು ದಶಾವತಾರವನ್ನು ಭಾಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ದೇವರನ್ನು ನೋಡಿದಾಗ ದೇವರನ್ನು ಕೇಳುತ್ತಾರೆ, ಏಕೆ ಮಲಗಿಗೆ ಹರಿಯೇ ಏಸು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ. ಮಲಗಿಬಿಟ್ಯಾ ಸ್ವಾಮಿ, ಸುಸ್ತಾಯ್ತಾ ನಿನಗೆ? ನಮ್ಮನ್ನು ಕಾಪಾಡ್ತೀವಿ, ನಿಮ್ಮನ್ನು ಕಾಪಾಡ್ತೀನಿ ಎನ್ನುವ ಬಿರುದು ಬೇಡವಾಯ್ತಾ ನಿನಗೆ? ಬಿಟ್ಟುಬಿಟ್ಯಾ? ಪದ್ಮಶ್ರೀ ಪದ್ಮವಿಭೂಷಣ ವಾಪಸ್ ಕೊಟ್ಬಿಡ್ತೀಯಾ? ಏಕೆ ಮಲಗಿಗೆ ಹರಿಯೇ ಏಸು ಆಯಾಸ ಜೋಕೆ ಮಾಡುವ, ಇನ್ನು ಕಾಪಾಡೋ ಶಕ್ತಿ ನಿಂಗಿಲ್ವಾ? ಸುಸ್ತಾಗ್ಬಿಟ್ಯಾ? ನಿಜವೇ, ನಮಗೆ 2 ಮಕ್ಕಳು 3 ಮಕ್ಕಳನ್ನ ಸಾಕಾಗೋದ್ರೊಳಗೆ ಹುಷಪ್ಪ ಅಂತೀವಿ. ಅಲ್ಲಿ ಮುಗಿದಿರಲ್ಲ, ಇನ್ನೂ ಏನೇನೋ ಇರ್ತಾವೆ. ಇನ್ನೇನ್ರಿ ನೀವು ಗೆದ್ದು ಬಿಟ್ರಿ ಅಂತ. ಏನು ಗೆಲ್ಲೋದು? ಈಗಲೇ ಪ್ರಾರಂಭ. ಗೆದ್ವಿ ಅನ್ನೋ ದಿವಸದಿಂದಲೇ ಪ್ರಾರಂಭ ಆಗತ್ತೆ. ದೇವರಿಗಂತಾರೆ ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ. ಸುಮ್ಮನೆ ಹಚ್ಕೊಂಡಿದ್ದಾನ್ರಿ ಆ ದೇವರು, ಹುಚ್ಚ ಆ ದೇವರು. ಸುಮ್ಮನೆ ಇರಬಾರ್ದ? ನಮ್ಮಂಥ ಅಯೋಗ್ಯರುಗಳು, ನೀಚರುಗಳು, ಹೇಳಿದ ಮಾತು ಕೇಳದೆ ಇದ್ದ ಮೂರ್ಖರು, ಏನು ಮಾಡದೇ ಇದ್ದ ನಮ್ಮನ್ನು ಬೆಳಗ್ಗೆ ಎಬ್ಬಿಸ್ತೀನಿ, ಮಾಘಸ್ನಾನ ಮಾಡಿಸ್ತೀನಿ. ಎಲ್ಲಿ ಮಾಘಮಾಸೆ ಅಂತ ಹೇಳಲಿಕ್ಕೆ ಸಂಧ್ಯಾವಂದನೆಯಲ್ಲೇ ಹೇಳಲಿಕ್ಕೆ ಬರಲ್ಲ, ಇನ್ನು ಮಾಘಮಾಸ ಜ್ಞಾಪಕ ಎದ್ದು ಸ್ನಾನ ಎಲ್ಲಿ ಬರಬೇಕು? ನಮ್ಮನ್ನು ಕರ್ಕೊಂಡು ಹೋಗಿ ಹಲ್ಲುಚ್ಚಿ ಕೈಯಲ್ಲಿ ಕೂತ್ಕೊಂಡು ಬ್ರಷ್ ಕೊಟ್ಟು ಬ್ರಷ್ಗೆ ಪೇಸ್ಟ್ ಹಾಕಿ ಬಾಯೊಳಗಿಟ್ಟು ಉಜ್ಜು ಅಂತಂದು ಇಷ್ಟು ಮಾಡಿಸಿದರೂ ಮಾಡದೇ ಇರುವ ಮೂರ್ಖರು ನಾವು. ನಮ್ಮಂಥವರ ಕೈಯಿಂದ ಕರ್ಮ ಮಾಡಿಸಿ ಕರ್ಮದ ಫಲಕ್ಕೆ ನಮ್ಮನ್ನು ಭೋಗಿಗಳನ್ನಾಗಿ ಮಾಡಿ ತಾನೇ ಮನೆ ಕಟ್ಟಿ ಆ ಮನೆಯಲ್ಲಿ ಇಡ್ತೀನಿ. ಬೇಕಿತ್ತ ಅವನಿಗೆ? ನಾವಾಗಿದ್ದರೆ ಪೋಡ ಅಂತಿದ್ವಿ. ಬೇರೆ ಕೆಲಸ ಇಲ್ಲ. ಯಾರ್ದೋ ಮಕ್ಕಳು, ತನ್ನ ಮಕ್ಕಳಲ್ಲ, ಏನಲ್ಲ, ಬ್ರಹ್ಮದೇವರ, ವಾಯುದೇವರ, ಸರಸ್ವತಿ ಭಾರತೀಯರ ನೀಚಾತಿ ನೀಚರು ನಾವು. ನಮ್ಮನ್ನು ಕರ್ಕೊಂಡು ಬಂದು ನಮ್ಮ ಕೈಯಲ್ಲಿ ಧರ್ಮದ ಕಾರ್ಯ ಮಾಡಿಸಿ ಪುಣ್ಯ ಕೊಡಿಸ್ತೀನಿ ಅಂತ ಶಪಥ ಮಾಡ್ತೀಯಲ್ಲ, ಎಂಥ ಕೆಲಸ? ಅದಕ್ಕೆ ದೇವರಿಗಂತಾರೆ ಜೋಕೆ ಮಾಡುವ ಬಿರುದು ಸಾಕಾಯಿತೆ. ನಮ್ಮನ್ನು ಕಾಪಾಡ್ತೀನಿ ಅನ್ನೋದು ಸಾಕಾಯ್ತಾ? ಅದಕ್ಕೆ ಒಂದೊಂದು ಅವತಾರಗಳನ್ನು ಕೇಳ್ತಾರೆ. ಯಾಕೆ ಸ್ವಾಮಿ ಹೀಗೆಲ್ಲ ಆಯ್ತಾ ನಿನಗೆ? ತಮನೊಡನೆ ಹೋರಾಡಿ ತಪಿಸಿ ಮೈ ಬೆವರಿತೋ. ಮತ್ಸ್ಯಾವತಾರವನ್ನು ಕೇಳ್ತಾರೆ. ತಮನೊಡನೆ ಹೋರಾಡಿ ತಪಸಿ ಮೈ ಬೆವರಿತೋ, ಅಮೃತ ಮಥ ನದಿಗಿರಿಯು ಅತಿ ಭಾರವಾಯ್ತೋ. ಭಾರ ಹೊತ್ತು ಯುದ್ಧ ಮಾಡಿದಿ, ಜಿಮ್ಮು ಮತ್ಸ್ಯಾವತಾರ. ಸ್ವಿಮ್ಮಿಂಗ್ ಮಾಡಿ ಮೈ ಬೆವರಿ ಸಾಕಾಗಿ ಮಲಗಿಬಿಟ್ಟ್ಯಾ. ಅಮೃತ ಮಥ ನದಿ ಗಿರಿಯು ಅತಿ ಭಾರವಾಯಿತು. ಜಿಮ್ಮಲ್ಲಿ ಎತ್ತಿ ಸಾಕಾಗಿ ಹೊರಗೆ ಮಲ್ಕೊಂಡಿದ್ಯಾ. ಅಮೃತ ಮಥ ನದಿ ಕೂರ್ಮಾವತಾರ ನೋಡ್ರಿ, ಅದು ಬರೀ ಅವತಾರದ ಕಾರ್ಯವನ್ನು ಹೇಳಿ ಅವತಾರದ ಹೆಸರನ್ನು ಸೂಚನೆ ಮಾಡ್ತಾರೆ. ರಮಣಿಯನ್ನು ತರುವಾಗ ರಣರಂಗ ಬಹಳ ಆಯಿತು. ನಿನ್ನ ಹೆಂಡತಿಯನ್ನು ತರುವಾಗ, ಯಾರು? ಭೂದೇವಿ. ಅವಳನ್ನು ತರುವಾಗ ಹಿರಣ್ಯಾಕ್ಷನ ಜೊತೆಗೆ ರಮಣಿಯನ್ನು ತರುವಾಗ ರಣರಂಗ ಬಹಳ ಆಯಿತು. ಅಮರ ರಿಪುವನ ಸೀಳಿ ಆಯಾಸವಾಯಿತು. ಆ ಹಿರಣ್ಯಕಶಿಪುವಿನ ಹೊಟ್ಟೆ ಸೀಳಿ ಮಾಂಸ ಬಿಡಿಸಿ ಕರುಳಮಾಲೆ ತೆಗೆದು ಸುಸ್ತಾಗೋಯ್ತು. ಅದಕ್ಕೆ ಮಲ್ಕೊಂಡಿದ್ಯಾ ಸ್ವಾಮಿ? ಆಕಾಶ ಭೇದಿಸಲು ಆ ಕಾಲು ಉಳುಕಿತೋ. ವಾಮನಾವತಾರ. ಓ ಸರ್ರಂತ ಕಾಲು ಮೇಲೆತ್ತಿದಿ. ಆಕಾಶ ಭೇದಿಸಲು ಆ ಕಾಲು ಉಳುಕಿತೋ. ಕಾಕು ನೃಪರನ್ನು ಸೇರಿ
ಕರ ಉಳುಕಿತೋ. ನಮ್ಮ ಯಶೋಧಾದೇವಿ ಹೀಗೆ ಎಣ್ಣೆ ಹಚ್ಚಿ ಕೃಷ್ಣನಿಗೆ ಸ್ನಾನ ಮಾಡಿಸ್ಬೇಕಂತೆ. ಕಾಕುನ್ ರೂಪರನ್ನು ಸೀಳಿ ಕರಸೋತಿತೋ ಅನ್ಬೇಕಂತೆ ನಮ್ಮ ಕೃಷ್ಣ. ಅವಳು ಹಂಗೆ ಹೇಳ್ತಾ ಇದ್ಲು. ಭೂದೇವಿಯ ನರಸಿ ಬಳಲಿಕೆಯು ಬಹಳ ಆಯ್ತೋ. ಸೀತೆಯನ್ನು ಹುಡುಕಿ ಹುಡುಕಿ ಸುಸ್ತಾಯ್ತಾ ರಾಮ? ಲೋಕಭಾರವ ಇಳುಗಿ ಸಾಕು ಸಾಕಾಯ್ತೆ. ಭೂಭಾರವನ್ನು ಎಳೆಯಲಿಕ್ಕೆ ಬಂದು ಸಾಕಾಯ್ತಾ ಕೃಷ್ಣ? ಮಲಗಿಬಿಟ್ಟಿಯ? ಚಪಲೆಯರ ಮೋಹಿಸಲು ಉಪಟಳವು ಬಹಳ ಆಯ್ತೋ. ಬುದ್ಧಾವತಾರ ಅಪವಿತ್ರ ನಡಿಗಿಸಲು ಅಧಿಕ ಶ್ರಮವಾಯ್ತೆ. ಅಪವಿತ್ರ ಯಾರು? ಕಲಿ. ಅವನನ್ನು ಅಡಗಿಸಲಿಕ್ಕೆ ಕಲಿಕೆ ಅವತಾರವನ್ನು ಮಾಡಿದಿ. ಕೃಪೆ ಮಾಡಿ ನೋಡಯ್ಯ ಕಣ್ತೆರೆದು ಎನ್ನ ಕಡೆಗೆ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ. ಹೀಗೆ ದಶಾವತಾರದ ಬಗ್ಗೆ ಹೇಳಿದ್ರೆ ನಮ್ಮ ಸಾಧನೆಯ ಬಗ್ಗೆ ಒಂದು ಮಾತು ಹೇಳ್ತಾರೆ. ಎಷ್ಟಿರುತ್ತೆ ನಮ್ಮ ಸಾಧನೆ, ಅಯ್ಯೋ ತುಂಬ ಮಾಡಿಬಿಡ್ತೀವಿ ಅಂತ. ಒಂದು ಉದಾಹರಣೆ ಕೊಡ್ತಾರೆ. ಗೇಣು ಮುಂದಕ್ಕೆ ಸಾಗೆ ಮಳವು ಹಿಂದಾಗುವುದು. ಬರೆದಿಟ್ಕೋಬೇಕ್ರಿ ಮನೆಯಲ್ಲಿ. ಶ್ರಾದ್ದ ಮಾಡಿಬಿಟ್ಟು ಉಸ್ ಅಂತಾನೆ, ಹೆಂಡತಿಗೆ ಹೇಳ್ತಾನೆ ಈ ಕಡೆ ಒತ್ತು, ಜನವಾರ ಈ ಕಡೆ ಹಾಕ್ಕೊಂಡೆ, ಏನು ಅದಿನಾರು ದೊಡ್ಡ ಸರಪಳಿ ಹಾಕ್ಕೊಂಡಿದ್ಯಾ? ಅಮ್ಮ ಪಿಂಡ ಇಡೋದ್ರಲ್ಲಿ ಸಾಕಾಗಿ ಎಷ್ಟು 30 ಪಿಂಡ ಇಟ್ಟಿರ್ತೀವಿ. ದಿನ 40 ತುತ್ತು ತಿಂದಿರ್ತೀಯ ಮಗನೇ ನೀವು. ಎಲ್ಲರಿಗೂ ಪಿಂಡ ಇಟ್ಟು ಸಾಕಾಯ್ತು. ಬಹಳ ಶ್ರಮ ಆಯಿತು ನಮಗೆ ಅಂತ. ನಮ್ಮ ಸಾಧನೆ ಹೆಂಗಿರುತ್ತೆ ಅಂದರೆ ಗೇಣು ಮುಂದಕ್ಕೆ ಸಾಗೆ ಮೊಳವು ಹಿಂದಾಗುವುದು. ಒಂದು ಗೇಣು ಮುಂದೆ ಹೋಗಿದ್ದೀವಿ ಅನ್ನೋದ್ರಲ್ಲಿ ಒಂದು ಮೊಳ ಹಿಂದೆ ಬಂದಿರ್ತೀವಿ ಸಾಧನೆ. ಏನು ಉದಾಹರಣೆ ನೋಡಿ, ಎಂಥ ಅದ್ಭುತವಾದ ಉದಾಹರಣೆ. ಅದು ಗೋಪಾಲದಾಸರ ಸ್ಟೈಲ್. ಅದು ಗೇಣು ಮುಂದಾದರೆ ಗೇಣು ಮುಂದಾಗಲೇಬೇಕಲ್ವಾ? ದಾನ ಧರ್ಮ ಸ್ನಾನ ಸಂಧ್ಯಾ ವಂದನೆ ಗೇಣು ಮುಂದಾಗತ್ತೆ. ಅಹಂಕಾರ ಅನ್ನುವ ಮುಂದಿಂದ ಏನದು? ಮೊಳವು ಹಿಂದಾಗುವುದು. ಎಳೆದು ಬಿಡುತ್ತೆ ಕೈನ. ಹಾಗೆ ಅಂತಾರೆ. ಅದರಿಂದ ದೇವರನ್ನಂತಾರೆ ಸ್ವಾಮಿ ಒಂದು ವಿಷಯ ಕೇಳ್ತಾರೆ ದೇವರಲ್ಲಿ. ಇದು ಗೋಪಾಲದಾಸರ ಈ ವಿಷಯಗಳಿಗೆಲ್ಲ ನಮ್ಮ ವಾದಿರಾಜರ ಕೋಶಕೊಪ್ಪುವ ಅಂತ ವಾದಿರಾಜರ ಗ್ರಂಥಗಳು ಇವರಿಗೆಲ್ಲ ಬಹಳ ಕೆಲಸ ಮಾಡಿದೆ. ದೇವರನ್ನು ಕೇಳ್ತಾರೆ. ನಾವು ಕೇಳ್ತೀವಲ್ಲ, ಕೆಲವು ಸರಿ ದೇವರನ್ನು ಕೇಳ್ತೀವಿ, ನಾನಾ ವಿಧವಾದ ಪ್ರಶ್ನೆಗಳನ್ನು ಮಾಡ್ತೀವಿ. ಯಾಕೆ ಕೊಟ್ಟಿ ಸ್ವಾಮಿ ಇದು? ಏಕೆ ಮಮತೆ ಕೊಟ್ಟು ಗಣಿಸುವೆ ಹರಿ ಅಂತ ಕೇಳ್ತೀವಿ. ಪುಟ್ಟಲಾರೆ ಯಾಕೆ ನಮ್ಮನ್ನು ಪುಟ್ಟಿಸ್ದಿ ಅಂತ. ಗೋಪಾಲದಾಸರು ಕೇಳ್ತಾರೆ. ಎಷ್ಟು ಸುಂದರ ನೋಡ್ರಿ ಈ ಮಾತು. ಅವರ ಸುಳಾದಿಗಳಲ್ಲಿ ಬಹಳ 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 ವಿಚಾರಗಳು ಹೊರಗೆ ತಕ್ಕೊಳ್ಳುತ್ತೆ. ಇಂದ್ರಿಯಗಳ ನಿತ್ಯ ಅದಕ್ಕೆ ವಿಷಯಗಳ ನಿತ್ಯ. ನಿಧಾನ ಓದ್ಬೇಕ್ರಿ. ಇಂದ್ರಿಯಗಳನ್ನು ಕೊಟ್ಟು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಕೊಟ್ಟು ಅದಕ್ಕೆ ಒಂದೊಂದಕ್ಕೊಂದು ವಿಷಯವನ್ನು ಕೊಟ್ಟು. ಕಣ್ಣು ದೇವರನ್ನು ನೋಡಬೇಕು, ಕಿವಿ ದೇವರನ್ನು ಕೇಳಬೇಕು, ನಾಲಿಗೆ ದೇವರನ್ನು ಹೊಗಳಬೇಕು, ಕಾಲು ತೀರ್ಥಯಾತ್ರೆಗೆ ಹೋಗಬೇಕು, ಕೈ ಪೂಜೆಯನ್ನು ಮಾಡಬೇಕು ಅಂತ. ಒಂದರ ಸಾಧನ ಒಂದಕ್ಕಾಗಿದೆ ಅಯ್ಯ. ಒಂದರ ಸಾಧನ ಒಂದಕ್ಕಾಗಿದೆ ಸ್ವಾಮಿ. ಅದಕ್ಕೆ ಅವರಂತಾರೆ ಚಂದದಿ ನಿನ್ನ ಕಥೆಯ ಕೇಳುವ ಕರ್ಣ, ಚಂದದಿ ನಿನ್ನ ಕಥೆಯ ಕೇಳುವ ಕರ್ಣ, ಮಂದಿ ವಾರ್ತೆಯ ಕೇಳಿ ಮರುಳಾದವೋ. ಯಾರ್ಯಾರ್ದೋ ಮನೆ ಕಥೆ, ಯಾರ್ದೋ ಕಥೆ ಗೊತ್ತಾ ನಿಮಗೆ? ಅವ್ರ ಬಗ್ಗೆ 3ನೇ ಸಾಲಲ್ಲಿ ಕೂತ್ಕೊಂಡಿದ್ರಲ್ಲ, ಅವ್ರ ಬಗ್ಗೆ ಗೊತ್ತಾ ನಿಮ್ಗೆ? ತೊಗೊಂಡೇನು ಮಾಡ್ತೀರಿ? ಪುರಾಣಕ್ಕೆ ಬಂದ್ಬಿಟ್ರೆ ಆಚಾರ್ಯರು ಆದಮೇಲೆ ಹೇಳ್ತೀನಿ ಅಂತ. ಆದಮೇಲೂ ಆಗಲಿಲ್ಲ, ಕೊನೆಗೆ ಫೋನ್ ಮಾಡಿ ಏನೋ ಹೇಳ್ತೀನಿ ಅಂದಿದ್ರಿ. ಮತ್ತೆ 1 ಅವರ್ ಶ್ರವಣ. ಚಂದದಿ ನಿನ್ನ ವಾರ್ತೆ ಕೇಳುವ ಕಿವಿ ಕರ್ಣ, ಮಂದಿಯ ವಾರ್ತೆ ಕೇಳಿ ಮರುಳಾದವೋ. ಸುಂದರ ನಿನ್ನ ಮೂರ್ತಿಯ ನೋಳ್ಪ ಅಕ್ಷಿಗಳು. ಬೇಡ್ರಿ, ಗೋಪಾಲದಾಸರಲ್ಲಿದ್ದು ಯಾವುದು ಮಾಡೋದು ಬೇಡ. ಮಾಡಿದ್ದು ಪಾಪ ಅಂತ ಗೊತ್ತಾಗ್ಲಿಕ್ಕಾದರೂ ಇದನ್ನು ಓದಬೇಕ್ರಿ ಅಷ್ಟೇ ಸರ್. ಇದು ಮಾಡಬೇಕಾಗಿತ್ತು, ಇದು ಮಾಡಲಿಲ್ಲ ಅನ್ನುವ ರಿಫ್ರೆಶ್ಗಾದರೂ ಇದನ್ನು ನಾವು ಓದಿದರೆ ಸ್ವಲ್ಪವಾದರೂ ಮನಸ್ಸು ಮೆತ್ತಗಾದಿ ದರಿದ್ರ ಮನಸ್ಸು ಮಾತು ಕೇಳಲ್ಲ. ಅದು ಮಾಡಿದ್ದನ್ನೇ ಮಾಡುತ್ತೆ, ಆಡಿದ್ದನ್ನೇ ಆಡುತ್ತೆ, ನೋಡಿದ್ದನ್ನೇ ನೋಡುತ್ತೆ. ಸುಂದರ ನಿನ್ನ ಮೂರ್ತಿಯ ನೋಳ್ಪ ಅಕ್ಷಿಗಳು, ಸೌಂದರ್ಯ ಸ್ತ್ರೀಯರ ನೋಡಲು ಎಳಸಿದವಯ್ಯ. ಹೀಗೆ ಎಲ್ಲ ಇಂದ್ರಿಯಗಳು ಒಂದೊಂದು ಕಡೆಗೆ ಹೋಯಿತು. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಎಂಥ ಉದಾಹರಣೆ ಕೊಡ್ತಾರೆ? ಇಂದ್ರಿಯಗಳ ನಿತ್ಯ ಅದಕ್ಕೆ ವಿಷಯಗಳ ನಿತ್ಯ ಅನ್ನೋದಕ್ಕೆ ಒಂದು ಸುಂದರವಾದ ಉದಾಹರಣೆ. ಮನಸ್ಸಿನ ಮೇಲೆ ಛಾಪು ಮೂಡಬೇಕು. ಮದುವೆಯಾಗುವುದಕ್ಕೆ ಮಾಡಿದ ಸಾಧನ, ಮದುವೆಯಾಗುವುದಕ್ಕೆ ಮಾಡಿದ ಸಾಧನ,
ವಧೆಯ ನಂತರ ಉತ್ತರ ಕ್ರಿಯೆಗಾದಂತೆ. ಮದುವೆಯಲ್ಲಿ ಏನೇನು ದಾನ ಕೊಡಕ್ಕೆ ತರ್ತೀವಿ? 12ನೇ ದಿವಸಕ್ಕೂ ಅದೆಲ್ಲ ತರ್ತೀವಲ್ವ? ಸೇಮ್ ಎಲ್ಲ ಒಂದೇ ಅಲ್ವಾ, ಇನ್ನೇನು ಬೇರೆ ಇಲ್ಲ. ಇಲ್ಲಿ ಪಿಂಡ ಕಟ್ಟಲ್ಲ, ಅಲ್ಲಿ ಪಿಂಡ ಕಟ್ತೀವಿ ಅಷ್ಟೇ. ಮದುವೆಗಾಗಿ ತಂದ ಸಾಮಾನು ಯಾರೋ ಹೋಗ್ಬಿಟ್ಟ ಮನೆಯಲ್ಲಿ, ಏನೂ ತರೋದು ಬೇಕಾಗಿಲ್ಲ ಅಂದ್ರು ಪುರೋಹಿತರು. ಎಲ್ಲ ಇಲ್ಲೇ ಇದೆ. ಸಾಲಿಗ್ರಾಮ ದಾನ ಇದೆ, ಕನ್ಯಾದಾನ ಇದೆ, ಬೆಳ್ಳಿ ದಾನ ಇದೆ, ಸುವರ್ಣ ದಾನ ಇದೆ, ಎಲ್ಲ ಇದೆ. ಒಂದೇ ಒಂದು ವ್ಯತ್ಯಾಸ, ಮದುವೆಯಲ್ಲಿ ಒಬ್ಬನೇ ಪಾಪಿ ಕೊಡ್ತೀವಿ. ನೋಡ್ರಿ ಅವ್ನಿಗೆ ಒಬ್ಬನೇ ಏನು ಧೈರ್ಯ ನೋಡ್ರಿ, ಅವ್ನು ಎಲ್ಲ ದಾನ ತಗೋತಾನೆ. ಇಲ್ಲಿ ಬೇರೆ ಆಚಾರ ಬೇಕು, ಸಾಲಿಗ್ರಾಮಕ್ಕೆ ಬೇರೆ ಆಚಾರ, ಬೆಳ್ಳಿ ದಾನಕ್ಕೆ ಬೇರೆ ಆಚಾರ, ಬಂಗಾರಕ್ಕೆ ಬೇರೆ ಆಚಾರ, ಛತ್ರಿಗೆ ಬೇರೆ ಆಚಾರ, ಕೊಡೆಗೆ ಬೇರೆ ಆಚಾರ, ಚಪ್ಪಲಿಗೆ ಬೇರೆ ಆಚಾರ. ಬೊಬ್ಬ ಇಷ್ಟು ಆಚಾರನ ರುಬ್ಬಿದ್ರೆ ಒಬ್ಬ ಅಳಿಯ. ಪಾಪ ಅವನು ಅಳಿಯ ಎಂಥ ಆಚಾರ ಬಂತ ಅಂದ್ರೆ ಸಂಧ್ಯಾ ವಂದನೆ ಗೊತ್ತಿಲ್ಲ, ಜನವಾರ ಹಿಂದಕ್ಕೆ ಹಾಕೋಬೇಕು ಮುಂದಕ್ಕೆ ಹಾಕೋಬೇಕು ಗೊತ್ತಿಲ್ಲ. ಎಷ್ಟು ನೋಡ್ರಿ, ಮದುವೆಯ ಆಗುವುದಕ್ಕೆ ಮಾಡಿದ ಸಾಧನ ವಧೆಯ ನಂತರ ಉತ್ತರ ಕ್ರಿಯಕಾದಂತೆ ಉದರಗೋ ಸುಖವಾಗಿ ಇಟ್ಟ ಅನ್ನವ ಒಯ್ದು. ಎಂಥ ಉದಾಹರಣೆ ನೋಡ್ರಿ, ಉದರ ಗೋಸುಗವಾಗಿ ಹೊಟ್ಟೆಗೋಸ್ಕರವಾಗಿ ಮಾಡಿದ ಅನ್ನವನ್ನ ಉದರದ ಮೇಲಿಡಲು ಕ್ಷುದೆ ಪೋಪುದೆ. ಅನ್ನ ಮಾಡಿ ಹೊಟ್ಟೆ ಮೇಲಿಟ್ಕೊಂಡ್ರೆ ಹಸಿವೆ ಹೋಗತ್ತೇನೋ ಸ್ವಾಮಿ, ಬಧಿರನ ಮುಂದೆ ಗಾಯನ ಮಾಡಿದಂತೆ. ಆದ್ದರಿಂದ ಸ್ವಾಮಿ, ಇಂಥ ಹಣೆ ಬರ ನಮ್ಮ ಇಂದ್ರಿಯಗಳು, ಅಂಥ ಹಣೆ ಬರ ನನ್ನದಾಗಿದೆ, ಅದರಿಂದ ಅನುಗ್ರಹವನ್ನು ಮಾಡು ಸ್ವಾಮಿ. ನಂಗೆ ಸಾಕಾಗಿದೆ ಅಂತಾರೆ ಗೋಪಾಲದಾಸ್. ಎಷ್ಟು ಕೇಳೋದು? ಕಣ್ಣು ಕೆಟ್ಟ ಕಡೆಗೆ ಹೋಗುತ್ತೆ, ಕಿವಿ ಕೆಟ್ಟ ಕಡೆಗೆ ಹೋಗುತ್ತೆ, ಬಾಯಿ ಆಡಬಾರ್ದು ಮಾತಾಡತ್ತೆ, ಚರ್ಮ ಮುಟ್ಟಬಾರ್ದೇ ಇದ್ದದನ್ನು ಮುಟ್ಟತ್ತೆ. ಸಕಲಕ್ಕೂ ನಿನ್ನ ಬೇಡುವುದೇನಯ್ಯ, ಸಕಲಕ್ಕೂ ನಿನ್ನ ಬೇಡುವುದೇನೋ. ಒಂದೊಂದಕ್ಕೂ 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 ಕೇಳ್ಕೊಂಡು ಇದು ಬಿಡಿಸು, ಇದು ಬಿಡಿಸು, ಇದು ಬಿಡಿಸು, ಇದು ಬಿಡಿಸು, ಇದನ್ನು ಬಿಡಿಸ್ಬಿಡು. ವಿಷಯದ ಆಸಕ್ತಿಯ ಬಿಡಿಸು ಗೋಪಾಲ ವಿಠಲರೇಯ. ವಿಷಯದ ಆಸಕ್ತಿಯನ್ನು ಬಿಡಿಸು ಸ್ವಾಮಿ. ಅವರ ಸ್ಟೆಪ್ಸ್ ನೋಡ್ರಿ, ವಿಷಯದ ಆಸಕ್ತಿ ಬಿಡಿಸು ಅಂತ ಒಂದು ಕಡೆ ಅಂತಾರೆ. ಎಲ್ಲೆಲ್ಲಿ ಮನವೆರಗುವುದೋ ಅಲ್ಲಲ್ಲಿ ನೀ ವಿಷಯನಾಗು. ವಿಷಯದ ಆಸಕ್ತಿ ಬಿಡಿಸು ಅಂತ ಒಂದು ಕಡೆ ಅಂತಾರೆ. ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲೇ ನೀ ವಿಷಯನಾಗು ಅಂತಾರೆ. ಹೀಗೆ ಎಲ್ಲಕ್ಕೂ ನಿನ್ನನ್ನು ಬೇಡುವುದು ಏನು ಚಂದ ಅಲ್ಲ ಸ್ವಾಮಿ. ಆದ್ದರಿಂದ ಸ್ವಾಮಿ, ನಾನು ನಿನ್ನನ್ನು ಕೇಳ್ತೀನಿ, ಹಲವು ಪರಿಸಾಧನೆಗಳು ಕೂಡಿದರೇನು ಕಳೆಯಬಲ್ಲವೇ ಎನ್ನ ಭವದ ರೋಗವ. ಎಷ್ಟು ಬಗೆಯ ಸಾಧನಗಳು ಬಂದರೂ ನನ್ನ ಭವರೋಗವೇನು ಪರಿಹಾರ ಆಗಲ್ಲ. ಎಷ್ಟು ಜನ ಡಾಕ್ಟರ್ ಬರಲಿ, ಬೇಕಾದವರು ಬರಲಿ, ತಿಳಿದದ್ದು ಇಷ್ಟೇ ಸರಿ ನಳಿನನ ಆಭನೆ ನಿನ್ನ. ಆ ಡಾಕ್ಟ್ರು ಈ ಡಾಕ್ಟ್ರು, ಒಬ್ಬ ಬಲಮೂಗಿಗೆ ಒಬ್ಬ ಡಾಕ್ಟ್ರು, ಎಡಮೂಗಿಗೆ ಒಬ್ಬ ಡಾಕ್ಟ್ರು, ಬಲಕಣ್ಣಿಗೆ ಒಬ್ಬ ಡಾಕ್ಟ್ರು, ಎಡಕಣ್ಣಿಗೆ ಒಬ್ಬ ಡಾಕ್ಟ್ರು, ಎಡಕಿವಿಗೊಬ್ಬ ಡಾಕ್ಟ್ರು, ಬಲಕಿವಿಗೊಬ್ಬ ಡಾಕ್ಟ್ರು, ಬಲದ ಕಾಲಿಗೊಬ್ಬ, ಎಡ ಕಾಲಿಗೊಬ್ಬ. ಈ ಇಬ್ಬರು ಹೆಂಡಿರ ಕಾಟ ಇರಳು ತಿಗಣಯ್ಯ ಕಾಟ ಅಂತ. ಎಷ್ಟು ಜನ ಡಾಕ್ಟ್ರ್ ರೀ. ಮೇಲ್ಗಡೆ ಹಲ್ಲಿಗೊಬ್ಬ ಡಾಕ್ಟ್ರ್ ಅಂತ, ಕೆಳಗಡೆ ಹಲ್ಲಿಗೊಬ್ಬ ಡಾಕ್ಟ್ರು ಅಂತ. ಮತ್ತು ಪ್ರಾಡಕ್ಟ್ ಮಾಡಿ 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 ಬಿಸಾಕ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಕೊಡಬೇಕಲ್ಲ. ಇದು ಮೇಲ್ಗಡೆ ಡಾಕ್ಟ್ರು ನಾವಲ್ಲ, ಕೆಳಗಡೆ ಡಾಕ್ಟ್ರು. ಹಿಂದಕ್ಕೊಬ್ಬ ಆರಂಭಿ ಕೊಡ್ತಿದ್ದಾರೆ ಎಲ್ಲ ಔಷಧಿಗಳನ್ನು. ಇವತ್ತು ನೂರಾರು ಜನ ಹಾಸ್ಪಿಟ್ಲ್. ಅದಕ್ಕೆ ಅಂತಾರೆ ಸ್ವಾಮಿ, ಹಲವು ಸರಿ ಸಾಧನಗಳು ಕೂಡಿದರೇನು ಕಳೆಯಬಲ್ಲುವೆ ಎನ್ನ ಭವದ ರೋಗವ. ನನ್ನ ಭವದ ರೋಗವನ್ನು ಒಣಗಿ ಹಾಕ್ಸ್ಬಿಡಿ. ನೆನೆಸ ಒಣಗಿ ಹಾಕ್ಬಿಡಿ. ಎನ್ನ ಭವದ ರೋಗವ ತಿಳಿದದ್ದು ಇಷ್ಟೇ ಸರಿ ನಳಿನನ ಆಭನೆ. ನಾನು ಅದ ಮಾಡಿದರೆ ಇದಾಗತ್ತೆ, ಇದು ಮಾಡಿದರೆ ಅದಾಗತ್ತೆ ಅಂತ ಏನೇನೋ ಮಾಡಿದೆ. ಆದರೆ ಕೊನೆ ಗೊತ್ತಾಯ್ತು ನನಗೆ, ಈ ಶುಗರ್ ಬಂದು ಹೊಸರಲ್ಲಿ ಸುಮ್ಮನೆ ಓಡಾಡ್ತಾರೆ ರೀ. ಆ ಡಾಕ್ಟ್ರ್ ಹತ್ರ ಹೋದ್ರೆ ಕಡಿಮೆ, ದೇವರಾಣೆ ಕಡಿಮೆ ಆಗುತ್ತೆ. ಅವಷ್ಟೇ ಅವು. ಕೊನೆಗೆ ಯಾರು ಡಾಕ್ಟ್ರ್ ಆಗ್ತಾರೆ ಅಂದರೆ ನಾವೇ ಡಾಕ್ಟ್ರ್ ಆಗ್ತೀವಿ. ಇವತ್ತು 2 ಹೋಳಿಗೆ ಜಾಸ್ತಿ ತಿಂದ್ವಾ, ಒಂದು 10 ಯೂನಿಟ್ ಜಾಸ್ತಿ ತೊಗೊಂಬಿಟ್ರೆ ಆಯ್ತು. ಅದಕ್ಕೆ ಡಾಕ್ಟ್ರ್ ಸಾರ್ ಹೋಳಿಗೆ ತಿಂದೆ, ಇದಕ್ಕೇನು ಮಾಡಬೇಕು, 200 ರೂಪಾಯಿ ಕೊಟ್ಟರೆ ಹೇಳ್ತೀನಿ ಅಂತ. ನಾವು ಅವನಿಗೆ 200 ರೂಪಾಯಿ ಕೊಟ್ಟು 20 ಯೂನಿಟ್ಸ್ ಎಕ್ಸ್ಟ್ರಾ ತಗೊಳ್ರಿ. ಅವನು ಏನು ಕೇಳೋದು ಬೋಳಪ್ಪ ನಾಯಕನನ್ನು? ಏನೂ ಇಲ್ಲ, ದೊಡ್ಡ ಡಾಕ್ಟ್ರು. ಅದಕ್ಕೆ ಗೋಪಾಲದಾಸರು ಅಂತಾರೆ, ಸ್ವಾಮಿ ಇದಕ್ಕೇನು ಸಾಧನ, ಇದಕ್ಕೇನು ಸಾಧನ, ಇದಕ್ಕೇನು ಸಾಧನ. ಕೇಳಿದ್ರು. ಪ್ರಾಯಶ್ಚಿತ್ತ ಗ್ರಂಥ ಅಂತ ಒಂದು ಗ್ರಂಥ,
ಅದೆಲ್ಲ ಬೈದರು. ಕಣ್ಣಲ್ಲಿ ಮಾಡಿದ ಪಾಪಕ್ಕೆ ಇದನ್ನು ಮಾಡಿರಿ, ಕಿವಿಲಿ ಮಾಡಿದ ಪಾಪಕ್ಕೆ ಇದನ್ನು ದಾನ ಮಾಡಿರಿ, ಬಾಯಲ್ಲಿ ಮಾಡಿದ ಪಾಪಕ್ಕೆ ಎಳ್ಳಿನ ದಾನ, ಉದ್ದಿನ ಬೇಳೆ ದಾನ, ಉಪ್ಪಿನ ದಾನ, ವಸ್ತ್ರದಾನ, ಹಿರಣ್ಯ ದಾನ, ರಜತ ದಾನ, ಗೋದಾನ, ಭೂದಾನ ಎಲ್ಲ ದಾನ ಮಾಡಿದೆ ಸ್ವಾಮಿ. ತಿರ್ಗಾ ರಾತ್ರಿ ಬಂದು ಆ ಪಾಪಗಳೆಲ್ಲ ಜ್ಞಾಪಿಸ್ತಾ ಇವೆ. ಮಾಡಿದ ಪಾಪಗಳೆಲ್ಲ ಕಣ್ಣು ಮುಂದೆ ಬರ್ತಾ ಇದೆ. ಪ್ರಯೋಜನ ಇಲ್ಲ ಸ್ವಾಮಿ. ಕೊನೆಗೆ ಅವ್ರು ನೋಡ್ದ, ಎಲ್ಲ ಪ್ರಾಯಶ್ಚಿಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಯಾವುದು? ಹರಿನಾಮ ಸ್ಮರಣೆ. ಒಂದೊಂದಕ್ಕೊಂದೊಂದಲ್ಲ. ಕೊನೆ ಗೋಪಾಲದಾಸರಂತಾರೆ, ಸ್ವಾಮಿ ಸುಲಭ ಸ್ಮರಣೆಗಿಂತ ಮಿಗಿಲಿಲ್ಲ, ನಿನ್ನ ಸುಲಭ ಸ್ಮರಣೆಗಿಂತ ಮಿಗಿಲಿಲ್ಲ. ನಿನ್ನ ಸ್ಮರಣೆ ಬಂದರೆ ಅದೇ ಸಾಧನೆ. ಅದಕ್ಕೆ ಅವರಂತಾರೆ, ನಿನ್ನ ಸ್ಮೃತಿಯೇ ವಿಧಿ, ವಿಸ್ಮೃತಿಯೇ ನಿಷೇಧ. ಯಾವುದು ವಿಧಿ? ಏಕಾದಶಿ ಮಾಡಿದಿ, ನಾ ಮಾಡಿದೆ, ಇಲ್ಲ ಪುಣ್ಯ ಬರಲಿಲ್ಲ. ಆಚಾರ್ಯ ಏಕಾದಶಿ ಮಾಡಲಿಲ್ಲ, ತೊಳಲಾಡ್ದ, ಮಾಡ್ತಾ ಇದ್ದೆ ಆಚಾರ. 50 ವರ್ಷದ ತನಕ ಮಾಡ್ತಾ ಇದ್ದೆ. ದರಿದ್ರ ಶುಗರ್ ಬಂತು, ಕಾಲು ನಡಗತ್ತೆ, ಬಾಯಿ ಒಣಗತ್ತೆ, ಅಳ್ತಾನೆ, ವಿಶ್ವಾಸನಾಮ ಪಾರಾಯಣ ಮಾಡ್ತಾನೆ, ಪವಮಾನ ಮಾಡ್ತಾನೆ, ಹರಿಕಥಾಂಸಾರ ಪಾರಾಯಣ ಮಾಡ್ತಾನೆ, ಸುಳಾದಿಗಳು ಓದ್ತಾನೆ. ಏಕಾದಶಿ ಮಾಡಲಿಲ್ಲ ಅಂತ ಬಳಿತಾನೆ. ಪಾಪ ಅವನಿಗೆ ಗೊತ್ತಿಲ್ಲ, ಏಕಾದಶಿ ಮಾಡಿಯೂ ಇದನ್ನು ಮಾಡಬೇಕಾಗಿತ್ತು. ನೀ ಬರೀ ಏಕಾದಶಿ ಉರಗನಂದದಿ ಉಪವಾಸ ಮಾಡ್ತಾ ಇದ್ದಿ, ಇದು ಮಾಡಲಿಲ್ಲ. ಸ್ವಾಮಿ ಇದನ್ನು ಮಾಡಿಸಿದ್ದಾನಲ್ಲ, ಇದೇ ವಿಧಿ, ಅದೇ ನಿಷೇಧ. ತಿಳ್ಕೊ. ಏನ್ರಿ ನಮ್ಮ ದಾಸರ ಮಾತುಗಳನ್ನು ಕೇಳಬೇಕು. ವಿಧಿ ಯಾವುದು, ನಿಷೇಧ ಯಾವುದು? ದೇವರ ಮನಸ್ಸಿಗೆ ನೀನು ಏಕಾದಶಿ ಮಾಡಬಾರದು ಅಂತ ಬಂದರೆ ಅದೇ ನಿನಗೆ ವಿಧಿ. ದೇವರ ಸ್ಮರಣೆ ಯಾವುದು ಬರುತ್ತೆ, ದೇವರ ಮನಸ್ಸಿಗೆ ಯಾವುದು ಮಾಡಿಸ್ತಾನೆ ಅದೇ ವಿಧಿ. ದೇವರ ಮನಸ್ಸಿಗೆ ಬರದೇ ಇದ್ದದ್ದೇ ನಿಷೇಧ. ನಾನು ಮಾಡಿದೆ, ನನ್ನಿಂದ ಆಯಿತು ಅನ್ನುವುದು ವಿಧಿ ಅಲ್ಲ. ಇದು ದೇವರ ಮನಸ್ಸಿಗೆ ಬಂದರೆ ಪುಣ್ಯ, ದೇವರ ಮನಸ್ಸಿಗೆ ಬರದೇ ಇದ್ದರೆ ಪಾಪ. ದೇವರ ಮನಸ್ಸಿಗೆ ಪಾಪವೇ ನಮ್ಮ ಕೈಯಲ್ಲಿ ಮಾಡಿಸ್ಬೇಕಾಗಿದ್ದರೆ, ಸ್ವಾಮಿ ನೀನು ಇಷ್ಟ ನೀ ಮಾಡಿಸ್ಕೊಂಡು. ಅದಕ್ಕೆ ದಾಸರಂದರು, ಏನು ಮಾಡುವ ಕರ್ಮಗಳು ನಾನೇ ಮಾಡುವೆನೆಂಬುವ ಅಧಮ. ನಾನೇನು ಮಾಡ್ತೀನಿ ಎಲ್ಲ ನಾನೇ ಮಾಡ್ತೀನಿ ಅಂದರೆ ನೀ ಅಧಮ. ಪುಣ್ಯಕ್ಕೆ ದೇವರು ಪಾತ್ರ, ಪಾಪ ನಾ ಮಾಡ್ತೀನಿ. ದ್ವಂದ್ವಕ್ಕೆ ಶ್ರೀನಿವಾಸನೆ ಕರ್ತೃ ಎಂದವ. ಎರಡೂ ದೇವರೇ ಮಾಡಿಸ್ತಾನೆ ಅಂದರೆ ಅದೇ ಸರಿಯಾದದ್ದು. ಆದ್ದರಿಂದ ನಿನ್ನ ಅರಿಯದಿಪ್ಪುದೇ ಅಜ್ಞಾನವಯ್ಯ. ದೇವರನ್ನು ಒಂದು ಪ್ರಾರ್ಥನೆ ಮಾಡ್ತಾರೆ, ಕ್ಷೀರ ಉಕ್ಕಿದರು ನೀರು ಎರೆವರಯ್ಯ. ಸುಮ್ಮನೆ ಕೈಲಾದದ್ದು ಬರ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ಇವರು ಅವಕಾಶಪ್ರದರಲ್ವಾ, ಗಣಪತಿ ಅಲ್ವಾ, ಅವ್ರು ಅವಕಾಶ ಕೊಟ್ಟಷ್ಟು ಬರ್ಕೊಂಡ್ಬಂದಿದ್ದೀನಿ. ಅವರು ನುಡಿಸ್ಬೇಕು. ಅವರು ನಿಂತು ನುಡಿಸಿದರೆ ನುಡಿಯೋದು ನಾವು. ಅವ್ರು ನುಡಿಸದೇ ಇದ್ದರೆ ಅವರನ್ನು ಕೇಳ್ತೀವಿ. ಅದಕ್ಕೆ ಯಾವಾಗಲೂ ಅವರನ್ನು ಕೇಳ್ತೀವಿ. ಜಗನ್ನಾಥ ದಾಸರು ಅಂತಾರೆ, ಸ್ವಾಮಿ ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ನುಡಿಸೆ. ಅವ್ರು ಕೊಟ್ಟಷ್ಟೇ ಹೇಳ್ತೀವಿ ಹೊರತು ಇಲ್ಲೂ ಅಹಂಕಾರ, ಜನ ತೂಗಿದರು, ತಲೆ ತೂಗಿದರು. ಉಪನ್ಯಾಸ ಆದಮೇಲೆ ಏನಾಚಾರ್ರೆ, ಓಹೋ ಅಲ್ಲಿ ನಿಂತ್ಕೊಂಡ್ಬಿಡ್ಬೇಡ, ತಿಳಿವು ತೀ ಪರಿಮಲಿನನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ. ತಟ್ಟಿ ಹೇಳ್ತಾರೆ, ತಲೆ ತಟ್ಟಿ ಹೇಳ್ತಾರೆ ಜಗನ್ನಾಥದಾಸರು. 2 ಮಾತು ಆಡಲಿಕ್ಕೆ ಬಂತು, ಸುಂದರವಾಗಿ ಆಡಿದೆ. ನಿಮ್ಮ ಮಾತು ಚೆನ್ನಾಗಿದೆ, ನಿಮ್ಮ ರೂಪ ಚೆನ್ನಾಗಿದೆ, ನಿಮ್ಮ ಬಣ್ಣ ಚೆನ್ನಾಗಿದೆ, ನಿಮ್ಮಲ್ಲಿ ದುಡ್ಡಿದೆ. ಮೂರ್ಖ, ಇದೆಲ್ಲ ಅವನು ಇರುವುದರಿಂದ ಬಂದಿದೆ, ಅವನ ಇರುವಿಕೆಯಿಂದ ಬಂದಿದೆ ಎನ್ನುವುದು ಜ್ಞಾಪಿಸ್ಕೋ. ಅದಕ್ಕೆ ಅವರಂತಾರೆ, ಕ್ಷೀರ ಉಕ್ಕಿದರು ನೀರ ಎರವರಯ್ಯ. ನೀರು ಉಕ್ಕಲು ಹರಿಗೋಲು ಹಾಕುವರಿನ್ನು. ಈರೇಳು ಧರೆಯೆಲ್ಲ ಮೆರೆತಪ್ಪಿ ಬರಲು ಸೇರಿಸುವರಾರೋ. 14 ಲೋಕ ಮೆರೆದಪ್ಪಿ ಬಂದರೆ ನಮ್ಮನ್ನ ದಡಕ್ಕೆ ಸೇರಿಸೋರು ಯಾರೋ? ತಡಿಗೆ ಮಹಾರಾಜನಕ ನೀನೇ ಬಾರಿ ಬಾರಿಗಿನ್ನು ಭಕ್ತರಿಗೆ ಬಂದ ದೋಷ ಹಾರಿಸುವುದಕ್ಕಿನ್ನು ಕಾರಣಕರ್ತ ನೀನೇ. ಹಾಲು ಉಕ್ಕಿತು ನೀರು ಹಾಕ್ತೀವಿ, ನದಿ ಉಕ್ಕಿತು ಹಡಗಾಕ್ತೀವಿ. ಪಾಪ ಉಕ್ಕಿದ್ರೆ ಏನು ಮಾಡ್ಬೇಕು ಸ್ವಾಮಿ? ಉಕ್ತಾ ಇದೆ ಇಲ್ಲಿ ಪಾಪ. ಯಾರು ಏನು ಕೊಟ್ಟರು ತಗೋತೀವಿ. ಆಚಾರ್ಯ ಎಮ್ಮೆ ದಾನ, ಕುರಿ ದಾನ, ಕತ್ತೆ ದಾನ, ಅಗ್ಗಿಟ್ಟಿಗೆ ದಾನ, ಎಲ್ಲ ದಾನ, ಕನ್ಯಾದಾನ ಕೊಡಿ. ಏನು ಮಾಡ್ತೀರಿ? ನಮ್ಮನೆ ಪಾತ್ರೆ ತೊಳೆಯಕ್ಕೆ ಯಾರು ಬಂದಿಲ್ಲ. ಎಲ್ಲ ದಾನ, ಎಲ್ಲ ವಿಚಾರ ಎಲ್ಲ ನಮಗೆ ಬೇಕು. ಪಾಪ ಉಕ್ಕಿ ಬಂದರೆ ಯಾರು ಕಳೆಯಬೇಕು? ನೀನೊಬ್ಬನೇ. ಯಾವ ದೇವತೆಗಳು ಬರೋದಿಲ್ಲ ಪಾಪವನ್ನು ಕಳೆಯೋದಕ್ಕೆ, ನೀನೊಬ್ಬನೇ. ಅದಕ್ಕೆ ಪರೀಕ್ಷಿತ ಸಾಯುವಾಗ ಒಬ್ಬ ಒಳ್ಳೆ ಗುರುಗಳ ಹತ್ರ ಹೋಗಬೇಕಂತ. ಬ್ಲ್ಯಾಕ್ ಮೇಲ್ ಮಾಡದೇ ಇರುವ ಗುರುಗಳಾಗಬೇಕು. ನಾವು ಹೇಳಿದ್ದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಡೋದು, ನಾಳೆ ಆಕಾಶವಾಣಿಯಲ್ಲಿ ಬ್ರಾಡ್ಕಾಸ್ಟಿಂಗ್ ಮಾಡ್ತೀವಿ ಅಂದರೆ ಏನು ಮಾಡೋದು? ಟಿ ವಿಲಿ ಹಾಕ್ತೀವಿ ಅಂತ.
ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡದೇ ಇರುವ ಗುರುಗಳ ಬಳಿಗೆ ಹೋಗಿ ಗುರುಗಳಲ್ಲಿ ಪಾಪ ಹೇಳಿಕೊಂಡು ಈ ಪಾಪಗಳನ್ನು ದಯವಿಟ್ಟು ನಿಮ್ಮ ಅನುಗ್ರಹದಿಂದ ಪರಿಹಾರವಾಗಿದೆ ಅಂತ ಅನಿಸ್ಕೋಬೇಕಂತೆ. ವೇದವ್ಯಾಸರು ಕೊನೆಗಾಲದಲ್ಲಿ ಬಂದಾಗ ಧೃತರಾಷ್ಟ್ರನ ಬಳಿಗೆ ಬಂದಿದ್ದರಂತೆ. ಏನಾದ್ರು ಆಸೆ ಇದ್ದರೆ ಹೇಳು ಮಾಡಿಕೊಡ್ತೀನಿ ಅಂತ. ಧೃತರಾಷ್ಟ್ರ ಅಂದ, ಹಣೆ ಬರ ನೋಡ್ರಿ, ಅದು ನನ್ನ 100 ಜನ ಮಕ್ಕಳನ್ನು ತೋರಿಸಿಬಿಡು. ಬೇಕಿತ್ತ ಇದನ್ನು ಕೇಳೋದು? ಮನೆ ಬಿಟ್ಟು ಮಡದೀನ ಬಿಟ್ಟು ಎಲ್ಲರನ್ನ ಬಿಟ್ಟು ಹೋಗಿ ಸನ್ಯಾಸ ಆದ ರಾತ್ರಿನೇ ಕಾಫಿ ಶಾಟ್ ಇಟ್ಕೊಂಡ್ರೆ ಹೆಂಗೆ ಕಾಣಿಸ್ತೀನಿ ಅಂತ ಹೆಂಡತಿಗೆ ಫೋನ್ ಮಾಡಿದ್ರೆ ಏನರ್ಥ? ತಲೆ ಬಳಸ್ಕೊಂಡಿದ್ದೀರಿ ಇಂತ ಹೇಳ್ತೀನಿ ನಾನು. ಎಲ್ಲವನ್ನ ಬಿಟ್ಟು ಹೋದ ಮೇಲೆ ಅದರ ಬಗ್ಗೆ ಗಮನ ಯಾಕೆ ಬೇಕು ನಮಗೆ? ಅದಕ್ಕೆ ಸ್ವಾಮಿ ಪರೀಕ್ಷಿತ ಅಂದ, ಒಂದೊಂದು ಪಾಪಕ್ಕೆ ಒಂದೊಂದು ಪ್ರಾಯಶ್ಚಿತ್ತ ಹೇಳಿದರು. ಗುರುಣಿಚ ಲಘೂನಿಚ, ಸಣ್ಣ ಪಾಪಕ್ಕೆ 20 ಗ್ರಾಮ್ ಉದ್ದಿನಬೇಳೆ, ದೊಡ್ಡ ಪಾಪಕ್ಕೆ ಮೂಟೆ ಉದ್ದಿನಬೇಳೆ, ಉಪ್ಪಿನ ದಾನ, ಬೆಳ್ಳಿ ದಾನ, ಎಳ್ಳಿನ ದಾನ. ಇದೆಲ್ಲದರಿಂದ ಪಾಪ ಹೋಗತ್ತಾ ಅಂತ ಪರೀಕ್ಷಿತ. ಪಾಪ ಹೋಗಬಹುದು, ಹೋಗದೇ ಇರಬಹುದು. ನನಗೆ ಬೇಕಾದದ್ದು ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಮೇಲೆ ಪಾಪ ಮಾಡುವ ಬುದ್ಧಿ ನನಗೆ ಬರಬಾರದು ಅಂತ. ಇದು ಬೇಕು ನನಗೆ. ಹರಿನಾಮ ಸ್ಮರಣೆ ಮಾಡಿದ ಮೇಲೆ ಸ್ವಾರಸ್ಯ ಅಂದರೆ, ಪುರಾಣ ಹೇಳೋ ಆಚಾರ್ಯರು ನೀರು ಕುಡಿಯೋದಿಲ್ರಿ, 2 ಗಂಟೆ ಹೇಳ್ತಾರೆ. ಕೂತಿರ್ತಾರೆ ರೀ ಬಾಟ್ಲಿ ಇಟ್ಕೊಂಡು ಮುಂದ್ಗಡೆ, ಹಿಂಗೆ ಎತ್ಕೊಂಡು ಅದು ಆಚಾರ್ಯ ಸುಸ್ತಾಗಿರುತ್ತೋ, ಕೇಳಿ ಇವ್ರಿಗೆ ಸುಸ್ತಾಗಿರುತ್ತೋ, ಪ್ರಾಯಶ್ಚಿತ್ತ ಮಾಡ್ಕೋತಾ ಇರ್ತಾರೆ. ಆಚಾರ್ಯ 2 ಗಂಟೆ ಪ್ರವಚನ ಹೇಳ್ತಾರೆ, ಏನಾಗಿರಲ್ಲ ಕುಡಿದವ್ರಿಗೆ. ಹಾಗೆ ಪರೀಕ್ಷಿತ ಕೇಳಿದ, ಇದಕ್ಕೊಂದು ಪ್ರಾಯಶ್ಚಿತ್ತ, ಅದಕ್ಕೊಂದು ಪ್ರಾಯಶ್ಚಿತ್ತ, ಯಾವುದು ಬೇಡ, ಒಂದೇ ಪ್ರಾಯಶ್ಚಿತ್ತ ಸಕಲ ಪಾಪ ಕಳಿಬೇಕು. ಯಾವುದದು? ಶ್ರೀಮದ್ ಭಾಗವತ ಕಥಾಶ್ರವಣ. ಅದನ್ನು ಮಾಡಿದರೆ ಸಕಲ ಪಾಪ ಹೋಗುತ್ತೆ. ಅದರಿಂದ ಎಲ್ಲ ಪಾಪಗಳಿಗೆ ಹೀಗೆ ಈ ಪರಿಮಿತಿಯಿಲ್ಲದ ದುರಿತ ದೋಷವನಕ್ಕೆ ಪರಶು ನಿನ್ನ ನಾಮ ಗೋಪಾಲ ವಿಠ್ಠಲರೇಯ. ಸ್ವಾಮಿ ನಿನ್ನ ನಾಮಸ್ಮರಣೆ ಶ್ರೇಷ್ಠವಾದದ್ದು ಅಂತ ಅನ್ನುವ ಗೋಪಾಲದಾಸರೊಂದು ಮಾತನ್ನು ಬಹಳ ಸುಂದರವಾಗಿ ಎಲ್ಲೆಲ್ಲಿ ನೋಡಿರ್ತಾರೋ ಈ ಜಗತ್ತಿನ ವಿಚಾರಗಳನ್ನು ಗೋಪಾಲದಾಸರು ಗೊತ್ತಿಲ್ಲ. ಅವರು ಒಂದು ಕಡೆಗೆ ಒಂದು ಉದಾಹರಣೆ ಕೊಡ್ತಾರೆ. ಇದು ಎಲ್ಲೂ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತ ಮತ್ತು ಭಗವಂತ ಇವರಿಬ್ಬರ ಸಂಪರ್ಕ ಸಂಬಂಧ ಹೇಗಿರುತ್ತೆ, ಹೇಗಿರಬೇಕು? ಭಕ್ತ ಹೇಗಿರಬೇಕು, ಭಗವಂತ ಅಂತ ಅನಿಸ್ಕೊಂಡು ಅವನು ಹೇಗಿರಬೇಕು? ಅವರಂತಾರೆ, ಎಂಥ ಸುಂದರ ಉದಾಹರಣೆ. 8 ಸೇರಿನದೊಂದು ಘಂಟೆಯನ್ನು ನಿರ್ಮಿಸಿ, 8 ಸೇರಿನದೊಂದು ಘಂಟೆಯನ್ನು ನಿರ್ಮಿಸಿ, ಒಂಟೀಲಿ ಇಟ್ಟಿನ್ನು ಹಿಡಿದು ಬಾರಿಸಿದರೆ, ಒಂಟೀಲಿ ಇಟ್ಟಿನ್ನು ಹಿಡಿದು ಬಾರಿಸಿದರೆ ಘಂಟೆಯಲ್ಲಿದ್ದನಾದ ಘಂಟೆಯಿಂದ ತಿಳಿಯುವುದೇ. ಇದಕ್ಕೆ ಮುಂಚೆ ಗಂಟೆ ಬಾರಿಸೋದು ಗೊತ್ತಿರಬೇಕು. ಗೊತ್ತಿಲ್ಲದೆ ಇದ್ದವ್ರಿಗೆ ಇದನ್ನು ಹೇಳಿ ಉಗಾಭೋಗ ಹೇಳಿ ಏನು ಅರ್ಥ ಆಗಲ್ಲ. ಮನೇಲಿ ಗಂಟೆ ಇರಬೇಕು, ಅದನ್ನು ಬಾರಿಸಬೇಕು. ಗಂಟೆ ಅಂದ್ರೇನು, ಅದರಲ್ಲಿ ಏನೇನಿರುತ್ತೆ ಗೊತ್ತಾಗಬೇಕು. ಒಬ್ಬ ಕಂಚುಗಾರ ನೋಡ್ರಿ, ಗೋಪಾಲದಾಸರ ಕ್ಯಾಲ್ಕುಲೇಷನ್ ನೋಡ್ರಿ. 8 ಸೇರು ಕಂಚನ್ನು ಹೊಯ್ದು, ಎರಕ ಹೊಯ್ದು ಒಂದು ಶ್ರೇಷ್ಠವಾದ ಗಂಟೆಯನ್ನು ಮಾಡಿ ಇಟ್ಟ. ತುಂಬ ಹೊತ್ತು ನೋಡಿದ, ಗಂಟೆ ಶಬ್ದವೇ ಬರಲಿಲ್ಲ. 8 ಸೇರಿನದೊಂದು ಘಂಟೆಯನ್ನು ನಿರ್ಮಿಸಿ, ಒಂಟೀಲಿ ಇಟ್ಟಿನ್ನು ಬೇರೆಯಾಗಿಟ್ಟು ಶಬ್ದ ಬರುತ್ತೆ ಅಂತ ನೋಡಿದ, ಬರಲಿಲ್ಲ. ಓಹೋ, ಏನು ಮಾಡಬೇಕು ಅಂತ ಗೋಪಾಲದಾಸರು ಹೇಳ್ತಾರೆ. ಅವ್ರ ಕ್ಯಾಲ್ಕುಲೇಷನ್ ನೋಡ್ರಿ. 8 ಸೇರಿನ ಗಂಟೆಗೆ 8 ತೊಲೆಯದೊಂದು ಸೊಂಟ ನಾಲಿಗೆಯನ್ನು ಉಂಟಾದರಾಯಿತು. 8 ಸೇರಿನ ಕಂಚಿನ ಗಂಟೆಗೆ 8 ತೊಲೆ, 80 ತೊಲೆಯ ಒಂದು ನಾಲಿಗೆಯನ್ನು ಮಾಡಿ ಒಳಗಿಟ್ಟು ಹಿಂಗೆ ಬಾಡಿಸಿದ ಕೂಡಲೇ ಢಣ ಅಂತ ಶಬ್ದ ಬಂತು. ಇದನ್ನು ನೋಡ್ತೀವಿ ನಾವು, ಗಂಟೆ ಬಾರಿಸ್ತೀವಿ. ಇದು ಜ್ಞಾನ ಬರಲ್ಲ. ಗೋಪಾಲದಾಸರಂತಾರೆ, 8 ಸೊಲೆಯದೊಂದು ಸೊಂಟ ನಾಲಿಗೆಯನ್ನು ಉಂಟಾದರಾಯಿತೆ ಘಂಟೆ ಶೋಭಿಸುವುದು. ಘಂಟೆಯಂತೆ ನೀನು, ನಾಲಿಗೆಯಂತೆ ನಾನು. ಏನ್ರಿ ಅದು? ಆಹಾ, ಕಾವ್ಯ ಸ್ಫೂರ್ತಿಗೆ ಎಷ್ಟು ನಾವು ಮೆಚ್ಚುತ್ತೀವಿ ಅಂದರೆ, ಭಕ್ತ ಭಗವಂತ ಹೇಗಿರಬೇಡ. ಘಂಟೆಯಂತೆ ನೀನು, ನಾಲಿಗೆಯಂತೆ ನಾನು, ಘಂಟೆಯೊಳಗೆ ನಾಲಿಗೆ ಅಡಕವಾಗಿಪ್ಪುದೋ. ಘಂಟೆ ಒಳಗೆ ನಾಲಿಗೆ ಇರುತ್ತೆ ಸ್ವಾಮಿ. ನಾಲಿಗೆಯನ್ನು ಬೇರೆ ತೆಗೆದುಬಿಟ್ರೆ ಯಾಲಕ್ಕಿ ಕುಟ್ಲಿಕ್ಕೆ, ತೆಂಗಿನಕಾಯಿ ಹೊಡಿಲಿಕ್ಕೆ ತಗೊಂಡು ಹೋಗ್ತಾರೆ ಅಲ್ವಾ?
ಗಂಟೆ ಒಳಗೆ ನಾಲಿಗೆ ಇದ್ದರೆ ನಾಲಿಗೆಗೆ ಗೌರವ. ಗಂಟೆಯ ನಾಲಿಗೆಯನ್ನು ಒಳಗೆ ಇಟ್ಟುಕೊಂಡ್ರೆ ಗಂಟೆಗೆ ಗೌರವ. ಕೈ ಹಾಕ್ತಾರೆ, ಅಯ್ಯೋ ನಾಲಿಗೆನೇ ಇಲ್ಲ, ಅಯ್ಯೋ ನಾಲಿಗೆನೇ ಇಲ್ಲ. ಅದನ್ನು ತೆಗೆದುಬಿಟ್ಟಿರ್ತಾರೆ. ತೆಗೆದುಬಿಟ್ಟು ಎಲ್ಲ ತೆಂಗಿನಕಾಯಿ ಹೊಡಿಬೇಕು. ಇವತ್ತು ಗೋಪಾಲದಾಸರಾರಂತೆ ಬೇರೆ ಏನೂ ಸಿಕ್ಕಿಲ್ಲ. ಯಾಲಕ್ಕಿ ಕುಟ್ಟಕ್ಕೆ ತೆಂಗಿನಕಾಯಿ ಹೊಡಿಯೋಕ್ಕೆ ತೊಗೊಂಡೋಗ್ಬಿಡ್ತಾರೆ. ಅದಕ್ಕೆ ಅವರಂತಾರೆ, ಗಂಟೆಯಂತೆ ನೀನು ನಾಲಿಗೆಯಂತೆ ನಾನು, ಗಂಟೆಯೊಳಗೆ ನಾಳೆಗೆ ಅಡಕವಾಗಿಪ್ಪುದು ಭಂಟನ ನಿನ್ನೊಳು ಅಡಕವಾಗಿಪ್ಪೆನೋ, ನಂಟತನವು ನಿನಗೆ ನನಗೆ ಹೀಗುಂಟು ವೈಕುಂಠ ಮೂರುತಿರಂಗ ಗೋಪಾಲ ವಿಠಲ. ಸ್ವಾಮಿ, ನನ್ನನ್ನು ಒಳಗಿಟ್ಕೊಳ್ಬೇಕಾದ ಕರ್ತವ್ಯ ನಿನ್ನದು. ನಾನಿದ್ದರೆ ನಿನ್ನ ಶಬ್ದ ಗೋವಿಂದ, ಅಚ್ಯುತ, ಮುಕುಂದ, ಕರುಣಾಸಿಂಧು ಯಾರು ಹೇಳಬೇಕು ನಿನ್ನ ಬಗ್ಗೆ? ನಾನಲ್ಲದೆ ಇದ್ರೆ ಯಾರು ಹೇಳು ಸ್ವಾಮಿ? ಭಕುತರಿಂದಲೇ ನೀನು ರಿಕುತ ಸ್ವಾಮಿ, ಭಕ್ತರಿಂದ ನೀನು, ನಿನ್ನಿಂದ ಎಲ್ಲ ಸಂಪತ್ತು ನಮಗೆ. ಇಡೀ ಜಗತ್ತು ಯಾರು ಹೇಳು ಅಂತಾರೆ ಗೋಪಾಲದಾಸ ಒಂದು ಕಡೆ. ಅನಂತಾಸನ ಯಾರಿಗೆ? ಶ್ವೇತದ್ವೀಪ ಯಾರಿಗೆ? ವೈಕುಂಠ ಯಾರಿಗೆ? ಇಡೀ ದೊಡ್ಡ ಭೂಮಂಡಲ ಯಾರಿಗೆ? ಇಲ್ಲಿರುವ ಬಂಗಾರ ಯಾರಿಗೆ? ಬೆಳ್ಳಿ ಯಾರಿಗೆ? ಸುಂದರವಾದ ಸ್ತ್ರೀ, ಅನೇಕ ಆಹಾರ ಧಾನ್ಯ ಯಾರಿಗೆ ಹೇಳು? ಏನು ಬೇಡ, ನೀನು ಕಲ್ಬಂಡೆ. ನೀನು ಇಟ್ಟರು ಸುಮ್ಮನೆ ಇರ್ತೀಯ, ಹಿಡದೆ ಇದ್ರು ಸುಮ್ಮನೆ ಇರ್ತೀಯ. ಇದೆಲ್ಲ ಭೋಗ ಮಾಡಿ ಖುಷಿ ಪಡೋರು ನಾವು. ಸ್ವಾಮಿ, ನಾವೇ ಶ್ರೀಮಂತ, ನೀನೇ ಬಡವ. ನಿಂದೆಲ್ಲರ ಹೆಸರು ಪತ್ರ ಬರಿಬೇಕಾದ್ರೆ ಯಾರು ಅನೇನ ಭೂದಾನೇನ ಕೃಷ್ಣಾರ್ಪಣ ವಸ್ತು ಪೇಪರ್ನ ಬರೀತಾರೇನ್ರಿ? ಅಂದರೆ ನಮ್ಮ ಹೆಸರೇ ಸುಮ್ಮನೆ ಏನೋ ನೋಡಿದವ್ರು ಏನು ಅನ್ಕೋತಾರಂತ ಲಕ್ಷ್ಮೀ ವೆಂಕಟರಮಣ ಪ್ರಸನ್ನ ಅಂತಲೋ ಯಾರೋ ನಮ್ಮ ಉತ್ತರ ಕರ್ನಾಟಕದವ್ರು ಇದ್ದವ್ರು ಬರ್ಕೋತಾರೆ. ಪ್ಯೂರ್ ಮೈಸೂರಿಯನ್ಸ್ ಯಾರು ಬರ್ಕೊಂಬಲ್ಲ, ಉತ್ತರ ಕರ್ನಾಟಕದವ್ರು ಮಾತ್ರ ಬರ್ಕೋತಾರೆ. ನಮ್ಮಲ್ಲಿ ಬೇರೆ ಬೇರೆ ಹೆಸರಿಟ್ಟಿರ್ತೀವಿ, ಪುನರ್ಜನ್ಮ, ಚಿಲ್ಲರೆ, ಕೃಪಾ, ಮನೆಗೆ ಹೆಸರೆಲ್ಲ ತುಂಬ ಚೆನ್ನಾಗಿಟ್ಟಿರ್ತೀವಿ, ತುಂಬ ಚೆನ್ನಾಗಿಡ್ತೀವಿ. ಅದಕ್ಕೆ ಗೋಪಾಲದಾಸರಂತಾರೆ, ಸ್ವಾಮಿ ನನ್ನನ್ನು ಒಳಗಿಟ್ಟು ನೀ ಕಾಪಾಡಬೇಕು. ನೋಡ್ರಿ, ಗಂಟೆಗಿಂತ ನಾಲಿಗೆ ಉದ್ದ ಆಗಬಾರ್ದು, ಗಂಟೆ ಒಳಗೆ ಇರಬೇಕು. ನನ್ನನ್ನು ಹೊರಗೆ ಬಿಡಬಾರದು. ನನ್ನನ್ನು ನೀನು ಒಳಗಿಟ್ಟುಕೊಂಡ್ರೆ ನಿನ್ನ ಶಬ್ದವನ್ನು, ಕರುಣಾಪೂರ್ಣ, ಭಕ್ತವತ್ಸಲ, ಭಾಗ್ಯವಂತ ಅನ್ನುವ ಈ ಗುಣಗಳನ್ನು ನಾನು ಇದ್ದರೆ ನಿನ್ನ ಗುಣಗಳು ಹೊರಗೆ ಹೋಗುತ್ತೆ. ನಾನು ನಿನ್ನೊಳಗಿದ್ದರೆ ನಾನು ಸೇಫರ್ ಸೈಡು. ಆದ್ದರಿಂದ ಭಂಡರಿಂದಲೇ ನಿನ್ನ ಭಾಗ್ಯ ಶೋಭಿಸುವುದು. ಅವರಂತಾರೆ, ಭಕ್ತರನ್ನು ಬಡವರಲ್ಲ, ಇವರು ಬಡವರು, ಇವರು ಅಂಥವ್ರು ಇಂಥವ್ರು ಅಂತಾರೆ. ಸ್ವಾಮಿ ಒಂದು ಮಾತು ಹೇಳ್ತೀನಿ ಕೇಳು. ದರಿದ್ರ ಸುಧಾಮ ಅಂತಾರೆ, ಅದಕ್ಕೆ ಗೋಪಾಲದಾಸರಂತಾರೆ, ಸಿರಿವಂತ ನೀನೆಂದು ಧರೆಯೊಳಗೆ ತೋರಿದ ಪರಮ ಭಕುತನಾದ ದರಿದ್ರ ಸುಧಾಮನೇ. ನಿನ್ನನ್ನು ಶ್ರೀಮಂತ ಅಂತ ತೋರಿಸಿದ್ದೇ ಸುಧಾಮ. ಅವನು ದರಿದ್ರನಾ? ಅವನು ದರಿದ್ರ ಅಲ್ವೇ ಇಲ್ಲ. ಹರಿ ನಿರ್ದೋಷನೆಂದು, ಪರಮಾತ್ಮ ನಿರ್ದೋಷನೆಂದು ಸ್ಮರಿಸಿ ಜಗದೊಳಗೆ ಅರಹಿದ ಅಜಮಿಳ ಪರಮ ದೋಷಕಾರಿಯೇ. ತುಂಬ ಅರ್ಥ ಇದೆ ರೀ. ಅಜಾಮಿಳನಿಗೆ ದೋಷವೇ ಇಲ್ಲ, ಭಗವನ್ನಾಮ ಸ್ಮರಣೆ ಮಾಡಿದ. ಭಗವನ್ನಾಮ ಸ್ಮರಣೆಯಿಂದ ಅಜಾಮಿಳ ಉದ್ಧಾರ ಆದ. ಹರಿ ಸರ್ವೋತ್ತಮನೆಂದು ನರಗೆ ಅಂಜದಲಿದ್ದ ತರಳ ಪ್ರಹ್ಲಾದ ಛಲಪಾತಕಿಯೇ. ಹರಿಕಾರ್ಯವ ಅರಿತು ಅಸುರಗೆ ರಾಜ್ಯವ ಸೋತು ಧರೆಚರಿಸಿದ ಪಾಂಡವರು ಅಜ್ಞಾನಿಗಳೇ. ಏನ್ರಿ ದಡ್ಡ ಧರ್ಮರಾಜ ದಾಳ ಹಾಕ್ಲಿಕ್ಕೆ ಬರಲಿಲ್ಲ, ಯಾಕೆ ಕೂತ್ಕೋಬೇಕಾಗಿತ್ತು? ಅಲ್ಲ, ಹರಿ ಆಜ್ಞೆ ಇದೆ, ಇದು ಭಗವದಿಚ್ಛೆ ಇದೆ, ಇದಾಗಬೇಕು ಅಂತ ಗೊತ್ತಿದ್ದು ಧರ್ಮರಾಯ ಮಾಡಿದ್ದಾನೆ. ಭಗವಂತ ನೀನು ಭಕ್ತರ ವಶಕರ, ಭಕ್ತರಿದ್ದಲ್ಲಿಗೆ ನೀ ಬರ್ತೀಂತ ಯಶೋಧಾದೇವಿ ನಿನ್ನ ಕಾಲಿಗೆ ಹಗ್ಗ ಕಟ್ಟಿ ನಿನ್ನನ್ನು ಭಕ್ತವತ್ಸಲ ಅಂತ ತೋರಿಸಿದ್ದಾಳೆ. ಆದ್ದರಿಂದ ನೀನು ಹೀಗೆ ಪರಮಶ್ರೇಷ್ಠನಾದವನು ಅಂತ ದೇವರ ಬಗ್ಗೆ ಹೇಳ್ತಾ, ಸ್ವಾಮಿ ನಾನು ಎಲ್ಲರಿಗೂ ಬಂಧುವಾದೆ, ನಿನಗೆ ನಾನೇನಾದೆ ಅಂತ. ಹೆಂಡತಿಗೆ ಗಂಡನಾದೆ, ಮಕ್ಕಳಿಗೆ ತಂದೆಯಾದೆ, ಮೊಮ್ಮಕ್ಕಳಿಗೆ ತಾತ ಆದೆ, ಅಳಿಯನಿಗೆ ಸೋದರ ಮಾವ ಆದೆ, ಒಬ್ಬೊಬ್ಬರಿಗೆ ನಾನು ಒಂದೊಂದಾದೆ. ಸುತನಾದೆ ನಾ ಮಾತಾಪಿತರಿಗೆ ಗತಿಯನ್ನು. ಲೋಕರೂಢಿಯ ಮಾತಾಡ್ತಾರೆ, ಇನ್ನೇನು ದೊಡ್ಡ ದೊಡ್ಡ ಶಾಸ್ತ್ರದ ಮಾತಿಲ್ಲ. ಭಕ್ತಿಯಲ್ಲಿ ಭಾಗಣ್ಣ. ಸುತನಾದೆ ನಾ ಮಾತಾಪಿತರಿಗೆ ಗತಿಯನ್ನು ಪತಿಯಾದೆ, ಹೆಂಡತಿಗೆ ಪತಿಯಾದೆ. ನಾನು ಓಡು ಸತಿಯಳಿಗೆ ಇನ್ನು ಪಿತರಾದ ನಾಯನ್ನ ಸುತರಿಗೆಲ್ಲ ಇನ್ನಿತರ ಜನರಿಗೆ ಬಂಧು ಬಳಗವಾದೆ. ಮತಿಗೇಡಿ ನಾನಿನ್ನ ಗತಿಗೆ ದಾವುದಾದೆ. ಎಲ್ಲರೂ ಹೇಳ್ಕೊತಾರೆ, ನೀವು ಯಾರು ಅಂದರೆ ಅವ್ರ ತಂದೆ, ಅವ್ರ ಮಗ, ಅಂಥವ್ರ ಗಂಡ. ಎಲ್ಲರ ಎದೆಯೊಬ್ಬಿಸಿ ದಾಸೋಹಂ ಕೋಸಲೇಂದ್ರಸ್ಯ,
ಇಲ್ಲ, ದೇವರ ದಾಸ ಅಂತ ನಾವು ಹೇಳ್ಕೊಳ್ಳಿಕ್ಕೆ ತುಂಬ ನಾಚಿಕೆ. ಮುದ್ರೆ ಗೋಪಿಚಂದ್ರ ಕೂಡ ಅಳಿಸ್ಕೊಂಡು ಪಾಂಡ್ಸ್ ಪೌಡ್ರ್ ಹಾಕೊಂಡು ಹೊಟ್ಟೋಗ್ಬಿಡ್ತೀವಿ. ಏನು ಅನ್ಕೋತಾರೋ ಏನೋ, ಯಾರೇನು ಅನ್ಕೋತಾರೋ ಏನೋ ಅಂತ ನಾವು ಅಳಿಸ್ಕೊಂಡು ಹೋಗ್ತೀವಿ ಅಂತ. ಹೀಗೆಲ್ಲ ನಮ್ಮದುಂಟು ಸ್ವಾಮಿ ಅಂತ. ಅದಕ್ಕೆ ಭಕ್ತವತ್ಸಲ ನೀನು ಎಂಬುದನ್ನು ಸ್ವಾಮಿ ಗೋಪಾಲದಾಸರಂತಾರೆ. ನೀ ಬೇಕಾದ್ದು ಕೊಡು, ಬೇಕಾದ್ದು ಬಿಡು, ಇದನ್ನು ಮಾತ್ರ ಮಾಡು. ನಿನ್ನಲ್ಲಿ ಭಕುತಿಯನು ಇನ್ನು ಈ ಎದಲೇವೆ ಅನಂತ ಭಾಗ್ಯವನಿದ್ದರೆ ನಾನೊಲ್ಲೆನೋ. ಬಾಯಿ ಮಾತುಗಾರ ಅನ್ನಡರಿ ಆಚಾರ್ಯ, ನೀವು ಹೀಗೆ ಹೇಳಿದ್ರಿ ದಕ್ಷಿಣೆ ಹಾಕಲ್ಲ ಅಂತ ನೀವೆಲ್ಲ ಅಂದ್ಬಿಟ್ರೆ ಹಂಗೆ ಅನ್ಬಾರ್ದು. ಬಾಯಿ ಮಾತಲ್ಲಾರ ಅದು, ಬಾಯಿಗೆ ಹೊರಗಡೆಯಿಂದಲೇ ಆಗೋಣ ವೈರಾಗ್ಯದ. ಅದಕ್ಕೆ ನಮ್ಮಲ್ಲೊಬ್ಬರು ಹೇಳ್ತಾ ಇದ್ರು, ಉಪವಾಸ ಮಾಡಲ್ವಾ, ಅಂಗಾರ ಹಚ್ಕೊಂಡಾದ್ರೂ ಓಡಾಡು. ಆಚಾರ ಕೆಟ್ಟರು ಪರವಾಗಿಲ್ಲ, ಆಕಾರ ಕೆಡದು. ಅಂಗಾರ ಹಚ್ಕೊಂಡು ನೋಡಿದ್ರೆ ಪಕ್ಕದ ಆಚಾರ್ಯ ಏಕಾಚಿ ಏನ್ರಿ, ಓ ಅವನಿಗೆ ಏಕಾಚಿ ಅಂತ ಗೊತ್ತಾಯ್ತು. ನೀನು ಆಚಾರ ಬಿಟ್ಟರು ಪರವಾಗಿಲ್ಲ, ಆಕಾರ ಬಿಡಬೇಡ. ಅದಕ್ಕೆ ಅವರಂತಾರೆ, ನಿನ್ನಲ್ಲಿ ಭಕ್ತಿಯನ್ನು ಕೊಡದೆ ನೀ ಬೇಕಾದ ಸಂಪತ್ತನ್ನು ಕೊಟ್ಟರು ನನಗೆ ಬೇಡ ಸ್ವಾಮಿ. ನಿನ್ನಲ್ಲಿ ಭಕುತಿಯ ಚೆನ್ನಾಗಿ ಇತ್ತಿನ್ನು ಅನ್ಯರಿಲ್ಲದ ಅರಣ್ಯದೊಳಗಿಡು. ನಿನ್ನಲ್ಲಿ ಭಕ್ತಿ ಕೊಟ್ಟುಬಿಟ್ರೆ ಇದಿಷ್ಟು ಸನಕಾದಿಗಳ ಮಾತ್ರಿ. ವೈಕುಂಠ ಲೋಕಕ್ಕೆ ಬಂದು ಜಯ ವಿಜಯಾದಿಗಳಿಗೆ ಟೈಮ್ ಇಲ್ಲ ಅದನ್ನು ಇದನ್ನು ಹೇಳಲಿಕ್ಕೆ. ಅವರಂತಾರೆ, ಕಾಮಂಭವೇಮ ವೃಜನೈಹಿ. ನರಕದಲ್ಲಿ ಬೇಕಾದ್ರೆ ಇರ್ತೀವಿ. ಜಗನ್ನಾಥದಾಸರಂತಾರಲ್ಲ, ಸ್ವಾಮಿ ನೀನು ಆವಲೋಕದೊಳಿಡು ಮತ್ತಾವ, ನೀನು ಎಲ್ಲಿ ಬೇಕಾರಿಡು, ಆದರೆ ಒಂದು ಮಾತ್ರ ಕೊಡದೇ ಇರಬೇಡ, ನಿನ್ನ ನಾಮಸ್ಮರಣೆ. ನಾವಂತೀವಿ ನಿನ್ನ ನಾಮಸ್ಮರಣೆ ಕೊಡದೇ ಇದ್ರು ಬೇಡ, ಮಿಕ್ಕಿದ್ದೆಲ್ಲ ಕೊಡು, ನಾವಿಂಥ ಮೂರ್ಖರು. ಅದಕ್ಕೆ ಗೋಪಾಲದಾಸರಂತಾರೆ, ಸ್ವಾಮಿ ನಿನ್ನನ್ನು ತಿಳಿದವರಿಂದ ನನಗೆ ಮರ್ಯಾದೆ ಆಗಬೇಕು, ನಿನ್ನನ್ನು ತಿಳಿಯದೇ ಇದ್ದವರಿಂದ ಮರ್ಯಾದೆ ಆಗುವುದು ಬೇಡ. 12 ಮುಕ್ಕಾಲಾಯಿತು. ಆದ್ದರಿಂದ ಅಷ್ಟಿದೆ ಇದು. ಹಾಂ, ಹೀಗೆ ಗೋಪಾಲದಾಸರು ಅನೇಕ ಅದ್ಭುತವಾದ ವಿಚಾರಗಳನ್ನೆಲ್ಲವನ್ನ ನಮ್ಮ ಮುಂದೆ ತಂದಿಡ್ತಾರೆ. ಅದರಲ್ಲಿ ಅವರ ಒಂದೊಂದು ಮಾತುಗಳು ಸಹಿತ ನಾವು ನೋಡಬೇಕು. ಅವರ ನಿಂದಾಸ್ತುತಿಗಳನ್ನು ನೋಡಬೇಕು. ಗೋಪಾಲದಾಸರ ಒಂದು ನಿಂದಾಸ್ತುತಿ ಪರಮಾದ್ಭುತವಾಗಿ ಒಂದು ನಿಂದಾಸ್ತುತಿಯನ್ನು ಮಾಡ್ತಾರೆ. ದೇವರನ್ನೇ ಬೈತಾರೆ, ಅದು ಸ್ವಾರಸ್ಯ. ದೇವರನ್ನೇ ಬೈತಾರೆ. ಆ ದೇವರನ್ನು ಬೈಯುವ ಸಂದರ್ಭದಲ್ಲಿ ಅವರು ಎಷ್ಟು ಧೈರ್ಯವಾಗಿ ಮುಂದೆ ಹೋಗುತ್ತಾರೆ ಅಂತಂದರೆ, ದೇವರು ನೀನು ಏನೇನು ಮಾಡಿದ್ದಿ ಇದೆಲ್ಲ ನಿನಗೆ ಭಕ್ತರು ಮಾಡ್ತಾರೆ ಅಂತ. ದೇವರು ಒಮ್ಮೆ ಶ್ರೀರಂಗಕ್ಕೆ ಹೋದಾಗ ಗೋಪಾಲದಾಸರು ದೇವರು ದರ್ಶನ ಕೊಡಲಿಲ್ವಂತೆ. ಆಗ ದೇವರಿಗೊಂದು ಮಾತಂತಾರೆ, ಭಾಳ ಚೆನ್ನಾಗಂತಾರೆ. ನೀರೊಳಗೆ ನಿಂತು ನಿಡುಗುಷ್ಟು ನಾರುವಗೆ. ನೀರೊಳಗೆ ನಿಂತು ಕೆಟ್ಟ ವಾಸನೆ ಹತ್ಕೊಂಡು ಮೀನಿನ ಲಾರಿ ಪಕ್ಕದಲ್ಲಿ ಹೋದ್ರೆ ಕೆಟ್ಟ ವಾಸನೆ ಅಂಥ ಮತ್ಸ್ಯಾವತಾರ ನೀನು. ನೀರೊಳಗೆ ನಿಂತು ನಿಡುಗುಷ್ಟು ನಾರುವಗೆ ಚಾರು ಕಸ್ತೂರಿ ಲೇಪನದ ಮದವೋ. ಏನು ಕಸ್ತೂರಿ, ಏನು ಪುನುಗು, ಏನು ನಿನಗೆ ಹಚ್ಚಿದ್ದಾರೆ, ಅದರ ಮದವೇನಯ್ಯ? ಭಾರ ಬೆನ್ನಲಿ ಪೊತ್ತು ಕೈಕಾಲು ಮುದುರಿದಗೆ. ಕೈಕಾಲ ಆಮೆ ಕೂರ್ಮರೂಪಿಯಾಗಿ ಮಂದರ ಪರ್ವತವನ್ನು ಹೊತ್ತುಕೊಂಡು ಒಳಗೆ ಹಾಕ್ಕೊಂಡು ಕೂತ ನಿನಗೆ ಧೀರ ಶೇಷಶಾಹಿಯಾದ ಮದವೋ. ಶೇಷಶಾಹಿ ವರಾಹನಾಗಿದ್ದನ್ನು ಮರ್ತು ಬಿಟ್ಯಾ ಅಂತಾರೆ. ಮೋರೆಯಲ್ಲಿ ನೆಲಕದರಿ, ನಿಂದೆಲ್ಲ ಗೊತ್ತು, ಏನು ಗತಿ ಇಲ್ಲದೆ ಕಾಡಲ್ಲಿ ಹೋಗಿ ಗುರುಗುರ್ರಂತ ಮೋರೆಯಲ್ಲಿ ನೆಲಕದರಿ ಬೇರ ಮೇಲುವವನಿಗೆ ಸಾರ ಷಡ್ರಸದ ಭೋಜನದ ಮದವೋ. ಏನು ಹಿಂಗಾರ ಟ್ರೀಟ್ಮೆಂಟ್ ನಿನಗೆ? ಏನು ಗೋಡಂಬಿ, ಏನು ತುಪ್ಪ, ಏನು ಘಮ ಘಮ ಹೊಡೆದಿರ್ತಾರೆ ನೈವೇದ್ಯ. ಒಂದು ಗುಂಡೆನೇ ಸಾಕು, ಒಂದು ಕದಂಬನೇ ಸಾಕು. ಬೇರು ತಿಂತಾ ಇದ್ದ ನಿನಗೆ ಇವತ್ತು ಸಾರ ಷಡ್ರಸದ ಮದವೋ. ಕಾರ ಕರುಳನು ವನಮಾಲೆ ಹಾಕಿದವಗೆ, ಗತಿ ಇಲ್ಲದೆ ಕರುಳ ವನಮಾಲೆ ಹಾಕಿದ ನಿನಗೆ ಹಾರ ಪದಕಗಾದಿಗಳ ಹಾಕಿದ ಮದವೋ. ಅದನ್ನು ಇಷ್ಟಗಲ ಓಹ್ ಸ್ಟೆಪ್ಸರ್ಗಳು ನಿನಗೆ. ಅದೇನು ಒಂದೊಂದು ಕಲರ್ ಬೇರೆ, ಪಚ್ಚೆ, ಮುತ್ತು, ರತ್ನ, ವಜ್ರ, ವೈಡೂರ್ಯ. ನಿನ್ನ ಹಣೆ ಬರ ಗೊತ್ತು, ಕರುಳ ಮಾಲೆ ಹಾಕಿದವನು ನೀನು, ಮೆರಿಬೇಡ. ಮೂರಡಿಯ ಭೂದಾನ ಬೇಡಿದವಗೆ, ಗತಿ ಇಲ್ಲದೆ 3 ಅಡಿ ಸಾಕು ಅಂತ ಕೇಳಿದಿ. ಪದಾನಿ ತ್ರಿಣಿ ರಾಜೇಂದ್ರ ಸಂಹಿತಾನಿ ಪದಾಮಮ, 3 ಪಾದ ಸಾಕು ಅಂತ ಕೇಳಿದವನಿಗೆ ಸಾರಿದರ ಅಭೀಷ್ಟಗಳ
ಯಾರ್ಯಾರು ಏನೇನು ಕೇಳ್ತಾರೋ ಅವರಿಗೆಲ್ಲ ಕೊಡ್ತಾ ಇದ್ದೀಯಲ್ಲ, ನಾನು ಕೇಳಿದವರಿಗೆಲ್ಲ ಕೊಡ್ತಾ ಇದ್ದೀನಿ ಅನ್ನುವ ಅಹಂಕಾರವ ನಿನಗೆ? ಧಾರುಣಿಯನಿತ್ತು ಕುಳ್ಳಿರ ಸ್ಥಳವಿಲ್ಲದವಗೆ. ಕಶ್ಯಪರಿಗೆಲ್ಲ ಭೂಮಿಯನ್ನು ದಾನ ಕೊಟ್ಟು ಕೂಡ್ಲಿಕ್ಕೆ ಜಾಗ ಇಲ್ಲದೆ ಕಶ್ಯಪರಂದ್ರು ಗೆಟ್ ಔಟ್, ಜಾಗ ನಾನು ಕೊಟ್ಟಿದ್ದಿ, ಗೆಟ್ ಔಟ್, ಹೋಗ ಕಡೆಗೆ. ಕೊನೆಗೆ ಸಮುದ್ರವನ್ನು ಸರಿಸಿ ಪರಶುರಾಮ ಕ್ಷೇತ್ರ ಅಂತ ಮಾಡಿಕೊಂಡು ಇವತ್ತು ಕೂತಿದ್ಯಲ್ಲ. ಹಿರೇಳು ಲೋಕಗಳನ್ನು ಆಳುವ ಮದವು. ನಿನ್ನ ಹಣಬರ ಗೊತ್ತೋ? ನೀನು ಫುಟ್ಪಾತ್ ಆಗಿದ್ದಿ, ದಾನ ಮಾಡಿ ಫುಟ್ಪಾತ್ ಪಾಲಾಗಿದ್ದಿ. ಇವತ್ತು ಏನು ಸಿಂಹಾಸನ ಕೂತಿದ್ಯಲ್ಲ, ಈ ಅಹಂಕಾರವ? ನಾರಿಯನ್ನು ಕಳಕೊಂಡು ವನವ ಸಂಚರಿಸಿದವನಿಗೆ 3 ಧಾಮದಿ ರಮೆಯ ಭೋಗದ ಮದವೋ. ಹೊಗಳದಂತೆ ಹೊಗಳ್ತಾ ದೇವರ ಗುಣಗಾನ ಮಾಡ್ತಾರೆ, ನಿಂದಾವನ ಮಾಡ್ತಾರೆ. ಹೆಂಡತಿನ ಕಳ್ಕೊಂಡಿದ್ದು ಗೊತ್ತಿದೆ. ಶ್ರೀ ಭೂದುರ್ಗಾ 3 ರೂಪ, 3 ಇಲ್ಲಿದೆ ಅಂತ. 3 ಧಾಮದಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠದಲ್ಲಿ ಮೆರೆದಾಡ್ತಾ ಇದ್ಯಲ್ಲ. ಹೆಂಡತಿನ ಕಳ್ಕೊಂಡು ಹತ್ತಿದ್ದು ನಮಗೆ ಗೊತ್ತಿದೆ. ಪೋರನಾರಿಯರಿಂದ ಬಯಸಿಕೊಂಡವನಿಗೆ ಗೋಪಿಕಾಸ್ತ್ರೀಯರೆಲ್ಲ ಬಾಯಿ ಬಂದಂಗೆ ಬೈದರು, ನಾವು ನೋಡಿದ್ದೀವಿ ಅದನ್ನು. ವಾರಿಜೋದ್ಭವಾದಿಸುರರ ಸಂಸ್ತುತಿಯ ಮದವೋ. ಬ್ರಹ್ಮರುದ್ರಾದಿಗಳು ಒಂದು ಸ್ತೋತ್ರ ಮಾಡ್ತಾ ಇದ್ದಾರೆ, ಅದರ ಮದವೋ ಕೃಷ್ಣಾವತಾರ. ಊರೆಲ್ಲ ನೋಡೆ ಬತ್ತಲೇ ನಿಂತವಗೆ. ಬೀದಿಲಿ ಬಟ್ಟೆ ಇಲ್ಲದೆ ಓಡಾಡಿದ್ದೀವಿ, ನಾವು ನೋಡಿದ್ದೀವಿ. ಚಾರು ಪೀತಾಂಬರ ಉಡು, 52 ಮೊಳದ ಪಂಚೆ ನಿನಗೆ. ತಿರುಪತಿ ತಿಮ್ಮಪ್ಪ, ಶ್ರೀರಂಗದ ರಂಗನಾಥ 52 ಮೊಳ ಸ್ಪೆಷಲ್ ಮೊಗ್ಗ ಹಾಕಬೇಕು ನಿನಗೋಸ್ಕರವಾಗಿ. ಚಾರು ಪೀತಾಂಬರ ಉಡುವ ಮದವೋ ಘೋರ ತುರುಗವ ಹಾರಿಸಾಡುವಗಿನ್ನು ವೀರಸಿಂಹಾಸನದಿ ಕುಳಿತ ಮದವೋ ಅಂತ ಹೇಳ್ತಾ ದೇವರಿಗೆ ಅಂತಾರೆ, ಶ್ರೀರಂಗನಾಥ 3 ದಿನದ ಅರಸುತನ ಸ್ಥಿರವೆಂದು ನೀನೆಚ್ಚಿ ಸೇರಿದವರನ್ನು ಬಿಡುವುದು ಧರ್ಮವೇನೋ. 3 ದಿವಸದ್ದೇ ಇದು ನಿನಗೆ, ಪರ್ಮನೆಂಟ್ ಅಲ್ಲ. ನಾವು ಪರ್ಮನೆಂಟು, ನಮ್ಮನ್ನು ಕೈ ಬಿಡಬೇಡ. ಬಾರದೆ ತಪ್ಪದೋ ಮುಗಿದೋಯ್ತು ಅನ್ಕೋಬೇಡ. ಮತ್ತೆ ನೀ ದಶಾವತಾರ ಮಾಡಬೇಕು, ಮತ್ತೆ ಬೆಟ್ಟ ಹೊತ್ಕೋಬೇಕು, ಮತ್ತೆ ಮತ್ಸ್ಯನಾಗಬೇಕು, ಮತ್ತೆ ಕೂರ್ಮನಾಗಬೇಕು, ಮತ್ತೆ ಭೂಮಿ ಬೇಡಬೇಕು ವಾಮನನಾಗಿ. ಅದೇ ಕರುಳಮಾಲೆ ನಿನಗೆ ಗ್ಯಾರಂಟಿ. ಮತ್ತೆ ಕಾಕುನ್ ರೂಪರನ್ನು ಕೊಲ್ಲಬೇಕು, ಹೆಂಡತಿನ ಕಳ್ಕೋಬೇಕು. ಬಾರದೆ ತಪ್ಪದೋ ಹಿಂದಣ ಬವಣೆಗಳು ದೂರ ವಿಚಾರಿಸೋ ಮಾರಮಣನೇ. ಎಲ್ಲ ಲಕ್ಷ್ಮೀರಮಣನೇ ವಿಚಾರ ಮಾಡು. ಶ್ರೀರಂಗರಾಜ ಗೋಪಾಲ ವಿಠಲ ನಿನ್ನ ಸಾರಿದವರನ್ನು ಕೂಗ್ತಾ ಇದ್ದೀವೋ, ಗಂಟ್ಲರ್ಚ್ಕೋತಾ ಇದ್ದೀವೋ. ಸಂಸಾರದ ತಾಪವೋ ಬಳಲಾಡ್ತಾ ಇದ್ದೀವಿ. ಸಂಸಾರದ ತಾಪ, ಅಭಿಮಾನ, ಅಹಂಕಾರ, ಮಮಕಾರ ಎಲ್ಲಿಂದ ತಂದು ಹಾಕಿದೆಯಾ ಈ ಸಂಸಾರದಲ್ಲಿ? ಯಾರೋ ಹೆಂಡತಿ, ಯಾರೋ ಮಕ್ಕಳು, ಯಾರೋ ಬಂಧುಗಳು, ಯಾವುದೋ ಮನೆ, ಯಾವುದೋ ಪಂಚಭೂತದ ದೇಹ. ಈ ದರಿದ್ರದಲ್ಲಿ ನಮ್ಮನ್ನು ತಂದಿಟ್ಟು ನಿನ್ನನ್ನು ಕೂಗುತ್ತಾ ಬಿಡಿಸು ಅಂದರೆ ಮೋರೆ ತಿರುಗಿ ನೋಡದೆ ಹೋಗ್ತಾ ಇದ್ದೀಯಾ ಸ್ವಾಮಿ? ಬಾರದೋ ನಿನಗೆ ಈ ಹಣೆ ಬರ ನಿನಗೆ ಬರದೆ ಬಿಡೋದಿಲ್ಲ. ನೋಡ್ಕೋ, ಶಾಪ ಹಾಕ್ತಾ ಇದ್ದೀವಿ. ಏನ್ರಿ ಅವರ ದೇವರನ್ನೇ ಇಟ್ಟಾಡಿಸಿಬಿಡ್ತಾರೆ. ನಾವಂತೀವಲ್ಲ, BMW ಕಾರು ಅಂತ ತಿಳ್ಕೊಬೇಡ. 800 ಓಡಾಡಿದ್ದು ಗೊತ್ತಿದೆ ನಮಗೆ. ಮಾರುತಿ 800 ಓಡಾಡಿದ್ದು. ಇವತ್ತು BMW ಬಂದಿದೆ ಅಂತ ಮೇರೆ ಬೇಡಬೇಡ. ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲರೂ ಒಳಗೆ ಬರೋ ತನಕ BMW ಪಕ್ಕದಲ್ಲಿ ನಿಂತ್ಕೊಂಡು ಬಾಗಿಲು ತೆಗಿಯೋದು, ಹಾಕೋದು. ನಂದೆ 800 ತಂದು ಅಲ್ಲೆಲ್ಲೋ ಕೆಳಗಡೆ ನಿಲ್ಲಿಸಿ ಬರ್ತಾ ಇದ್ದು. ಜ್ಞಾಪಕ ಇಟ್ಟುಕೊಂಡಂತೆ ಸ್ವಾಮಿಗಳು ನಮ್ಮ ಗೋಪಾಲದಾಸರು ಅಂತಾರೆ, ಶ್ರೀರಂಗರಾಜ ಅಂದರೆ ಆ ಸಂಸಾರದ ತಾಪ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ ಅನ್ನುವ ಮಾತನ್ನು ನಾವು ನೋಡಬಹುದು. ಗೋಪಾಲದಾಸರು ಮತ್ತು ಕೆಲವು ಕಡೆ ಹೇಳ್ತಾರೆ, ಸ್ವಾಮಿ ಭಕ್ತರ ಭಾಗ್ಯವೇ ಭಾಗ್ಯ, ನಿನ್ನದೇನೇನೂ ಇಲ್ಲ, ನಿನ್ನದು ಅಲ್ಪ, ನಮ್ಮದೇ ಮಹತ್ತರ. ಅದಕ್ಕೆ ಅವ್ರು ಹೇಳ್ತಾರೆ, ಸ್ವಾಮಿ ಭಕುತರಿಗೆ ನಿನ್ನ ಅಧೀನ, ನೀನು ಭಕುತರಾಧೀನ. ನೋಡ್ರಿ ಅದು ಹೆಂಗಿದೆ ಸಂಬಂಧ. ಭಕ್ತರು ನಿನ್ನ ಅಧೀನ. ಅವರಂತಾರೆ ದಾಸೋಹಂ ದಾಸೋಹಂ ತವ ದಾಸೋಹಂ. ನೀರಂತ್ಯ ದೂರ್ವಾಸರು ಬಂದರೆ ಅಹಂ ಭಕ್ತ ಪರಾಧೀನ ಅಸ್ವತಂತ್ರ ಇವದ್ವಿಜ. ದುರ್ವಾಸರು ಅಂಬರೀಷ ರಾಜನ ಮನೆ ಚಕ್ರ ಅಟ್ಟಿಸಿಕೊಂಡು ಬಂದರೆ, ಸ್ವಾಮಿ ಇದನ್ನು ಬಿಡಿಸಿದ್ರೆ, ಇದು ಮ್ಯಾನುಫ್ಯಾಕ್ಚರ್ಡ್ ಇನ್ ವೈಕುಂಠ, ಮಾರ್ಕೆಟೆಡ್ ಬೈ ಭಗವದ್ಭಕ್ತರು. ಐ ಹ್ಯಾವ್ ಲಾಸ್ಡ್ ಮೈ ಲೈಸೆನ್ಸ್, ನಂದೇನೂ ಇಲ್ಲ. ಭಕುತರು ನಿನ್ನ ಅಧೀನವಾದರೆ ನೀನು ಭಕುತರ ಅಧೀನ. ಭಕುತರಿಗೆ ನೀ ಬೇಕು, ನಿನಗೆ ಭಕುತರು ಬೇಕು.
ಬಕುತರೇ ನಿನಗೆ ಬ್ಯಾಡದಿದ್ದರೆ ಸ್ವಾಮಿ ಬೆಕುತಿ ಮಾಡುವರಾರೋ ಈ ನಿನ್ನ ಗುಣಗಳ. ಸ್ವಾಮಿ ನಿನಗೆ ನಾವು ಬೇಡದೇ ಇದ್ದರೆ ಉಪನ್ಯಾಸದಲ್ಲಿ ಕೂತ್ಕೊಂಡು ನಾವು ಇಷ್ಟು ಜನ ಯಾತಕ್ಕೆ ಕೂತ್ಕೊಂಡಿದ್ದೀವಿ? ಸುಮ್ಮನೆ ಕೂತ್ಕೊಂಡಿದ್ದೀವ? ಯಾತಕ್ಕೆ ಕೂತಿದ್ದೀವಿ ನಾವು? ಈ ಸಂಸಾರ ತಾಪತ್ರೆ ತಪ್ಪಿಸು, ನಿನ್ನ ನಾಮಸ್ಮರಣೆ ಕೊಡು, ಸುಖವನ್ನು ಕೊಡು ಅಂತ ನಾವು ಕೂತಿರುವಾಗ ನಮ್ಮನ್ನು ಮತ್ತೆ ಅದೇ ಸಂಸಾರ, ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಮನೆ, ಅದೇ ಮಮತೆ ಯಾಕೆ ಕೊಡ್ತೀಯ ಸ್ವಾಮಿ? ನಮಗೆ ನಿನಗೆ ನಾವು ಬೇಡದೇ ಇದ್ದ ಮೇಲೆ ನಮ್ಮನ್ನು ಯಾಕೆ ಸೃಷ್ಟಿ ಮಾಡಿದಿ? ಯಾಕೆ ಸೃಷ್ಟಿ ಮಾಡಿ ಏನು ಸಂಪಾದನೆ ಮಾಡಿದ್ದೀನಿ ನಮ್ಮನ್ನು? ಜನನೀಯನು ಕಾಣದಿಹ ಬಾಲಕ ನೆನೆದು ಹಲಬುತ್ತಿರೆ ಕತ್ತಲೆ ಮನೆಯೊಳಗೆ ಲಿಂಗದೇಹದ ಒಳಗೆ ಕೂತು ನೀನು ನೋಡ್ಲಿಕ್ಕೆ ಬಂದ್ಯಾ? ನೀ ಅಂಥ ತಾಯಿನ? ಬಾ ತನಯನಂಬಿಗಿದಪ್ಪಿ ರಂಬಿಸಿ ಬಾ, ಹೊರಗೆ ಬಾ, ಲಿಂಗದೇಹವನ್ನು ಬಿಟ್ಟು ಹೊರಗೆ ಬಾ, ಕಣ್ಣಿಗೆ ಕಾಣಿಸು, ದರ್ಶನ ಕೊಡು, ಬಿಂಬಮೂರ್ತಿಯ ದರ್ಶನ ಕೊಡು, ಸಾಂಸಾರಿಕ ದುಃಖವನ್ನು ತಪ್ಪಿಸು ಸ್ವಾಮಿ. ಅದಕ್ಕೆ ಅಂತಾರೆ ಬೆಕುತಿ ಮಾಡುವರ ಸಕಲ ಉಳ್ಳ ಶೌರ್ಯವಂತ ನೀನು. ನೀ ನಮ್ಮನ್ನು ಏನೇನು ಕಷ್ಟಪಡ್ತೀಯೋ ನಾವು ಅದನ್ನೆಲ್ಲ ನಿಂಗೆ ಮಾಡ್ತೀವಿ ನೋಡ್ಬಿಡಲ್ಲ. ನಮ್ಮನ್ನು ಏನೇನು ಕಷ್ಟಪಡಿಸ್ತೀಯಲ್ಲ, ಅಮೇರಿಕಾದಲ್ಲಿ ಹುಟ್ಟಿಸ್ತೀಯ, ಪಿಜ್ಜಾ ಬರ್ಗರ್ ತಿನ್ನಿಸ್ತೀಯ, ಆಫ್ರಿಕಾದಲ್ಲಿ ಹುಟ್ಟಿಸ್ತೀಯ, ಹಸಿ ಮಾಂಸ ತಿನ್ನಿಸ್ತೀಯ, ನಾಯಿಯಾಗಿ ಹುಟ್ಟಿಸ್ತೀಯ, ಹಂದಿಯಾಗಿ ಹುಟ್ಟಿಸ್ತೀಯ, ಕತ್ತೆಯಾಗಿ ಹುಟ್ಟಿಸ್ತೀಯ, ಎಲ್ಲೆಲ್ಲೋ ಹುಳಗಳಾಗಿ ಹುಡ್ತೀವಿ, ಏನೇನೋ ಆಗ್ತೀವಿ. ಅದಕ್ಕೆ ಅವರಂತಾರೆ ಸ್ವಾಮಿ ನಮ್ಮನ್ನು ಎಲ್ಲೆಲ್ಲೋ ಸುತ್ತಿಸ್ತೀಯಲ್ಲ, ನಿನಗೇನು ಮಾಡ್ತೀವಿ ಕೇಳು. ಜಗವು ನಿನ್ನ ಒಳಗೆ ನೀನು ಭಕುತರೊಳಗೆ. ಸೈಮೆ ಗೊತ್ತಾಗಲ್ಲ ರೀ ಅವ್ರ ಮಾತು ಕೇಳ್ತಾ ಇದ್ದೆ. ಜಗವು ನಿನ್ನೊಳಗೆ ನೀ ಭಕುತರೊಳಗೆ, ಜಗವ ಪೊತ್ತಿಹೆ ನೀನು ನಿನ್ನ ಪೊತ್ತಿಹರವರು. ಯಾರಯ್ಯ ಭಗವಂತರು? ನೀ ಜಗತ್ತನ್ನು ನೀ ಹೊತ್ತಿದ್ದೀಯ. ಭಾರಭೃತ್ ಕಥಿತೋ ಯೋಗಿ, ನೀನ್ಯಾವ ಭಾರಭೃತು? ನೀನು ಬರೀ 14 ಲೋಕಗಳನ್ನು ಅಷ್ಟನ್ನು ಹೊತ್ತ ನಿನ್ನನ್ನು ನಾವು ಹೃದಯದಲ್ಲಿಟ್ಟುಕೊಂಡು ಕಣ್ಣಿಗೆ ಸಿಗಲ್ಲ, ಮನಸ್ಸಿಗೆ ಸಿಗಲ್ಲ, ಓಡೋಗ್ತೀಯ. ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಗ್ಯಾಸ್ ಟ್ಯಾಂಕ್ ಬರುತ್ತೆ, ನಿರ್ಮಲಾ ಸೀತಾರಾಮನ್ ಬಜೆಟ್ ಬರುತ್ತೆ, ಯಾವ ಫೋನ್ ರೇಟ್ ಕಡಿಮೆ ಆಗುತ್ತೆ ಬರುತ್ತೆ, ಮಗಳು ಹೀಗಿದ್ದಾಳೆ, ಅಳಿಯ ಹೀಗಿದ್ದಾನೆ, ಮಗನಿಗೆ ಕೆಲಸ ಆಗಬೇಕು, ದರಿದ್ರ ಸಂಸಾರದ ವಿಚಾರ ಕೊಡ್ತೀಯ, ನೀ ಬದಿಗೆ ಹೋಗ್ತೀಯ. ಸ್ವಾಮಿ ನಿನ್ನನ್ನು ಇಷ್ಟೆಲ್ಲ ಮಾಡುವ ನಿನ್ನನ್ನು ನಾವು ಮರ್ಯಾದೆಯಾಗಿ ನಾವು ಹೊತ್ಕೊಂಡಿದ್ದೀವಿ. ಜಗವ ಪೊತ್ತಿಹೆ ನೀನು ನಿನ್ನ ಪೊತ್ತಿಹರವರು, ಜಗಕ್ಕೆ ಮೋಹಕ ನೀನು, ಜಗತ್ತಿಗೆ ಮೋಹಕ ನೀನು, ನಿನಗೆ ಮೋಹಿಸುವವರವರು. ಜಗದಿ ವ್ಯಾಪ್ತ ನೀನು ನಿನ್ನ ವ್ಯಾಪ್ತರವರು, ಚಿಗಿದರೆ ಚಿಗಿವರು ನಗಿದರೆ ನಗುವರು, ಜಗವನೆಲ್ಲವ ಸುತ್ತಿಸುವನೇ. ಎಲ್ಲೆಲ್ಲೋ ನಮ್ಮನ್ನು ತೊಗೊಂಡು ಸುತ್ತಿಸ್ತೀಯಲ್ಲ ನಿನ್ನ ಅವರು. ನಮ್ಮನ್ನು ಸುತ್ತಿಸ್ತೀಯ ನೀನು, ಬಾ ಮಾಡ್ತೀವಿ ಅಂತ. ಯಾವುದೋ ತಾಯಿಗೆ, ಯಾವುದೋ ತಂದೆಗೆ ನಮ್ಮನ್ನು ಮಗನನ್ನು ಮಾಡ್ತೀಯಲ್ಲ, ಮಗನ ಪಾಡಿ ಮತ್ತೆ ಪಿಡಿದು ಆಡಿಸುವರು. ಕಶ್ಯಪ, ನಂದ, ದಶರಥ, ವಸುದೇವ, ದೇವಕಿ ನಮ್ಮನ್ನು ಮಗನನ್ನಾಗಿ ಮಾಡಿ ಯಾರ್ದೋ ಹೊಟ್ಟೆಯಲ್ಲಿ ಹಾಕಿ ಕಷ್ಟಪಡಿಸ್ತೀಯಾ? ನೀ ಬಾ, ನೀ ಗರ್ಭಕ್ಕೆ ಬಾ, ನಿನಗೇನು ಮಾಡ್ತೀವಿ ತೋರಿಸ್ತೀವಿ ಅಂತ. ಕೃಷ್ಣಾವತಾರದಲ್ಲಿ ಎಲ್ಲ ಗರ್ಭದಲ್ಲಿ ಬೀಳೋರೆಲ್ಲ ಬಂದು ಎದುರುಗಡೆ ನಿಂತ್ಕೊಂಡಿರುತ್ತೆ. ಹೆಂಗಿದೆಯಾ ಗರ್ಭ? ಒಳಗಡೆ ಹಾಕಿ ದೊಡ್ಡ ನರ್ಸಿಂಗ್ ಹೋಮ್ ನಮಗಲ್ಲಿ ತಲೆ ಕೆಳಗೆ ಮಾಡಿ, ಮಂಡಿ ಒಳಗೆ ಕಾಲು ಸಿಗಿಸಿ, ಅಮ್ಮ ತಿಂದಿದ್ದು ಹುಣಸೆಕಾಯಿ ತೊಕ್ಕು, ಖಾರದ ರಂಜಕ ಮೈ ಮೇಲೆ ಸುರಿದು ನಮ್ಮನ್ನು ಪ್ರಾಣ ತೆಗಿತ್ಯಾ? ನೀ ಬಾ, ಹೊಟ್ಟೆಗೆ ತೋರಿಸ್ತೀವಿ. ಬಾ, ಇಲ್ವಾ? ಅಮ್ಮನ ಹೊಟ್ಟೆ ಹೇಗಿರುತ್ತೆ ತೋರಿಸ್ತೀವಿ. ಆದರೆ ಒಂದು ಸ್ವಾರಸ್ಯ, ನಾವು ಗರ್ಭದಲ್ಲಿದ್ದಾಗ ಸ್ತೋತ್ರ ಮಾಡಲ್ಲ, ನೀನು ಗರ್ಭಕ್ಕೆ ಬಂದಾಗ ಸ್ತೋತ್ರ ಮಾಡ್ತೀವಿ. ಯಾಕೆಂದರೆ ನಮ್ಮನ್ನು ಮತ್ತೆ ಈ ಗರ್ಭಕ್ಕೆ ಹಾಕಬೇಡ, ಅದಕ್ಕಾಗಿ ಸ್ತೋತ್ರ ಮಾಡ್ತೀವಿ. ಸ್ವಾಮಿ ಜಗವನೆಲ್ಲವ ಇಚ್ಛೆಯಲ್ಲಿ ಕಟ್ಟುವನೆ, ನಿನ್ನ ಇಚ್ಛೆಯಂತೆ ಜಗತ್ತನ್ನು ಇಷ್ಟ ಬಂದಂತೆ ಸೃಷ್ಟಿ ಮಾಡ್ತೀಯ. ಆದರೆ ನಾವೇನು ಗೊತ್ತಾ, ನಿನ್ನ ಬಿಗಿದು ಕಟ್ಟುವರು ಕಾಲನೇ ಹಗ್ಗದಿಂದಲಿ. ಜಗವನ್ನು ಕಟ್ಟುವ ನಿನ್ನ ಕಾಲಿಗೆ ಹಗ್ಗ ಕಟ್ತೀವಯ್ಯ ನಾವು. ವಿ ಆರ್ ದಿ ಗ್ರೇಟ್, ನಾವು ಶ್ರೇಷ್ಠ. ಸೊಗಸಾದ ವೈಕುಂಠ, ಎಂಥ ಮನೆ ನಿನ್ನದು, ಎಂಥ ವೈಕುಂಠ, 8 ಬಾಗಿಲು. ಅಲ್ಲಿದ್ದ ನಿನ್ನನ್ನು ಎಲ್ಲಂದ್ರಲ್ಲಿ ನಿಂತು ಹೇಗಂದ್ರೆ ಹೇಗೆ, ಯಾವಾಗಂದ್ರೆ ಆವಾಗ ಕೂಕರಿತೀವಿ. ಗಜರಾಜ ಕೂಕರಿತಾನೆ, ನಾರಾಯಣ ಅಖಿಲ ಗುರು ಪ್ರಹ್ಲಾದ ಅಂದ, ಸವೈ ಬಲಂಬಲಿನಾಂ ಚಾಪರ ಡಮ್ ಅಂತ ಬರ್ಬೇಕು. ನೀನು ನಿಶ್ಚಿಂತೆಯಾಗಿ ಮಲಗಕ್ಕೆ ಬಿಡಲ್ಲ ನಿನ್ನನ್ನು. ನಾವು ಕೂಗಿದ್ರೆ ಓಡಿ ಬರಲೇಬೇಕು. ಹೀಗೆ ಹೇಳುವ ಗೋಪಾಲದಾಸರು, ನೀನು ನಿತ್ಯ ತೃಪ್ತ ಅಂತಾರೆ. ನಿನಗೆ ಚಂದಮಾಮನ ತೋರಿಸಿ ನಮ್ಮ ಯಶೋಧ ಬಾಯಿಲ್ಲ ಅನ್ನ ದೊರಕುದು. ನಿನಗೆ ನಿತ್ಯ ತೃಪ್ತ ಅಂತ ಹೆಸರು. ನಾನು ಸತ್ಯ ಮಾತಾಡ್ತೀನಿ ಅಂದರೆ
ನಮ್ಮ ಭೀಷ್ಮ ಅಂದ, ನೀ ಸುಳ್ಳುಗಾರ ಅಂತ ತೋರಿಸಿದ್ರು. ಇನ್ನೊಬ್ಬರಂತಾರೆ, ಸ್ವಾಮಿ ನಾನು ಎಲ್ಲರೊಳಗೆ ಕೂತು ಊಟ ಮಾಡ್ತೀನಿ ಅಂತ ನೀನಂದ್ರೆ ನಾವು ಉಂಡೆ ಎಲೆ ಎಲ್ಲ ತೆಗಿ ಅಂತ ತೆಗಿಸಿದ್ವಿ. ಏನ್ರಿ ಗೋಪಾಲದಾಸರ ಮಾತು ಒಂದು, ನಾವು ಉಂಡೆ ಎಲೆ ತೆಗೆಸಿದ್ವಲ್ಲಯ್ಯ ನಿನ್ನ ಕೈಯಿಂದ, ನಿಂದೇನು ದೊಡ್ಡಿಸ್ತೀನಿ ನಾವು. ಆದ್ದರಿಂದ ಸ್ವಾಮಿ ಭಕುತರು ಬೇಸತ್ತರು, ನೀ ಬೇಸರಿಸುವವನಲ್ಲ. ಹೀಗೆ ಗೋಪಾಲದಾಸರು ಅನೇಕ ವಿಚಾರಗಳನ್ನು ಹೇಳ್ತಾರೆ. ಮಡಿಮೈಲಿಗೆಗಳ ಬಗ್ಗೆ ಇದೆ, ವೈರಾಗ್ಯದ ಬಗ್ಗೆ ಇದೆ. ಅವರು ವೈರಾಗ್ಯದ ಬಗ್ಗೆ ಮಾತಾಡ್ತಾರೆ. ವೈರಾಗ್ಯ ಅಂದರೆ ಹರಕಲ ಬಟ್ಟೆ ಹಾಕ್ಕೊಳ್ಳೋದಲ್ಲ, ಬಹಳ ಚೆನ್ನಾಗಿ ಹೇಳ್ತಾರೆ. ವೈರಾಗ್ಯ ಅಂದರೆ ಏನು? ದೇವರು ಕೊಟ್ಟದ್ದನ್ನು ಸ್ವಯೋಗ್ಯತೆಯೊಳಗೆ ಬರೆದಿಟ್ಕೋಬೇಕ್ರಿ. ಇದನ್ನು ಸ್ವಯೋಗ್ಯತೆಯೊಳಗೆ ಆಯತವಾದದ್ದ ನೋಯದೆ ಉಣುವುದೇ ನ್ಯಾಯದ ವೈರಾಗ್ಯ. ಪರರ ಶ್ರೇಯಸ್ಸು ನೋಡಿ ಆಯಾಸ ಪಡೆದಿಪ್ಪುದೇ ವೈರಾಗ್ಯ. ಅರಿಯದ ವೈರಾಗ್ಯ ಹರಹಿ ಕೊಂಬುವುದಕ್ಕಿಂತ ಅರಿತು ಮರೆಯ ಹೋಗಿರೋ ಗೋಪಾಲ ವಿಠಲನ್ನ. ಒಬ್ಬೊಬ್ಬರ ಬಗ್ಗೆಯೂ ಹಾಗೆ ಹೇಳ್ತಾರೆ. ಮಡಿ ಬಗ್ಗೆ ಹೇಳ್ತಾರೆ, ಬಟ್ಟೆ ಬದಲಾಯಿತು, ಮನಸ್ಸಲ್ಲೇ ಇದೆ. ಕೆಲವರು ಮಡಿ ಉಟ್ಕೊಂಡು ಆಫ್ರಿಕಾ ಜಿಂಬಾಬ್ವೆ ಟೆಸ್ಟ್ ಮ್ಯಾಚ್, ನಾನು ರಿಮೋಟ್ ಮುಟ್ಟಲ್ಲ, ನೀನೇ ಆನ್ ಮಾಡು. ಅವು ಎರಡು ಮೂತಿಗಳು ನೋಡೋದು ಏನು ಮಡಿ? ಅವು ಆಫ್ರಿಕಾದವ್ರ ಮೂತಿ, ಜಿಂಬಾಬ್ವೆ ಮೂತಿ, ಅದು ಮಡಿನಾ? ಕೆಲವರು ಪೇಪರ್ ಮುಟ್ಟಲ್ಲ, ದಕ್ಷಿಣ ಕೊಟ್ಟರೆ ಮುಡ್ತಾರೆ. ರಿಯಲೈಸ್ ಆಗಬೇಕು ಯಾವತ್ತು ಜಗತ್ತಿನಲ್ಲಿ. ದಕ್ಷಿಣ ಕೊಟ್ಟರೆ ಮಡಿಯಿಂದ ಹಿಡಿತಾರೆ. ಅದು ಮಾಂಸದ ಅಂಗಡಿಗೆ ಹೋಗಿರುತ್ತೋ, ಬಾರ್ಗೆ ಹೋಗಿರುತ್ತೋ, ಬೀರ್ ಕುಡಿದಿರುತ್ತೋ, ಏನು ಕುಡಿದಿರುತ್ತೋ, ಮಡಿ ಕೊಟ್ಟು ಮಡಿ, ನೋಟ್ ಮಾತ್ರ ಮಡಿ. ಪೇಪರ್ ಮುಟ್ಟಲ್ಲ ಆಚಾರ್ಯ, ಪ್ಲಾಸ್ಟಿಕ್ ಮುಟ್ಟಲ್ಲ. ನೀರು ಯಾವುದ್ರೊಳಗಿಂದ ಬಂದಿರುತ್ತೆ? ನಿಮ್ಮಲ್ಲಿ ಬಂಗಾರದ ಪೈಪ್ ಇದೆಯಾ? ಇದು ಇನ್ನೊಬ್ಬರನ್ನು ಹೀಯಾಳಿಸಲಿಕ್ಕಲ್ಲ, ಪ್ರತಿಯೊಂದರಲ್ಲೂ ಭಗವತ್ ಚಿಂತನೆ ಬರಬೇಕು ಅಂತಾರೆ. ಮಡಿ ಮಾಡಬೇಕು, ಒಳ್ಳೆ ನಡತೆ ಕಲಿಯಬೇಕು, ಎಡಹಿ ಮುಗ್ಗಿ. ಅದಕ್ಕೆ ಅಂತಾರೆ, ಮಡುವಿನೊಳಗಿದ್ದ ಗಜರಾಜನ್ನ ನೋಡೋ, ಕಡುಪಾಪಿ ಅಜಾಮಿಳನ್ನ ನೋಡೋ, ಹರಿನಾಮ ನುಡಿದರಲ್ಲದೆ ಮಡಿ ಮಾಡಿ ದಣಿಯಲಿಲ್ಲ. ದಣ್ಕೋಬೇಡ, 2 ಸ್ನಾನ 3 ಸ್ನಾನ. ಹರಿನಾಮ ಸ್ಮರಣೆ ಏನಾರು ಬಂತ? ಬಟ್ಟೆ ಬದಲಾವಣೆ ಆಯಿತು, ಬಟ್ಟೆಯ ಬಣ್ಣ ಬದಲಾವಣೆ ಆಯಿತು. ಬಟ್ಟೆ ಉಡುವಾಗ ಮಾನದನು ಎಂದೆನಿಪ ಹೊಸನದಿ, ಜ್ಞಾನದನು ಎಂದೆನಿಪ ಶಾಸ್ತ್ರದಿ. ಬಟ್ಟೆ ಉಡುವಾಗ ಮಾನದಾಯ ನಮಃ ಅಂತ ಅನ್ನಲಿಲ್ಲ. ಒಳ್ಳೆ 60,000 ರೂಪಾಯಿ ಬಟ್ಟೆ ಉಟ್ಕೊಂಡು ದೇವರೊಳಗಿದ್ದಾನೆ ಅನ್ನೋ ಜ್ಞಾನ ಬರಲಿಲ್ಲ. ಹೀಗೆ ಗೋಪಾಲದಾಸರು ವೈರಾಗ್ಯದ ಬಗ್ಗೆ, ಮಡಿಯ ಬಗ್ಗೆ, ಗುರುಗಳ ಬಗ್ಗೆ ಹೇಳುವಾಗ ಅವರ ಚಿಂತನೆ, ಗೋಪಾಲದಾಸರ ಚಿಂತನೆ ಜಗತ್ತಿನ ಯಾವ ಯತಿಗಳ ಬೃಂದಾವನಕ್ಕೆ ಕೊಡದೇ ಇದ್ದರೂ ನಮ್ಮ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಕೊಡ್ತಾರೆ. ಅನೇಕ ಬೃಂದಾವನಗಳನ್ನು ಗೋಪಾಲದಾಸರು ನೋಡಿದ್ರು. ಆದರೆ ಧರೆಯೊಳಗೆ ನಮ್ಮ ಗುರು ರಾಘವೇಂದ್ರರಿನ್ನು ಋತಿಪ್ಪ ಮಹಿಮೆಯ ಹರಿದಷ್ಟು ಪೇಳುವೆನು ಅಂತ ಹೇಳುವಾಗ ಏನ ಆ ಒಂದು ಚಿಂತನೆ ರಾಯರ ಬೃಂದಾವನದಲ್ಲಿ, ಇನ್ನೆಲ್ಲೂ ಬೃಂದಾವನದಲ್ಲಿ ಇಲ್ಲದೇ ಇದ್ದ ಚಿಂತನೆಯನ್ನು ರಾಯರ ಬೃಂದಾವನದಲ್ಲಿ ನರಹರಿ ರೂಪನಾಗಿ ವಾಸವಾಗಿ ವೇದವ್ಯಾಸನಾಗಿ ಭಗವಂತ ಇಲ್ಲಿದ್ದ ಅನುಗ್ರಹ ಮಾಡ್ತಾನೆ. ಇಂಥ ಒಂದು ಶ್ರೇಷ್ಠ ಚಿಂತನೆಗಳನ್ನು ಕೊಟ್ಟ ಗೋಪಾಲದಾಸರ ಮಾತು ಮುಗಿಯಲ್ಲ. ನಮಗೆ ಹರ್ಷವೇ ಆಗಬೇಕು, ತಿರ್ಗಾ ನಮ್ಮನ್ನು ಸಂಸಾರದಲ್ಲಿ ದಬ್ಬಬೇಕಲ್ಲ ಅವನು. ಅದಕ್ಕೆ ಗಡಿಯಾರ ಸೃಷ್ಟಿ ಮಾಡ್ಯಾನೆ. ಏನು ಮಾಡೋದು ಹೇಳಿ? ನಮ್ಮ ಹಣೆ ಬರ. ಬ್ರಹ್ಮರುದ್ರಾದಿ ದೇವತೆಗಳಿಗೆ ಬೇರೆ ರೀತಿ ಸಾಧನೆ ಮಾಡಿಸ್ತಾನೆ. ಈಗ ಇನ್ನೊಂದು ಸಾಧನೆ ಮಾಡೋಣ, ವೈಶ್ವಾನರ ಯಜ್ಞದ ಕಡೆಗೆ ಹೋಗೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಹರಿಯರು.